ನಮಸ್ಕಾರ, ವೆಲ್ಕಮ್ ಟು ಸೆಷನ್ ಆನ್ ಫಂಕ್ಷನ್ಸ್. ಕಂಪ್ಯೂಟರ್ ಸೈನ್ಸ್ ಒಳಗ ಫಂಕ್ಷನ್ಸ್ ಆರ್ ಒನ್ ಆಫ್ ದ ಮೇನ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಇಂಡಸ್ಟ್ರಿ ಅಂದ್ರೂ ಏನ್ ತಪ್ಪಾಗಲ್ಲ. ನೀವೇನೋ ಯೂಸ್ ಮಾಡ್ತೀರಲ್ಲ, ಈಗ ನೀವು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅವು ಆ್ಯಪ್ ಯೂಸ್ ಮಾಡ್ತೀರಿ, ಅಲ್ಲಿ ನೀವು ಲೈಕ್ ಮಾಡ್ತೀರಲ್ಲ ಅದು ಒಂದು ಫಂಕ್ಷನ್. ಅಲ್ಲಿ ನೀವು ಕಮೆಂಟ್ ಮಾಡ್ತೀರಲ್ಲ ದಟ್ ಈಸ್ ಆಲ್ಸೋ ಫಂಕ್ಷನ್ ಇಂಟರ್ನಲಿ. ನೀವು ಒಂದು ಫೈಲ್ ಅಪ್ಲೋಡ್ ಮಾಡ್ತೀರಲ್ಲ ಅದು ಒಂದು ಫಂಕ್ಷನ್ ಅನ್ನ. ಸೊ ನೀವೊಂದು ಸಾಫ್ಟ್ವೇರ್ ಡೆವಲಪ್ ಮಾಡ್ಬೇಕಾದ್ರ ಅದನ್ನ ಹಿಂಗ ಉದ್ದ ಎಂಡ್ ಇಲ್ದಂಗೆ ಯಾರು ಬರ್ಯಾಕ್ ಹೋಗಲ್ಲ. ಮತ್ತ ಆತರ ಬರ್ಯಾಕ್ ಸಾಧ್ಯನೂ ಇಲ್ಲ, ಯಾಕಂದ್ರೆ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಾಕ ಬಹಳ ಜನ ಬೇಕಾಗ್ತಾರ. ನೀವು ಅದನ್ನ ಒಂದ ಫೈಲ್ನಾಗ ಹಂಗ ಉದ್ದ ಬರ್ಕೊಂತ ಹೋದ್ರಿ ಅಂದ್ರೆ ಡೆವಲಪ್ಮೆಂಟ್ ಮಾಡೋದು ಬಹಳ ಕಠಿಣ ಆಗುತ್ತೆ, ಮತ್ತೆ ನಿಮ್ದು ಕಾಸ್ಟ್ ಬಹಳ ಜಾಸ್ತಿ ಆಗುತ್ತೆ. ಸೊ ಸಾಫ್ಟ್ವೇರ್ ಇಂಡಸ್ಟ್ರಿ, ಅದು ಸ್ಟ್ಯಾಂಡರ್ಡ್ ಲೈಬ್ರರಿ ಇರ್ಬೋದು ಅಥವಾ ನೀವು ಇಂಪ್ಲಿಮೆಂಟ್ ಮಾಡಿದ ಫಂಕ್ಷನ್ಸ್ ಇರ್ಬೋದು, ಅವು ಎಲ್ಲಾನು ಒಂದೊಂದು ಚಿಕ್ಕ ಚಿಕ್ಕ ಫಂಕ್ಷನ್ಸ್ ತರಾನು ಬರೀತಾರ. ಸೊ ಫಂಕ್ಷನ್ಸ್ ಇವನ್ ಇಂಟರ್ವ್ಯೂಸ್ ಒಳಗೂ ಸದೇಕ ಫಂಕ್ಷನ್ಸ್ ಬಹಳ ಮಹತ್ವ ಐತಿ. ನೀವು ಚಲೋ ತಂಗ ಕೋಡಿಂಗ್ ಕಲಿಬೇಕಂದ್ರೂ ನಿಮ್ಗೆ ಫಂಕ್ಷನ್ಸ್ ಬರಬೇಕು, ನೀವು ಚಲೋ ಒಳ್ಳೆ ಪ್ರೋಗ್ರಾಮರ್ ಆಗ್ಬೇಕಂದ್ರೆ ಫಂಕ್ಷನ್ಸ್ ಬರಬೇಕು, ನೀವು ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ಬೇಕಂದ್ರೆ ಫಂಕ್ಷನ್ಸ್ ಬರಿಬೇಕು. ಫಂಕ್ಷನ್ಸ್ ಆರ್ ದ ಮೋಸ್ಟ್ ಎಸೆನ್ಷಿಯಲ್ ಸ್ಕಿಲ್ ಫಾರ್ ಎನಿ ಇಂಜಿನಿಯರ್. ನಾ ಎಲ್ಲ ಇಂಟರ್ವ್ಯೂ ತಗೊಳ್ಳುವಾಗ ನಾ ಕ್ವಶನ್ ಕೇಳ್ತೀನಲ್ಲ, ಆ ಕ್ಯಾಂಡಿಡೇಟ್ ಫಂಕ್ಷನ್ ಹೆಂಗ್ ಡಿಕ್ಲೇರ್ ಮಾಡ್ತಾರ ಅದನ್ನ ನೋಡಿನ ನಮ್ಗೆ ಅರ್ಧ ಗೊತ್ತಾಗ್ತೈತಿ ಕ್ಯಾಂಡಿಡೇಟ್ ಯಾವ ಡೈರೆಕ್ಷನ್ ದಾಗ ಹೋಗ್ತಾರ ಇಂಟರ್ವ್ಯೂ ಒಳಗಂತಂದು. ಸೊ ಫಂಕ್ಷನ್ಸ್ ಆರ್ ದ್ಯಾಟ್ ಇಂಪಾರ್ಟೆಂಟ್. ಸೊ ದಯವಿಟ್ಟು ಇದನ್ನ ವಿಡಿಯೋ ಲಕ್ಷ ಕೊಟ್ಟು ಕೇಳ್ರಿ, ನಿಮ್ದ ನೋಟ್ಸ್ ಮಾಡ್ಕೊಳ್ರಿ, ಆಮೇಲೆ ಪ್ರಾಕ್ಟೀಸ್ ಮಾಡ್ರಿ, ಆಮೇಲೆ ಬೇಕಿದ್ರೆ ರಿಪಿಟೇಟಿವ್ ಆಗಿ ಕೇಳ್ರಿ, ಬಟ್ ಪ್ಲೀಸ್ ಲರ್ನ್ ಫಂಕ್ಷನ್ಸ್ ರಿಯಲಿ ವೆಲ್. ಸೊ ಲೆಟ್ ಸ್ಟಾರ್ಟ್ ವಿತ್ ದ ವೆರಿ ಫಸ್ಟ್ ಥಿಂಗ್. ವಾಟ್ ಈಸ್ ವಾಟ್ ಈಸ್ ಅ ಫಂಕ್ಷನ್? ಫಂಕ್ಷನ್ ಅಂದ್ರೆ ಏನು? ಈಗ ನಿಮ್ ಮನ್ಯಾಗ ನಿಮ್ಗೆ ಯಾವ್ದಾರ ಒಂದು ಕೆಲಸ ಹಗಲೆಲ್ಲ ರಿಪಿಟೇಟಿವ್ ಹೇಳಿದ್ರು ಅಂತ ತಿಳ್ಕೊರಿ, ನಿಮಗ ಅದು ಬೋರ್ ಆಗುತ್ತೋ ಇಲ್ಲೋ? ಫಾರ್ ಎಕ್ಸಾಂಪಲ್, ಈಗ ನಿಮ್ ಮನ್ಯಾಗ ಏನಾರ ನಿಮಗ ದಿನ ಒಂದ್ 10 ಸರಿ ಕಿರಾಣಿ ಅಂಗಡಿ ಕಳ್ಸಿದ್ರು, ಅದ್ ತಗೊಂಡ್ ಬಾ ಅಂತಂದು ಹಂಗ ದಿನ ಮಾಡಾಕತ್ರ ಅಂತ ತಿಳ್ಕೊರಿ, ಒಂದ್ ವಾರ ನಿಮಗ್ ಸಿಟ್ಟು ಬರುತ್ತೆ, ಇರಿಟೇಷನ್ ಆಗುತ್ತೆ. ಬರೀ ಇದನ್ನ ಮಾಡ್ಲೇನು ಅಂತ ಕೇಳ್ತೀರಿ ನೀವು, ಕರೆಕ್ಟಾ? ಹಂಗ ಎನಿ ಸೇಮ್ ಕೈಂಡ್ ಆಫ್ ಟಾಸ್ಕ್ ಇಫ್ ಯು ಹ್ಯಾವ್ ಟು ರಿಪೀಟ್ ಅಗೇನ್ ಅಂಡ್ ಅಗೇನ್, ಅವಾಗ ಏನಾಗುತ್ತೆ ನಿಮಗ, ಏನ್ ಟೈಮ್ ವೇಸ್ಟ್ ಮಾಡತ್ತೇನಪ್ಪ ಇದ್ರ ಸಂಬಂಧ ಅಂತ, ಒಮ್ಮೆ ಯಾಕೆ ಮಾಡಂಗಿಲ್ಲ ಅಂತಂದು. ಇಲ್ಲಾಂದ್ರೆ ಏನ್ ವಿಚಾರ ಮಾಡ್ತೀರಿ, ಇದನ್ನ ಅವಾಗ ಹೇಳಂತೀರಿ. ಈಗ ಮನ್ಯಾಗ ಅಣ್ಣ ತಮ್ಮ ಅಕ್ಕ ತಂಗಿ ಇದ್ರಂದ್ರ ಲಾಸ್ಟ್ ಟೈಮ್ ನಾ ಹೋಗಿನಿ, ಈಗ ಅವ್ರಿಗೆ ಹೇಳಂತೀರಿ, ಕರೆಕ್ಟಾ? ಸೊ ಎನಿಥಿಂಗ್ ದಟ್ ಇಸ್ ರಿಪಿಟೇಟಿವ್, ರೈಟ್? ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಅದನ್ನ ನೀವು ಹೆಂಗಾರ ಮಾಡಿ ಆಟೋಮೇಶನ್ ಮಾಡ್ಬೇಕು, ಇಲ್ಲ ಯಾರಿಗಾರ ಹೇಳ್ಬೇಕು ಅಂತ ಟ್ರೈ ಮಾಡ್ತೀರಿ. ಫಂಕ್ಷನ್ಸ್ ಮೇನ್ ಹೆಚ್ಚು ಕಡಿಮೆ ಗೋಲ್ ಅದ ಏನಂತಂದ್ರ, ನೀವೇನ್ ಸಾಫ್ಟ್ವೇರ್ ಡೆವಲಪ್ ಮಾಡ್ತೀರಿ ಅದ್ರೊಳಗೆ ಯಾವ ಕೆಲಸ ನೀವು ರಿಪಿಟೇಟಿವ್ ಆಗಿ ಮಾಡ್ತಿರಲ್ಲ, ಅದನ್ನ ಬೇರೆ ಬೇರೆ ಕಡೆ ನಿಮ್ ಕೋಡ್ದಾಗ ಯೂಸ್ ಮಾಡ್ತಿರಲ್ಲ, ಅದನ್ನ ಆ ಪ್ರೋಗ್ರಾಮ್ ಅನ್ನ ಇನ್ನೊಂದು ಸಣ್ಣ ಪ್ರೋಗ್ರಾಮ್ದೊಳಗೆ ಬರೆದಿಡ್ತಾರ, ಆಯ್ತಾ? ಈಗ ನಿಮ್ದೇನ್ ಇದು ಮೇನ್ ಪ್ರೋಗ್ರಾಮ್ ಐತಂತ ತಿಳ್ಕೊರಿ. ಇದ್ರೊಳಗ ಉದಾಹರಣೆಗೆ ನೀವು ಒಂದು ಪ್ರಿಂಟ್ ಮಾಡತ್ತೀರಿ ಏನು, ಸೊ ಅದು ಒಂದು ಸಣ್ಣದು ರಿಪಿಟೇಟಿವ್ ಕೆಲಸ ಅದ. ಇದೇನ್ ಮಾಡತ್ತ? ಪ್ರಿಂಟ್ ಮಾಡತ್ತ. ಸೊ ಇದನ್ನ ಪ್ರತಿಯೊಂದು ಕಡೆ ನಾನು ಇಲ್ಲಿ ಎಲ್ಲಾ ಕಡೆ ಅದನ್ನ ಬರೆಯೋ ಬದ್ಲಿ ನೀವೇನ್ ಮಾಡಾಕ್ತೀರಿ, ಅದನ್ನ ಈ ತರ ಒಂದು ಸಣ್ಣದು ಈ ಮೇನ್ ಪ್ರೋಗ್ರಾಮ್ ಒಳಗನ ಏನ್ ಮಾಡ್ತಿದ್ದೀರಿ, ಇನ್ನೊಂದು ಸಣ್ಣದು ಪ್ರೋಗ್ರಾಮ್ ಬರೀತಿದ್ದೀರಿ. ಇದಕ್ಕ ಫಂಕ್ಷನ್ ಅಂತೀವಿ ನಾವು. ಸೊ ದಿಸ್ ಇಸ್ ಲೈಕ್ ಅ ಸ್ಮಾಲ್ ಪ್ರೋಗ್ರಾಮ್. ಅಂಡ್ ಯೂಶಲಿ ನಾವೆಲ್ಲ ಮೈಕ್ರೋಸಾಫ್ಟ್ ನಾಗೆಲ್ಲ ನಮ್ದು ರೂಲ್ ಏನಂತಂದ್ರೆ, ಒಂದು ಫಂಕ್ಷನ್ ಭಾಳ ಅಂದ್ರೆ 20-30 ಲೈನ್ ಅಷ್ಟೇ ಇರ್ಬೇಕು. ಅಂದ್ರೆ ಅದೇ ನಿಮ್ಗೆ ಲ್ಯಾಪ್ಟಾಪ್ ಸ್ಕ್ರೀನ್ ಇರ್ತೈತಲ್ಲ, ಆ ಸ್ಕ್ರೀನ್ ವಿಡ್ತ್ದೊಳಗೆ ನೀವು ಎಷ್ಟು ಕೋಡ್ ನೋಡ್ತೀರಿ ಅಷ್ಟ, ಅದಕ್ಕಿಂತ ಜಾಸ್ತಿ ಇರಬಾರ್ದು ಅಂತಂದು. ಯಾರು ಅದಕ್ಕಿಂತ ದೊಡ್ಡದು ಬರದ್ರಂದ್ರ ಇದನ್ನ 2 ತುಂಡು ಮಾಡಂತ ಹೇಳ್ತೀವಿ ನಾವು. ಸೊ ಇಟ್ ಹ್ಯಾಸ್ ಟು ಬಿ ಸ್ಮಾಲ್, ಇಟ್ ಹ್ಯಾಸ್ ಟು ಬಿ ಪ್ರಿಸೈಸ್, ಇಟ್ ಹ್ಯಾಸ್ ಟು ಬಿ ಈಸಿಲಿ ಅಂಡರ್ಸ್ಟ್ಯಾಂಡಬಲ್, ಆಯ್ತಾ? ಅಷ್ಟು ಇಂಪಾರ್ಟೆನ್ಸ್ ಇರುತ್ತೆ. ಸೊ ಜನರಲಿ ಇಟ್ ಈಸ್ ಅ ಸ್ಮಾಲ್ ಪ್ರೋಗ್ರಾಮ್ ಇದ್ದಂಗ. ಇದ್ರದ್ದು ಏನೇನು, ದಟ್ ಈಸ್ ವಾಟ್ ದ ಫಂಕ್ಷನ್ ಇಸ್, ಆಯ್ತಾ? ಕಾನ್ಸೆಪ್ಷುಯಲಿ ಫಂಕ್ಷನ್ ಅಂದ್ರೆ ಇದು. ದೆನ್ ನಾನ್ ನಿಮ್ಗೆ ಹೇಳಿನಲ್ಲ ಏನಂದ್ರ, ಎನಿ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ ಯು ವಿಲ್ ಲರ್ನ್, ಯು ಶುಡ್ ಆಲ್ವೇಸ್ ಆಸ್ಕ್ ವಾಟ್, ವೈ ವಿ ಹ್ಯಾವ್ ಫಂಕ್ಷನ್ಸ್. ಯಾಕೆ ಬಂತು ಫಂಕ್ಷನ್ಸ್? ಯಾವ್ದಕ್ ಬಂತು ಫಂಕ್ಷನ್ಸ್? ಇಲ್ಲ ಅಂದ್ರೆ ಏನಾಗ್ತಿತ್ತು? ಸೊ ಫಂಕ್ಷನ್ಸ್ ಎದಕ್ಕೈತೆ ಅಂದ್ರ ಕೋಡ್ ರಿಯೂಸಬಿಲಿಟಿ. ಅಂದ್ರ ಹಗಲೆಲ್ಲ ಅದನ್ನ ಬರೆಯೋ ಬದ್ಲಿ ನೀವ್ ಏನ್ ಮಾಡ್ಬೋದು, ಕೋಡ್ ಅನ್ನ ರಿಯೂಸ್ ಮಾಡ್ಬೋದು. ಸೊ ರಿಯೂಸ್ ಮಾಡೋದ್ರಿಂದ ಏನಾಗತ್ತ, ನಿಮ್ದು ಟೈಮ್ ಸೇವ್ ಆಗುತ್ತೆ. ಸೆಕೆಂಡ್ ಏನಾಗತ್ತ, ಯುವರ್ ಮನಿ, ದಟ್ ಡೆವಲಪರ್ ಟೈಮ್ ಅಂಡ್ ಮನಿ ಬೋತ್ ವಿಲ್ ಬಿ ಸೇವ್ಡ್, ಕರೆಕ್ಟ್? ಪ್ಲಸ್ ನಿಮ್ದು ಸಾಫ್ಟ್ವೇರ್ ಸೈಜು ಸಣ್ಣದಾಗ್ತೈತಿ. ಫಂಕ್ಷನ್ಸ್ ಇರ್ಲಿಲ್ಲ ಅಂತ ತಿಳ್ಕೋರಿ, ನಿಮ್ಮೆಲ್ಲ ಮೊಬೈಲ್ ಆಪ್ಗಳೆಲ್ಲ GB ಗಂಟ್ಲೆ ಆಗ್ಬಿಡ್ತಿದ್ದು, ಡೌನ್ಲೋಡ್ ಮಾಡಕ್ ಆಗ್ತಿರ್ಲಿಲ್ಲ.
ಫಂಕ್ಷನ್ಸ್ ಐತ್ ಅಂತ ಹೇಳಿ ಅದು ಏನಾಗೈತಿ ನಿಮ್ ಮೊಬೈಲ್ ಆಪ್ ಸಣ್ಣ ಇರ್ತಾವ. ಇಲ್ಲಾಂದ್ರೆ ಇನ್ನೂ ಮೊಬೈಲ್ ಆಪ್ ಸೈಜ್ ಇನ್ನೂ ಜಾಸ್ತಿ ದೊಡ್ಡದಿರ್ತಿತ್ತು. ಸೊ ನಾಟ್ ಜಸ್ಟ್ ಟೈಮ್, ಮನಿ, ಇವನ್ ಇಂಟರ್ನೆಟ್ ಬ್ಯಾಂಡ್ ವಿಡ್ತ್, ರಿಸೋರ್ಸ್, ಎವ್ರಿಥಿಂಗ್ ನಿಮ್ದು ಇವನ್ ವೆಬ್ಸೈಟ್ಗಳಿಗೆ ಏನ್ ಫೇಸ್ಬುಕ್ ಅದು ಇವೆಲ್ಲ ವೆಬ್ಸೈಟ್ ಲೋಡ್ ಮಾಡ್ತಿರಲ್ಲ, ಫಂಕ್ಷನ್ಸ್ ಇರ್ಲಿಲ್ಲ ಅಂದ್ರೆ ಅವು ಬಹಳ ದೊಡ್ಡ ನಿಮ್ದು ಲೋಡ್ ಆಗಕ್ಕೆ ಟೈಮ್ ತಗೊಳ್ತಿದ್ವಿ ವೆಬ್ಸೈಟ್. ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ದೊಳಗೆ ಫಂಕ್ಷನ್ಸ್ ಐತಿ ಅಂತ ಹೇಳಿ ಅವೆಲ್ಲ ಏನಾಗ್ಯಾವ, ಅದ್ರ ಸೈಜ್ ರಿಲೇಟಿವ್ಲಿ ಕಡಿಮೆ ಅದ. ಓಕೆ, ದಿಸ್ ಇಸ್ ರಿಯೂಸಬಿಲಿಟಿ ಆಯ್ತು. ಸೆಕೆಂಡ್ ಏನಂತಂದ್ರ ರೀಡಬಿಲಿಟಿ. ಬಿಕಾಸ್ ಫಂಕ್ಷನ್ ಹೆಸರು ನೀವು ಕೊಡ್ಬೋದು, ಅಂದ್ರೆ ಪ್ರೋಗ್ರಾಮರ್ ಅದಕ್ಕೆ ಹೆಸರು ಕೊಡ್ಬೋದು. ಸೊ ನೀವು ಅದನ್ನ ಇಂಗ್ಲಿಷ್ ಲ್ಯಾಂಗ್ವೇಜ್ ತರ ಕೊಡ್ಬೋದು. ಏನಂದ್ರ ಅಪ್ಲೋಡ್ ಅ ಫೋಟೋ ಅಂತ ಫಂಕ್ಷನ್ ಹೆಸರು ಕೊಡ್ಬೋದು. ಅವಾಗ ಅದನ್ನ ಕೊಟ್ಟಾಗ ಅದನ್ನ ಕೋಡ್ ಯಾರು ಓದ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತೈತೆ ಹೆಸರು ನೋಡಿ, ಓಕೆ ಈ ಫಂಕ್ಷನ್ ಫೋಟೋ ಅಪ್ಲೋಡ್ ಮಾಡ್ತೈತಿ. ಪೋಸ್ಟ್ ಅ ಕಮೆಂಟ್, ಲೈಕ್ ದ ಕಮೆಂಟ್, ಡಿಲೀಟ್ ದ ಕಮೆಂಟ್. ಆ ಹೆಸರು ನೋಡಿದ್ರನ ನಮಗ್ ಗೊತ್ತಾಗ್ಬಿಡ್ತೈತಿ, ಓಕೆ ಇಲ್ಲಿ ಕೆಳಗೆ ಏನ್ ಕೋಡ್ ಬರ್ದಾರಲ್ಲ ಇದು ಈ ಕೆಲಸ ಮಾಡತೈತಿ ಅಂತಂದು. ಮತ್ತೊಬ್ಬ ಒಳ್ಳೆ ಪ್ರೋಗ್ರಾಮರ್ ಅದಾವ ಆಲ್ವೇಸ್ ಗುಡ್ ಹೆಸರು ಬರೀತಾನ. ಸೊ ಅದನ್ನ ಯಾರ ಬರೀ ಟೆಂಪ್ ಏನಂತಾರ ಸಾರ್ಟ್ ಫೈಂಡ್ ಅಂತ ಬರದ್ರಿ, ಅವಾಗ ಗೊತ್ತಾಗಲ್ಲ ಏನ್ ಫೈಂಡ್ ಮಾಡತೈತಿ ಇದು, ರೈಟ್? ಸೊ ಒಳ್ಳೆ ಪ್ರೋಗ್ರಾಮರ್ ಆದವ್ರು ಯಾವಾಗ್ಲೂ ಚಲೋ ಹೆಸರು ಯೂಸ್ ಮಾಡ್ತಾರ ಫಂಕ್ಷನ್ಗೆ. ಸೊ ರಿಯೂಸಬಿಲಿಟಿ ಆಗತ್ತ, ದೆನ್ ರೀಡಬಿಲಿಟಿ ಆಗುತ್ತೆ. ದಿಸ್ ಈಸ್ ಒನ್ ಆಫ್ ದ ಮೇನ್ ಇಂಪಾರ್ಟೆನ್ಸ್ ಆಫ್ ಫಂಕ್ಷನ್. ಅಫ್ಕೋರ್ಸ್ ನಿಮ್ ಸಾಫ್ಟ್ವೇರ್ ಸೈಜ್ ಕಡಿಮೆ ಆಗ್ತೈತಿ, ಪೇಜ್ ಲೋಡ್ ಸೈಜ್ ಕಡಿಮೆ ಆಗ್ತೈತಿ. ಸೊ ಆಲ್ ಆಫ್ ದೋಸ್ ಅಡ್ವಾಂಟೇಜಸ್ ಆರ್ ಆಲ್ಸೋ ದೇರ್. ಸೊ ದಿಸ್ ಈಸ್ ದ ರೀಸನ್ why functions came into execution or existence. This is why functions came. Now what is a function syntax? ಅಂದ್ರೆ ನೀವು ಕೋಡ್ ಬರೆಯುವಾಗ ಅದ್ರದ್ದು ಸಿಂಟ್ಯಾಕ್ಸ್ ಏನ್ ಇರ್ತೈತಿ? ಸೊ ನಿಮಗೆ ಮಜಾ ಅನಿಸ್ತಿರ್ಬೋದಲ್ಲಪ್ಪ, ಇವ್ರು ಇನ್ನೂ ಏನು ಹೆಲೋ ವರ್ಡ್ ಪ್ರೋಗ್ರಾಮ್ ಅನ್ನ ಹೇಳಿಲ್ಲ, ಆಲ್ರೆಡಿ ಇವರು ಫಂಕ್ಷನ್ಸ್, ಡೇಟಾ ಟೈಪ್ಸ್, ವೇರಿಯೇಬಲ್ಸ್ ಕವರ್ ಮಾಡತ್ತಾರ ಅಂತಂದು. ಸೊ ನಮ್ಗೆ ಏನ್ ಅನಿಸ್ತಂದ್ರ ಬಹಳಷ್ಟು ಕಡೆ ನಾವು ಟೆಕ್ಸ್ಟ್ ಬುಕ್ ದಾಗೂ ನೋಡ್ತೀವಿ, ಟ್ಯುಟೋರಿಯಲ್ಸ್ ದಾಗೂ ನೋಡ್ತೀವಿ, ಎಲ್ಲರೂ ಹೆಲೋ ವರ್ಡ್ ದಿಂದ ಶುರು ಮಾಡ್ತಾರ, ಆಮೇಲೆ ಸಮ್ ಆಫ್ 2 ನಂಬರ್ಸ್ ಅಂತಾರ. ಬಟ್ ಯು ಕೆನಾಟ್ ರೈಟ್ ಇನ್ ಸಿ ಮತ್ತು ಜಾವಾದಾಗ ನೀವು ಫಂಕ್ಷನ್ ಅನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದ ನೀವು ಕೋಡ ಬರೆಯಕ್ ಆಗಂಗಿಲ್ಲ. ಅದ್ ಹೆಂಗಂತ ನಿಮ್ಗೆ ನಾನು ತೋರಿಸ್ತೇನೆ ಈಗ ಡೆಮಾನ್ಸ್ಟ್ರೇಟ್ ಮಾಡಿ. ಸೊ ವಾಟ್ ವಿ ಫೆಲ್ಟ್ ಈಸ್ ಅಟ್ ಲೀಸ್ಟ್ ಫಂಕ್ಷನ್ಸ್ ಅಂದ್ರೆ ಏನು, ಡೇಟಾ ಟೈಪ್ಸ್ ಅಂದ್ರೆ ಏನು, ವೇರಿಯೇಬಲ್ಸ್ ಅಂದ್ರೆ ಏನು, ಇವು 3 ಕಾನ್ಸೆಪ್ಟ್ ಥಿಯರಾಟಿಕಲಿ ಅಂಡ್ ಕಾನ್ಸೆಪ್ಚುಲಿ ನಿಮ್ಗೆ ಅರ್ಥ ಆದ್ಮೇಲೆ ದೆನ್ ವಿ ಶುಡ್ ಗೆಟ್ ಇನ್ ಟು ದ ಏನಂತಾರ ನಮ್ದು ನಮಸ್ತೆ ಅಥವಾ ಹೆಲೋ ವರ್ಡ್ ಪ್ರೋಗ್ರಾಮ್ ಅಂತ ಅನ್ಕೊಂಡ್ವಿ. ಅದಕ್ಕೆ we are trying to explain these things to you. So now let's understand what is a function syntax. Okay, programming language ದೊಳಗ syntax is very important. Okay, so ನೀವು ಕಾನ್ಸೆಪ್ಟ್ಸ್ ಹೆಂಗ್ ನೆನಪಿಟ್ಕೋತಿರಲ್ಲ ಹಂಗ್ ಸಿಂಟ್ಯಾಕ್ಸ್ ನೆನಪಿಟ್ಕೋರಿ. ಎಕ್ಸಾಕ್ಟ್ ಹೆಂಗ್ ಅಂತ ನೆನಪಿಟ್ಕೋಬೇಡ್ರಿ, ಜಸ್ಟ್ ರಿಮೆಂಬರ್ ದ ಸಿಂಟ್ಯಾಕ್ಸ್. ಸೊ ಸಿಂಟ್ಯಾಕ್ಸಿಗೂ ಆಕ್ಚುಯಲ್ ಡೀಟೇಲ್ಗೂ ಏನ್ ಡಿಫ್ರೆನ್ಸ್ ಅಂತ ನಿಮ್ಗೆ ಗೊತ್ತಾಗುತ್ತೆ ವೆರಿ ಸೂನ್. ಸೊ ಫಸ್ಟ್ ಏನಿರುತ್ತಲ್ಲ ಅದಕ್ಕೆ ಏನಂತೀವಿ ಅಂದ್ರೆ ರಿಟರ್ನ್ ಟೈಪ್. ಇದಾದ್ಮೇಲೆ ಇಲ್ಲೊಂದು ಸ್ಪೇಸ್ ಇರುತ್ತೆ, ಸ್ಪೇಸ್ ಆದ್ಮ್ಯಾಗ ಫಂಕ್ಷನ್ ನೇಮ್. ಓಕೆ, ಆಮೇಲೆ ಯೂಶಲಿ ಬ್ರೇಸ್ ಓಪನ್ ಆಗಿ ಇಲ್ಲಿ ಇನ್ಪುಟ್ ಆರ್ಗ್ಯುಮೆಂಟ್ಸ್. ಓಕೆ, ಫಂಕ್ಷನ್ಸ್ ಒಳಗ 3 ಪಾರ್ಟ್ ಅದಾವ, ನೆನ್ಪಿಟ್ಕೋರಿ. ಪಾರ್ಟ್ ನಂಬರ್ 1 is return type, part number 2 is name, part number 3 is function arguments. ಇದರ ಒಳಗ ರಿಟರ್ನ್ ಟೈಪ್ ಐತಲ್ಲ ಇದು ಕಂಪಲ್ಸರಿ ಇಲ್ಲ, ಆಮೇಲೆ ಇನ್ಪುಟ್ ಆರ್ಗ್ಯುಮೆಂಟ್ಸ್ ಅನ್ನು ಕಂಪಲ್ಸರಿ ಇಲ್ಲ. ಇದರ ಅರ್ಥ ಯು ಕ್ಯಾನ್ ಆಲ್ಸೋ ರೈಟ್ ಅ ಫಂಕ್ಷನ್ ಲೈಕ್ ದಿಸ್. ಹೆಂಗ? ಫಂಕ್ಷನ್ ನೇಮ್ ಓಪನ್ ಅಂಡ್ ಕ್ಲೋಸ್ ಬ್ರೇಸ್. ಸೊ ಇಲ್ಲಿ ನೋಡ್ರಿ, ಇಲ್ಲಿ ರಿಟರ್ನ್ ಟೈಪ್ ಏನಿಲ್ಲ. ಈಗ ಪೈಥಾನ್ ಅಂತ ಲ್ಯಾಂಗ್ವೇಜ್ ದಾಗ ಇಲ್ಲಿ ಏನು ಬರ್ಯಾಕ್ ಹತ್ತಲ್ಲ, ಆದ್ರ ಸಿ ಮತ್ತು ಜಾವಾದಾಗ ಇದಕ್ಕೊಂದು ಸ್ಪೆಷಲ್ ಕೀವರ್ಡ್ ಐತಿ, ಏನಂತ ವೈಡ್ ಅಂತ ಐತಿ. ವೈಡ್ ಅಂತ ಬರಿಬೇಕಲ್ಲಿ, ಆಯ್ತಾ? ಸೊ ಇಲ್ಲಿ ಏನು ನಾ ಇನ್ಪುಟ್ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಿಲ್ಲ. ಸೊ ಇವೆರಡು ಏನು ಕಂಪಲ್ಸರಿ ಅಲ್ಲ, ರಿಟರ್ನ್ ಮತ್ತ ಇನ್ಪುಟ್. ಆದ್ರೆ ಹೆಸರು ಮತ್ತೆ ಈ ತರ ಬ್ರೇಸ್ ಬರೀತಿರ್ಲ ಇದು ಕಂಪಲ್ಸರಿ. ಸೊ ದಿಸ್ ಇಸ್ ದ ಸಿಂಟ್ಯಾಕ್ಸ್. ಇದನ್ನ ಲಕ್ಷ ಕೊಟ್ಟು ಕೇಳ್ರಿ, ಆಮೇಲೆ ಇದನ್ನ ನೆನಪಿಟ್ಕೋರಿ. ಫಂಕ್ಷನ್ದಾಗ 3 ಪಾರ್ಟ್ಸ್ ಅದಾವು, ರಿಟರ್ನ್ ಟೈಪ್,
ಫಂಕ್ಷನ್ ನೇಮ್, ಇನ್ಪುಟ್ ಆರ್ಗ್ಯುಮೆಂಟ್ಸ್. ಈ ಈಚ್ ಪಾರ್ಟ್ ವೆರಿ ಡೀಪರ್ಲಿ ನಾವು ಅಗದಿ ಡೀಪ್ ಆಗಿ ಅರ್ಥ ಮಾಡ್ಕೊಂಡು ಸಬ್ಸಿಕ್ವೆಂಟ್ ಆಗಿ. ಬಟ್ ಪಾಸ್ ಫಾರ್ ಅ ಮೂಮೆಂಟ್ ನಿಮ್ ನೋಟ್ಸ್ ನಾಗ ಇದನ್ನ ಬರ್ಕೋರಿ. ಈ 3 ಪಾರ್ಟ್ಸ್ ಇರ್ತಾವ. ಇದ್ರೊಳಗ ರಿಟರ್ನ್ ಟೈಪು ಮತ್ತ ಇನ್ಪುಟ್ ಆರ್ಗ್ಯುಮೆಂಟ್ಸ್ ಮ್ಯಾಂಡೇಟ್ರಿ ಅಲ್ಲ, ಅದ್ ಇಲ್ದೇನೆ ಇರ್ಬೋದು, ಅದ್ ಇಲ್ದೇನು ಫಂಕ್ಷನ್ಸ್ ಇರ್ಬೋದು, ರೈಟ್. ಸೊ ಕೆಲವೊಂದು ಉದಾಹರಣೆಗಳು ಕೊಡ್ತೀನಿ ಈಗ. ಹೆಂಗ ಫಂಕ್ಷನ್ಸ್ ಅಂದ್ರೆ ಹೆಂಗ್ ಇರ್ತಾವು, ರೈಟ್. ಸೊ ಲೆಟ್ಸ್ ಸೇ ಸಿಂಪಲ್ ಫಂಕ್ಷನ್ಸ್ ಬರೀನಿ ಈಗ ಯಾವ ತರ. ಸೊ ಈಗ ಹಂಗಿದ್ರ ಎಕ್ಸಾಂಪಲ್ಸ್ ಉದಾಹರಣೆ ಏನೇನು? What are the examples, right? So one thing could be get sum. So integer return type function ಹೆಸರೇನು? get sum. ಇಲ್ಲಿ ನಾನು ನಂಬರ್ಸ್ ಕೊಡ್ಬೋದು. ಏನು? integer number 1 comma integer number 2. ಸೊ ದಿಸ್ ಇಸ್ ಒನ್ ಫಂಕ್ಷನ್. ಇಲ್ಲೇನಿದೆ ರಿಟರ್ನ್ ಟೈಪ್ ಸಮ್ ಬರುತ್ತಾ, ಹೆಸರು ಗೆಟ್ ಸಮ್, ಇವೆರಡು ಇನ್ಪುಟ್ ಆರ್ಗ್ಯುಮೆಂಟ್ಸ್. ಇನ್ನೊಂದು ಎಕ್ಸಾಂಪಲ್, ಇಲ್ಲೇನು ರಿಟರ್ನ್ ಟೈಪ್ ವೈಡ್ ಅಂದ್ರೆ ಇದೇನು ಏನು ರಿಟರ್ನ್ ಮಾಡಲ್ಲ, ಹೆಸರೇನು ಪ್ರಿಂಟ್, ಇನ್ಪುಟ್ ಆರ್ಗ್ಯುಮೆಂಟ್ ಏನು ಸ್ಟ್ರಿಂಗ್ ಮೆಸೇಜ್. ಇದು ಒಂದು. ಅನದರ್ ಎಕ್ಸಾಂಪಲ್, void like message, ಇಲ್ಲಿ string message id. ಸೊ ಯೂಶಲಿ ನೀವೇನ್ ಫೇಸ್ಬುಕ್ ನಾಗ ಅದು ಕಮೆಂಟ್ ಅದು ಹಾಕ್ತಿರಲ್ಲ, ಪೋಸ್ಟ್ ಕಮೆಂಟ್ ಹಾಕ್ತಿರಲ್ಲ, ಅದಕ್ಕೆಲ್ಲದಕ್ಕೂ ಒಂದು ಯುನಿಕ್ ಐಡಿ ಇರ್ತೈತಿ. ಸೊ ನೀವೇನಾರ ಅದನ್ನ ಲೈಕ್ ಮಾಡಿದ್ರಿ ಅಂದ್ರ ಅಲ್ಲಿ ಒಳಗೊಂದು ಫಂಕ್ಷನ್ ಕಾಲ್ ಆಗತ್ತ. ಆ ಫಂಕ್ಷನ್ ಯೂಶಲಿ ಜನರಲಿ ಸಿಂಟ್ಯಾಕ್ಸ್ ಹಿಂಗ್ ಇರ್ತೈತಿ. ಅದೇನ್ ಮಾಡ್ತೈತಿ, ಆ ಮೆಸೇಜ್ ಐಡಿನ ನಿಮ್ಗೆ ಸಿಂಪ್ಲಿಫೈ ಮಾಡಿ ಹೇಳಾಕ್ತೇನೆ. ಆ ಮೆಸೇಜ್ ಐಡಿನ ಹೇಳುತ್ತಾ, ಆಮೇಲೆ ಲೈಕ್ ಮೆಸೇಜ್ ಅಂತ ಹೇಳುತ್ತಾ. ಸೊ ಇದ್ರೊಳಗೆ ಅದೆಲ್ಲ ಕಾಲ್ ಇರ್ತೈತೆ. ಅದು ಬ್ಯಾಕ್ ಎಂಡ್ ಸರ್ವರ್ಗೆ ಹೋಗಿ ಆ ಸರ್ವರ್ಗೆ ಅದನ್ನ ಮಾಹಿತಿ ಕಳಿಸಿ ಅಲ್ಲಿ ಸರ್ವರ್ನಾಗ ಅದು ಲೈಕ್ ಅಪ್ಡೇಟ್ ಆಗಿ ಮತ್ತೆ ವಾಪಸ್ ಅದು ಕಾಲ್ ಬಂದು ನಿಮ್ಗೆ ಯು ಐದಾಗ ಅದೇನ್ ಮಾಡುತ್ತೆ, ಈ ತರ ಥಮ್ಸ್ ಅಪ್ ತೋರಿಸುತ್ತೆ ಅಥವಾ ಅಕೌಂಟ್ ಅಲ್ಲಿ ಜಾಸ್ತಿ ಮಾಡುತ್ತೆ. ಅದೆಲ್ಲ ಕೋಡ್ ಏನ್ ಮಾಡಿರ್ತಾರ ಇದ್ರೊಳಗೆ ಬರ್ದಿರ್ತಾರ. ಸೊ ಇವೆಲ್ಲ ಉದಾಹರಣೆ. ನೀವು ಪ್ರಿಂಟ್ ಮಾಡಕ್ ಮಾಡಿದ್ದು ಅಥವಾ ಟೈಪ್ ಮಾಡುವಾಗ ಎನಿಥಿಂಗ್ ಯು ಡೂ ಇನ್ ಸಾಫ್ಟ್ವೇರ್ ಅಲ್ಲ, ಇಂಟರ್ನಲ್ಲಿ ಏನಾಗಿರುತ್ತೆ ಅದೊಂದು ಫಂಕ್ಷನ್ ಆಗಿರುತ್ತೆ. ಆಮೇಲೆ ಹಂಗಿತ್ತಂದ್ರ ಇದು ಮೇನ್ ಪ್ರೋಗ್ರಾಮ್ ಏನೈತಲ್ಲ, ಮೇನ್ ಏನಿದೆ ಅಲ್ಲಿಂದ ಬರೀ ಹಿಂಗ ಒಂದ ಫಂಕ್ಷನ್ ಕಾಲ್ ಆಗತ್ತ ಅಥವಾ ಮಲ್ಟಿಪಲ್ ಆಗತ್ತ. ಆನ್ಸರ್ ಎಷ್ಟು ಬೇಕಾದಷ್ಟು ಆಗ್ಬೋದು. ಅಂದ್ರೆ ಈಗ ಮೇನ್ ಇಂದ ಈ ಫಂಕ್ಷನ್ ಕಾಲ್ ಆಯ್ತು, ಆಮೇಲೆ ಇಲ್ಲಿಂದ ಇನ್ನೊಂದು ಫಂಕ್ಷನ್ ಕಾಲ್ ಆಯ್ತು, ಆಮೇಲೆ ಇಲ್ಲಿಂದ ಇನ್ನೊಂದು ಫಂಕ್ಷನ್ ಕಾಲ್ ಆಯ್ತು, ಇಲ್ಲಿಂದ ಇನ್ನೊಂದು ಫಂಕ್ಷನ್ ಕಾಲ್ ಆಯ್ತು. ಸೊ ಈ ತರ ಒಂದ್ ಫಂಕ್ಷನ್ ಇನ್ನೊಂದು ಫಂಕ್ಷನ್ ಕರಿಬಹುದು. ಅಥವಾ ಮೇನ್ ಇದ್ದಿದ್ದನ್ನ ಏನ್ ಮಾಡ್ಬೋದು, ಮೇನ್ ಇದ್ದಿದ್ದನ್ನ ಇಲ್ಲಿಂದ ಈ ಫಂಕ್ಷನ್ ಕಾಲ್ ಮಾಡ್ಬೋದು, ಇದನ್ನ 2-3 ಸರಿ ಕಾಲ್ ಮಾಡ್ಬೋದು, ರೈಟ್. ಸೊ ಆ ತರ ಏನೂ ರಿಸ್ಟ್ರಿಕ್ಷನ್ ಇಲ್ಲ. ದೇ ಕ್ಯಾನ್ ಕಾಲ್, ದೀಸ್ ಫಂಕ್ಷನ್ಸ್ ಕ್ಯಾನ್ ಕಾಲ್ ಈಚ್ ಅದರ್ ಎನಿ ನಂಬರ್ ಆಫ್ ಟೈಮ್. ಓಕೆ, ಬಟ್ ಈ ಫಂಕ್ಷನ್ ಇದನ್ನ ಕಾಲ್ ಮಾಡಿ, ಇದು ಕಾಲ್ ಮಾಡಿ, ಇದು ವಾಪಸ್ ಇದನ್ನ ಕಾಲ್ ಮಾಡ್ತು ಅಂತ ತಿಳ್ಕೊರಿ. ಅವಾಗ ಏನಾಗುತ್ತೆ, ಇದು ಲೂಪ್ ಆಗುತ್ತೆ ಇಲ್ಲಿ. ಈ ಲೂಪ್ ಏನಂತಾರ ಅಂದ್ರೆ ರಿಕರ್ಷನ್ ಅಂತಾರ. ಅದ್ರ ಬಗ್ಗೆ ಒಂದು ಡೀಟೇಲ್ಡ್ ನಮ್ದು ಸೆಷನ್ ಐತಿ. ವಿಲ್ ನಾಟ್ ಗೋ ದೇರ್ ರೈಟ್ ನೋ, ಬಟ್ ದಟ್ ಕಾನ್ಸೆಪ್ಟ್ ಈ ತರ ಲೂಪ್ ಆದಾಗ ರಿಕರ್ಷನ್ ಅಂತಾರ. ಸೊ ಹಂಗಿತ್ತಂದ್ರ ಎಷ್ಟು ಡೀಪ್ ಆಗಿ ನೀವು ಹಿಂಗ್ ಕಾಲ್ ಮಾಡ್ಬೋದು ಅಂತಂದ್ರ ಕೆಲವೊಂದು ಲ್ಯಾಂಗ್ವೇಜ್ ನಾಗ ಲೈಕ್ ಪೈಥಾನ್ ದೇ ಹ್ಯಾವ್ ಅ ಲಿಮಿಟ್ 999 ಟೈಮ್ಸ್. ಒಂದ್ರೊಳಗೊಂದು ಹಂಗ ಹೋಗ್ಬೋದು ನೀವು. ಇನ್ನ ಸಿ ಅಂತ ಲ್ಯಾಂಗ್ವೇಜ್ ನಾಗ ಏನಾಗತ್ತ, ಸ್ಟ್ಯಾಕ್ ಮೆಮೊರಿ ಓವರ್ಫ್ಲೋ ಅಂತ ಒಂದ್ ಎರರ್ ಬರುತ್ತೆ. ಹಿಂಗ್ ಯೂಶಲಿ ಹಂಗ ಆಯ್ತಂದ್ರ ನಿಮ್ ಪ್ರೋಗ್ರಾಮ್ ಕ್ರಾಶ್ ಆಗುತ್ತೆ ರಿಕರ್ಷನ್ ದಾಗ ಹೋಯ್ತಂದ್ರ. ಇಲ್ಲಾಂದ್ರ ಅದ್ ಮೆಮೊರಿ ಫ್ಲೋ ಅಂತಂದ ಮ್ಯಾನೇಜ್ಡ್ ಕೋಡ್ ಒಳಗೆ ಅದ್ ಎಕ್ಸೆಪ್ಷನ್ ಬರ್ತೈತಿ, ಸ್ಟ್ಯಾಕ್ ಮೆಮೊರಿ ಓವರ್ಫ್ಲೋ ಅಂತ. ಈ ಸ್ಟ್ಯಾಕ್ ಮೆಮೊರಿ ಅಂದ್ರೆ ಏನು, ಓವರ್ಫ್ಲೋ ಅಂದ್ರೆ ಏನು, ಇವೆಲ್ಲ ಕಾನ್ಸೆಪ್ಟ್ಸ್ ಅನ್ನ ಬರೋ ಸೆಷನ್ಸ್ ಒಳಗೆ ಹೇಳ್ತೀನಿ. ಬಟ್ ದೇರ್ ಇಸ್ ಸಮ್ ಲಿಮಿಟ್. ಅಂದ್ರೆ ಅದು ಇನ್ಫೈನೈಟ್ ಆಗಿ ಹೋಗಕ್ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದ್ರ ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಈಗ ಇದ ಸೆಷನ್ದಾಗ. ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ರ್ಯಾಮ್ ಮೆಮೊರಿ ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ಇದು, ಆಯ್ತಾ. ಬಿಕಾಸ್ ಆಫ್ ದಟ್ ಇಟ್ ಕೆನಾಟ್ ಗೋ ಆನ್ ಇನ್ಫೈನೈಟ್ಲಿ. ದೇರ್ ಇಸ್ ಸಮ್ ಅಪ್ಪರ್ ಲಿಮಿಟ್ ಟು ಇಟ್. ಇಟ್ ವಿಲ್ ಆಫ್ಟರ್ ದಟ್ ಇಟ್ ವಿಲ್ ಸ್ಟಾಪ್. ಓಕೆ, ಬಟ್ ಇದ್ ಹೆಂಗ್ ಅಂತಂದ್ರ ಈಗ ಉದಾಹರಣೆಗೆ ನೋಡ್ರಿ, ಈಗ ಒಬ್ಬ ದೇಶದ PM ಅಥವಾ ಈಗ ದೇಶದ CM ಅನ್ಕೋರಿ, ರಾಜ್ಯದ CM ಅನ್ಕೋರಿ, ಆಯ್ತಾ. ರಾಜ್ಯದ ಚೀಫ್ ಮಿನಿಸ್ಟರ್ ಕೆಳಗೆ ಯಾರು ಇರ್ತಾರ,
ಮಿನಿಸ್ಟರ್ಸ್ ಇರ್ತಾರ. ಸೊ CM ಏನ್ ಮಾಡ್ತಾರ, ಅವ್ರದ್ದೇನು ಮ್ಯಾನಿಫೆಸ್ಟೋ ವಿಷನ್ ಇರ್ತೈತಲ್ಲ ಅದನ್ನ ಯಾರಿಗೆ ಬ್ರೇಕ್ ಡೌನ್ ಮಾಡಿ ಡೆಲಿಗೇಟ್ ಮಾಡ್ತಾರೆ, ಬೇರೆ ಬೇರೆ ಮಿನಿಸ್ಟರ್ಸ್, ಎಷ್ಟು 30-40 ಮಿನಿಸ್ಟ್ರಿ ಅದಾವ್ರಿ. ಆಮೇಲೆ ಆ ಮಿನಿಸ್ಟರ್ಸ್ ಗಳಿಗೆ ಡೆಲಿಗೇಟ್ ಮಾಡ್ತಾರ. ಮಿನಿಸ್ಟರ್ಸ್ ಏನ್ ಮಾಡ್ತಾರ, ಇಡೀ ಒಂದೊಂದು ಮಿನಿಸ್ಟ್ರಿದಾಗ ಪ್ರಿನ್ಸಿಪಲ್ ಸೆಕ್ರೆಟರಿ ಅಂತ ಇರ್ತಾರ, ಹೈ ಲೆವೆಲ್ ವೆರಿ ಆಫೀಸರ್ಸ್ ಇರ್ತಾರ, ಅವ್ರಿಗೆ ಅದನ್ನ ಹಂಚ್ಕೊಡ್ತಾರ. ಈ ಪ್ರೋಗ್ರಾಮ್ ಈ ಸ್ಕೀಮ್ ನೀವು ನೋಡ್ಕೋರಿ ಈ ತರ ಹೇಳ್ತಾರ. ಅವರು ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಅವ್ರ ಏನ್ ಮಾಡ್ತಾರ, ಅದ್ರಾಗಿಂದ ವರ್ಕ್ ಡಿವೈಡ್ ಮಾಡಿ ಮತ್ ಅದನ್ನ ಕೆಳಗಿಂದ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಅವ್ರಿಗೆಲ್ಲ ಹೇಳ್ತಾರ. ಆಮೇಲೆ ಅಲ್ಲಿಂದ ತಹಸೀಲ್ದಾರ್ ಬರ್ತೈತಿ, ಅಲ್ಲಿಂದ ಪಂಚಾಯತಿಗೆ ಬರ್ತೈತಿ. ಸೊ ಒಂದು ರಾಜ್ಯನ ನಡೆಸ್ಬೇಕಾದ್ರೆ ಈ ತರ ಒಂದು ಪಿರಾಮಿಡ್ ಇರುತ್ತೆ. ಮ್ಯಾಲಲ್ಲಿ ಶುರು ಆಗೋದು ಚೀಫ್ ಮಿನಿಸ್ಟರ್ ಇಂದ ಹಂತವಾಗಿ ಆ ಕೆಲಸ ಏನಾಗ್ತೈತಿ ವಿಂಗಡಣೆ ಹಾಕೊಂತ ಎಕ್ಸಿಕ್ಯೂಟಿವ್ ಏನ್ ಅಂತಾರಲ್ಲ, ಆ ಎಕ್ಸಿಕ್ಯೂಟಿವ್ ಆ ವರ್ಕ್ ಏನಾಗ್ತೈತಿ ಡಿಸ್ಟ್ರಿಬ್ಯೂಟ್ ಹಾಕೊಂತ ಹೋಗುತ್ತೆ. ಇದು ಎಲ್ಲಿ ಇದ್ರೊಳಗ ಗೌರ್ಮೆಂಟ್ ಪ್ರೈವೇಟ್ ಸೆಕ್ಟರ್ನಾಗ ಏನಾಗ್ತೈತಿ, ಕಂಪನಿ ಇದಿರ್ತಾರೆ, ಯಾರು CEO ಇರ್ತಾರ. ಸೊ CEO ಕೆಳಗ ವೈಸ್ ಪ್ರೆಸಿಡೆಂಟ್ಸು ಇವರೆಲ್ಲ ಇರ್ತಾರ. ಆಮೇಲೆ CEO ಮ್ಯಾಲ್ ಅಂದ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. CEO ರಿಪೋರ್ಟ್ಸ್ ಟು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆರ್ ಅಕೌಂಟಬಲ್ ಟು ದ ಶೇರ್ ಹೋಲ್ಡರ್ಸ್, ರೈಟ್? ಸೊ CEO ಕೆಳಗ ವೈಸ್ ಪ್ರೆಸಿಡೆಂಟ್ಸ್ ಇವರೆಲ್ಲ ಇರ್ತಾರ, ಅವ್ರ ಕೆಳಗೆ ಡೈರೆಕ್ಟರ್ಸ್ ಇರ್ತಾರ, ಡೈರೆಕ್ಟರ್ಸ್ ಕೆಳಗೆ ಮ್ಯಾನೇಜರ್ಸ್ ಇರ್ತಾರ, ಮ್ಯಾನೇಜರ್ಸ್ ಕೆಳಗ ಇಂಡಿವಿಜುವಲ್ ಕಾಂಟ್ರಿಬ್ಯೂಟರ್ಸ್ ಇರ್ತಾರ. So whatever that company's vision and work is, right, that work keep getting distributed and flowing to the bottom layer, right? Exactly same thing happens in software. So you start with main program, from main it starts going down to other libraries, other classes, other functions, and ನಿಮಗೆ ಈ ತರ ಒಂದು ಫೇಸ್ಬುಕ್ ಅಂತ ಒಂದು ಅಪ್ಲಿಕೇಶನ್ ಅಥವಾ ಏನಂತಾರ PPT, ವರ್ಡ್, ಎಕ್ಸೆಲ್ ಇಂಥವೆಲ್ಲ ಅಪ್ಲಿಕೇಶನ್ಸ್ ನಿಮಗೆ ಬರ್ತಾವ. ಈ ವರ್ಡ್ PPT ಇದ್ರಾಗೆಲ್ಲ ಲಕ್ಷಾಂತರ ಫಂಕ್ಷನ್ಸ್ ಅದಾವ, ಮಿಲಿಯನ್ಸ್ ಆಫ್ ಫಂಕ್ಷನ್ಸ್ ಅದಾವ ಅದ್ರೊಳಗೆ. ಅಂಡ್ ಬಿಕಾಸ್ ಸಾವಿರಾರು ಇಂಜಿನಿಯರ್ಸ್ ದೇ ಹ್ಯಾವ್ ವರ್ಕ್ ಫಾರ್ ಏನಂತಾರೆ 20-25 years. ಸೊ ದ ಕೋಡ್ ಬೇಸಸ್ ಆರ್ ಎಕ್ಸ್ಟ್ರೀಮ್ಲಿ ಲಾರ್ಜ್. ಅಂದ್ರೆ ಇವೆಲ್ಲ ಪ್ರಾಡಕ್ಟ್ ಕೆಲವೊಂದು ಕೋಡ್ ಬೇಸ್ ಏನಂತಂದ್ರೆ 10 ಲಕ್ಷ, 15 ಲಕ್ಷ, 20 ಲಕ್ಷ ಲೈನ್ ಮ್ಯಾಲ ಇರುತ್ತೆ, ಜಾಸ್ತಿ ಇರುತ್ತೆ. ಅಂಡ್ ಸಾವಿರಾರು ಫೈಲ್ಸ್ ಇರ್ತಾವ. ಆ ಸಾವಿರಾರು ಫೈಲ್ಸ್ ಒಳಗೆ ಈಚ್ ಫೈಲ್ನಾಗ 20, 30, 55 ಫಂಕ್ಷನ್ಸ್ ಇರ್ತಾವ, 1500-2000 ಲೈನ್ಸ್ ಆಫ್ ಕೋಡ್ ಇರ್ತಾವ. ಅಂಡ್ ದಿಸ್ ಬಹಳಷ್ಟು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಒಟ್ಟಿಗೆ ಕೆಲಸ ಮಾಡಕ್ ಸಾಧ್ಯ ಆಗುವುದನ್ನ ಫಂಕ್ಷನ್ಸ್ ದಿಂದ. ಸೊ ದಟ್ ಈಸ್ ವೈ ಫಂಕ್ಷನ್ಸ್ ಆರ್ ಸೂಪರ್ ಇಂಪಾರ್ಟೆಂಟ್. ಅಂಡ್ ಪ್ಲೀಸ್ ಲಿಸನ್ ಅಂಡ್ ಲರ್ನ್ ದಿಸ್ ಕಾನ್ಸೆಪ್ಟ್ಸ್ ವೆರಿ ಕ್ಲಿಯರ್ಲಿ. ಸೊ ಲೆಟ್ಸ್ ಕಮ್ ಬ್ಯಾಕ್. ನಾವು ವಿ ಲರ್ನ್ ದ ಫಂಕ್ಷನ್ ಸಿಂಟ್ಯಾಕ್ಸ್, ಆಯ್ತಾ? ಸೊ ನೆಕ್ಸ್ಟ್ ಏನ್ ಕಾನ್ಸೆಪ್ಟ್ ಲರ್ನ್ ಮಾಡ್ಬೇಕು ನಾವು? ವಿ ಹ್ಯಾವ್ ಟು ಲರ್ನ್ ಫಂಕ್ಷನ್ ಡಿಕ್ಲರೇಷನ್, ಫಂಕ್ಷನ್ ಡೆಫಿನೇಷನ್ ಅಂಡ್ ಫಂಕ್ಷನ್ ಇನ್ವೊಕೇಶನ್. ಈ ಮೂರು ಅಂದ್ರೆ ಏನು, ಇದ್ರದ್ದು ಏನಂತಾರ, ಇದ್ರದ್ದು ಡಿಫರೆನ್ಸ್ ಏನು, ಡಿಕ್ಲರೇಷನ್ ಅಂದ್ರೆ ಏನು, ಡೆಫಿನಿಷನ್ ಅಂದ್ರೆ ಏನು, ಇನ್ವೊಕೇಶನ್ ಅಂದ್ರೆ ಏನು. ಲೆಟ್ಸ್ ಸಿ ಆಲ್ ದಿಸ್ 3. ಓಕೆ, ನಿಮ್ದು ಕಂಪೈಲ್ಡ್ ಲ್ಯಾಂಗ್ವೇಜ್ ಇರ್ಬೋದು, ಇಂಟರ್ಪ್ರಿಟೆಡ್ ಲ್ಯಾಂಗ್ವೇಜ್ ಇರ್ಬೋದು, ರೈಟ್? ಅದಕ್ಕೆ ಫಂಕ್ಷನ್ ಡಿಕ್ಲರೇಷನ್ ಮಾಡಿದ್ರಿ ಅಂದ್ರೆ ನೀವು ಆ ಕಂಪೈಲರ್ ಹೇಳತ್ತಿದ್ದೀರಿ ಏನಂತಂದ್ರೆ, ನಾ ಈ ತರ ಒಂದು ಕೋಡ್ ಬರ್ದೇನಿ, ಅದ್ರ ಹೆಸರು ಹಿಂಗೈತಿ, ಅದು ಇನ್ಪುಟ್ ಇದು ತಗೋತೈತಿ, ಅದು ಔಟ್ಪುಟ್ ಇದು ಕೊಡ್ತೈತಿ, ಈ ತರ ಒಂದು ಫಂಕ್ಷನ್ ಐತಿ ಅಂತ ಹೇಳ್ತಿದ್ರಿ ನೀವು. ಯು ಆರ್ ಇನ್ಫಾರ್ಮಿಂಗ್ ದ ಕಂಪೈಲರ್ ಆರ್ ಇಂಟರ್ಪ್ರಿಟರ್, and that is called declaration. Okay, definition ಅಂದ್ರೆ ಏನು? ಡೆಫಿನಿಷನ್ ಅಂದ್ರ ಅದನ್ನ ನೀವು ಆಕ್ಚುಲಿ ಕೋಡ್ ಬರ್ಯಾಕತ್ತೀರಿ, ನೀವು ಅದ್ರೊಳಗೆ ಏನ ಕೆಲಸ ಮಾಡಿಸ್ಬೇಕನ್ನತ್ತಿರಲ್ಲ, ಆ ಕೆಲಸ ಮಾಡಿಸ್ಬೇಕಂದಿದ್ದು ಕೋಡ್ ನೀವು ಬರಿತಿದ್ರೆ ಅದ್ರೊಳಗೆ ಟೈಪ್ ಮಾಡಿ ಅದನ್ನ ರೆಡಿ ಮಾಡ್ತೇವೆ. ದಟ್ ಈಸ್ ಫಂಕ್ಷನ್ ಡೆಫಿನಿಷನ್. ಓಕೆ, ಥರ್ಡ್ ಥಿಂಗ್ ಏನು? ಇನ್ವೊಕೇಶನ್. ಇನ್ವೊಕೇಶನ್ ಅನ್ಬೋದು ಅಥವಾ ಕಾಲಿಂಗ್ ದ ಫಂಕ್ಷನ್ ಅನ್ಬೋದು. ಇದೇನಂತಂದ್ರ ನೀವು ಬೇರೆ ಒಂದು ಮೇನ್ ದಿಂದ ಇರ್ಬೋದು, ಇನ್ನೊಂದು ಫಂಕ್ಷನ್ ಇರ್ಬೋದು, ಅಲ್ಲಿಂದ ಅದನ್ನ ಇನ್ವೋಕ್ ಮಾಡತ್ತೀರಿ, ಅದನ್ನ ಕಾಲ್ ಮಾಡತ್ತೀರಿ. ಸೊ ಇದು ಯಾರು ಮಾಡ್ತಾರೆ? ಇದು ಡಿಕ್ಲರೇಷನ್ ಅಂಡ್ ಡೆಫಿನಿಷನ್ ಇದೆಯಲ್ಲ. ಸೊ ದಿಸ್ ಅಂಡ್ ಆಲ್ ದ ಪರ್ಸನ್ ಹೂ ಇಸ್ ರೈಟಿಂಗ್ ದ ಫಂಕ್ಷನ್ ವಿಲ್ ಡೂ ಇಟ್. ಯಾರು ಅದನ್ನ ರೈಟ್ ಮಾಡ್ತಿದಾರಲ್ಲ ಅವ್ರು ಮಾಡ್ತಾರೆ ಇದನ್ನ, ಆಯ್ತಾ? ಮುಂದೆ ಅದನ್ನ ಕಾಲಿಂಗ್ ದ ಫಂಕ್ಷನ್ ಅವರ ಮಾಡ್ಬೋದು ಅಥವಾ ಇನ್ನು ಅವ್ರ ಟೀಮ್ನಾಗ ಬೇರೆದವ್ರು. ಈಗ ನೀವು ಒಂದು ಪ್ರಾಜೆಕ್ಟ್ ನಾಗ ವರ್ಕ್ ಮಾಡತ್ತೀರಿ, ನಿಮಗ್ ಬರೀ ಏನಂದಾರ ಕಮೆಂಟ್ ಲೈಕ್ ಮಾಡಿದ ಫಂಕ್ಷನ್ ಬರಿ ಅಂತ ಹೇಳ್ಯಾರ, ಆಯ್ತಾ? ಇನ್ನೊಬ್ರು ಅದು ಫೇಸ್ಬುಕ್ ಮೇನ್ ಪೇಜ್ ಬರೆಯತ್ತಾರ, ಅವ್ರೇನ್ ಮಾಡ್ಬೋದು? ನೀವು ಬರ್ದಿರೋ ಫಂಕ್ಷನ್ ಅಲ್ಲಿಂದ ಕಾಲ್ ಮಾಡ್ಬೋದು, ಕರೆಕ್ಟ್? ಸೊ ಬೇರೆ ಕಡೆಯಿಂದ ಇದನ್ನ ನಾವು ಇನ್ನೊಬ್ರು ಕಾಲ್ ಮಾಡಬಹುದು. ಬಟ್ ಅವ್ರು ಬರೀ ಅಲ್ಲಿ ಏನ್ ಮಾಡಿರ್ತಾರ, ಈ ತರ ಅದ್ರ ಹೆಸರು ಬರೋದು ಇನ್ವೋಕ್ ಮಾಡಿರ್ತಾರ, ಅದಕ್ಕೆ ಇನ್ವೋಕ್ ಮಾಡೋದು ಅಥವಾ ಕಾಲ್ ಮಾಡೋದು ಅಂತ ಇರ್ತಾರ, ಆಯ್ತಾ? ಬಟ್ ಅದು ಸಾಫ್ಟ್ವೇರ್ ರನ್ ಆಗುವಾಗ ಏನಾಗತ್ತ, ಆಕ್ಚುಲ್ ನಿಮ್ ಫಂಕ್ಷನ್ ಅಲ್ಲಿಂದ ಅಲ್ಲಿ ಕಾಲ್ ಆಗತ್ತ. ಸೊ ಇದ್ರ ಮೂರು ತರದ್ದು ಸಿಂಟ್ಯಾಕ್ಸ್ ಯಾವ ತರ ಕಾಣುತ್ತ? ಈಗ ಉದಾಹರಣೆಗೆ ಇದು ಗೆಟ್ ಸಮ್ ಅದನ್ನ ಎಕ್ಸಾಂಪಲ್ ತಗೋಣ, ಆಯ್ತಾ? ಸೊ ನಾವೇನಂತ ಹೇಳಿದ್ವಿ, ಇಂಟ್
ಗೆಟ್ ಸಮ್ ಅಂತ ಬರೆದು ಇಲ್ಲಿ ಏನ್ ಮಾಡಿದ್ವಿ, ಇಂಟ್ ನಂಬರ್ 1 ಕಾಮಾ ಇಂಟ್ ನಂಬರ್ 2. ಇದು ಬರುದು ಇಲ್ಲಿ ಈ ತರ ಸೆಮಿಕೊಲನ್ ಹಾಕಿದ್ರಿ ಅಂದ್ರ ದಿಸ್ ಇಸ್ ಕಾಲ್ಡ್ ಡಿಕ್ಲರೇಷನ್. ಓಕೆ, ಬರೀ ನೀವು ಇಲ್ಲಿ ಕೋಡ್ ಬರಿತಾ ಇಲ್ಲ, ಕೋಡ್ ಇಂಪ್ಲಿಮೆಂಟ್ ಮಾಡ್ತಿಲ್ಲ, ಬರೀ ಇದನ್ನ ಬರೆದು ಎಂಡ್ ಮಾಡ್ತಿದ್ದೀರಿ. ಸೊ ದಿಸ್ ಇಸ್ ಕಾಲ್ಡ್ ಡಿಕ್ಲರೇಷನ್. ಅದನ್ನ ನೀವು ಈ ತರ ಬರೆದು ಇದನ್ನ ಹಾಕದೆ ನೀವು ಇದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರಿ. ಹೆಂಗ್ ಇಂಪ್ಲಿಮೆಂಟ್ ಮಾಡಿದ್ರಿ, ಇಂಟ್ ಸಮ್ ಇಸ್ ಈಕ್ವಲ್ ಟು ನಂಬರ್ 1 ಪ್ಲಸ್ ನಂಬರ್ 2 ಅಂಡ್ ರಿಟರ್ನ್ ಸಮ್. ಇದು ಈ ತರ ಇಂಪ್ಲಿಮೆಂಟ್ ಮಾಡಿದ್ರಿ. ಇದಕ್ಕೆ ಏನಂತಾರ, ಡೆಫಿನಿಷನ್ ಅಂತಾರ. ಸೊ ಯು ಆರ್ ಡಿಫೈನಿಂಗ್ ದ ಫಂಕ್ಷನ್. ಡಿಕ್ಲರೇಷನ್ ಒಳಗ ಬರೀ ಅದ್ರ ಹೆಂಗ್ ಐತಿ, ಏನ್ ಸಿಂಟ್ಯಾಕ್ಸ್ ಐತಿ ಅಂತ ಅಷ್ಟೇ ಹೇಳಿದ್ರಿ. ಅದ್ರದ್ದು ಸಿಂಟ್ಯಾಕ್ಸ್ ಬೇರೆ ಇರುತ್ತೆ, ಒಂದು ಜಸ್ಟ್ ಕಾಮಾ ಸೆಮಿಕೊಲನ್ ಅಷ್ಟು ಡಿಫ್ರೆನ್ಸ್ ಇರುತ್ತೆ. ಇಲ್ಲಿ ಏನಂದ್ರೆ ಅದನ್ನ ತೆಗಿತೀರಿ, ಅದನ್ನ ತೆಗೆದು ಬ್ರೇಸ್ ಹಾಕ್ತೀರಿ. ಪೈಥಾನ್ ಒಳಗೆ ಬ್ರೇಸಸ್ ಇಲ್ಲಲ್ಲ, ಅಲ್ಲಿ ಇಂಡೆಂಟ್ ಮಾಡ್ತೀರಿ, ಕೋಡ್ ಅನ್ನು ಇಂಡೆಂಟ್ ಮಾಡ್ತೀರಿ. ಅಂತ ತೋರಿಸ್ತೇನೆ ಹೆಂಗಂತ. ಸೊ ಇನ್ ಅದರ್ ಲ್ಯಾಂಗ್ವೇಜಸ್ ಯು ಯೂಸ್ ಕರ್ಲಿ ಬ್ರೇಸಸ್, ರೈಟ್? ಅಂಡ್ ದೆನ್ ಯು ರೈಟ್ ವಾಟ್ ಟು ಡೂ ಇನ್ಸೈಡ್ ದಟ್. ಅದೇನ್ ಕೆಲಸ ಮಾಡ್ಬೇಕಲ್ಲ ಅದನ್ನ ಮಾಡ್ತೀರಿ ಇಲ್ಲಿ. ಅದನ್ನ ಮಾಡಿದಾಗ ಇದಕ್ಕೇನಂತಾರ, ಡೆಫಿನಿಷನ್ ಅಂತಾರ. ನಾವು ವಾಟ್ ಈಸ್ ಇನ್ವೊಕೇಶನ್? ಇನ್ವೊಕೇಶನ್ ಅಂದ್ರೆ ಇದು ಬರ್ದಿರಿ. ಈಗ ಇದನ್ನ ಏನ್ ಮಾಡಾಕ್ತೇನಿ ನಾ, ಇನ್ನೊಂದು ಮೇನ್ ಫಂಕ್ಷನ್ ನಾಗ ಇದನ್ನ ಕಾಲ್ ಮಾಡತ್ತೇನಿ. ಹೆಂಗ್ ಕಾಲ್ ಮಾಡ್ಬೇಕು ನಾ ಇದನ್ನ ಹೆಂಗ್ ಕಾಲ್ ಮಾಡ್ಬೇಕಂದ್ರ, ಐ ವಿಲ್ ಟು ಸೇ ಆನ್ಸರ್ ಇಸ್ ಈಕ್ವಲ್ ಟು ಇದೇನ್ ಹೆಸರು ಇದೆಯಲ್ಲ, ಗೆಟ್ ಸಮ್. ಸೊ ಐ ಕ್ಯಾನ್ ಡೂ ಗೆಟ್ ಅಂಡರ್ಸ್ಕೋರ್ ಸಮ್. ಈ ವ್ಯಾಲ್ಯೂಸ್ ನಾ ವೇರಿಯಬಲ್ ಆಗಿ ಪಾಸ್ ಮಾಡ್ಬೋದು, ಇಲ್ಲ ಹಾರ್ಡ್ ಕೋಡ್ ಮಾಡ್ಬೋದು. ಹಾರ್ಡ್ ಕೋಡ್ ಅಂದ್ರೆ ಹೆಂಗ, ಡೈರೆಕ್ಟ್ ಸಂಖ್ಯೆನ ಬರೆದ್ ಬಿಡೋದು ಹಿಂಗ. ಆಮೇಲೆ ಇಲ್ಲಿ ಮತ್ತೆ ಎಂಡಿಗೆ ಅದು ಸೆಮಿಕೊಲನ್ ಬರಿಬೇಕಿಲ್ಲಿ, ಆಯ್ತಾ? ಪೈಥಾನ್ದೊಳಗ, ಜಾವಾ ಒಳಗ, ಸಿ ಒಳಗ ಹಿಂಗಿರತ್ತ, ಪೈಥಾನ್ದಾಗ ಹಂಗಿರಲ್ಲ. ಪೈಥಾನ್ದಾಗ ಏನಂದ್ರೆ ಇದು ಅವಶ್ಯಕತೆ ಇಲ್ಲ. ನಿಮ್ಗೆ ಹೇಳಿದ್ನಲ್ಲ ಪೈಥಾನ್ದಾಗ ರೂಲ್ಸ್ ಕಡಿಮೆ ಅಂತಂದ. ಸೊ ಪೈಥಾನ್ದೊಳಗೆ ಇದಿರಲ್ಲ. ಬಟ್ ಸೇಮ್ ಇದು ಎಕ್ಸಾಕ್ಟ್ಲಿ ಹೆಂಗೈತಲ್ಲ ಹಿಂಗ. ಈ ಅದ್ರ ಹೆಸರು ಬರಿಬೇಕು, ಅದರದ್ದು ವೇರಿಯೇಬಲ್ಸ್ ಏನ್ ಬೇಕು ಅದು ಬರಿಬೇಕು. ಆಮೇಲೆ ಅದು ವಾಪಸ್ ನಿಮ್ಗೆ ಏನ್ ಕಳಿಸ್ತೈತಿ, ಇಲ್ಲಿ ಸಮ್ ಕಳಿಸ್ತಿದೆ, ರಿಟರ್ನ್ ವಾಪಸ್ ಮಾಡಿದ ಕ್ಯಾಲ್ಕುಲೇಷನ್ ಕಳ್ಸಾಗ್ತೈತಲ್ಲ, ಅದನ್ನ ಬಂದದ್ದನ್ನ ಕ್ಯಾಚ್ ಹಿಡಿಯಾಕ ಇಲ್ಲೊಂದು ವೇರಿಯೇಬಲ್ ಬೇಕು, ಆನ್ಸರ್ ಅಂತಂದು. ಸೊ ಈ ಬಂದದ್ದನ್ನ ಔಟ್ಪುಟ್ ನ ಇದ್ರೊಳಗೆ ಸ್ಟೋರ್ ಮಾಡಕ್ ಇಲ್ಲೊಂದು ವೇರಿಯೇಬಲ್ ಬೇಕು. ಅದನ್ನ ನೀವು ವೇರಿಯೇಬಲ್ ದಾಗ ಸ್ಟೋರ್ ಮಾಡ್ಬೋದು, ಇಲ್ಲ ಡೈರೆಕ್ಟ್ ಪ್ರಿಂಟು ಮಾಡ್ಬೋದು, ಅದು ಪಾಸಿಬಲ್ ಇದೆ. ಬಟ್ ನಿಮ್ಗೆ ಅರ್ಥ ಆಗಲಿ ಅಂತ ಐ ಆಮ್ ಕ್ಯಾಚಿಂಗ್ ಇಟ್ ಇನ್ ದ ವೇರಿಯೇಬಲ್. ಓಕೆ, ಅಂಡ್ ಯಾವುದೇ ಫಂಕ್ಷನ್ ಏನೋ ಒಂದು ರಿಟರ್ನ್ ಮಾಡ್ತೈತಂದ್ರ, ರಿಟರ್ನ್ ಇಸ್ ಲೈಕ್ ಥ್ರೋಯಿಂಗ್ ದ ಬಾಲ್, ಆಯ್ತಾ? ಆ ಥ್ರೋ ಮಾಡಿದಾಗ ಅದನ್ನ ಅಲ್ಲಿ ರಿಸೀವ್ ಮಾಡ್ಬೇಕಲ್ಲ ಒಬ್ರು ಯಾರ. ಸೊ ದಟ್ ಯು ಹ್ಯಾವ್ ಟು ರಿಸೀವ್ ದಟ್. ಸೊ ದಿಸ್ ಗೈ ವಿಲ್ ಡೂ ದ ಕ್ಯಾಲ್ಕುಲೇಷನ್ ಅಂಡ್ ಥ್ರೋ ಇಟ್. ಈಗ ನೀವು ಒಂದು ಅದಕ್ಕೆ ಫೈಲ್ ಕೊಟ್ಟೇರಿ, ಆ ಫೈಲ್ ಕೊಟ್ಟು ಏನಾಗ್ತೀರಿ, ಇದ್ರಾಗ ನಂಬರ್ಸ್ ಆಡ್ ಮಾಡ್ಕೊಳಂತ, ಅದೆಲ್ಲ ಆಡ್ ಮಾಡಿ ಏನ್ ಮಾಡುತ್ತೋ ವಾಪಸ್ ಫೈಲ್ ನಿಮ್ಗೆ ಹೋಗಿರುತ್ತೆ. ನೀವು ಅದನ್ನ ಯು ಹ್ಯಾವ್ ಟು ಕ್ಯಾಚ್ ಇಟ್ ಅಂಡ್ ಸಿ ದ ಗೆಟ್ ದ ರಿಸಲ್ಟ್ಸ್. ಇಟ್ ಇಸ್ ಲೈಕ್ ದಟ್. ಓಕೆ, ಸೊ ನೆನ್ಪಿಟ್ಕೋರಿ, ಡಿಕ್ಲರೇಷನ್ ಅನ್ನೋದು ಈ ತರ ಬರೀ ಇಲ್ಲಿ ಮ್ಯಾಲ್ ಬರುತ್ತೆ, ಬರೆದು ಬಿಡ್ತೀನಿ ಇನ್ನೊಂದ್ಸರಿ. ಇಂಟ್ ಗೆಟ್ ಅಂಡರ್ಸ್ಕೋರ್ ಸಮ್ ಇಂಟ್ numbers 1 comma int numbers 2. This is called declaration. ಇದು ಡಿಕ್ಲರೇಷನ್. ಇದಿಲ್ ಬರ್ದಿರೋದು ಇದು ಡೆಫಿನಿಷನ್, ಫಂಕ್ಷನ್ ಡೆಫಿನಿಷನ್. ಆಮೇಲೆ ಇಲ್ಲಿ ಮಾಡಿದ್ದು ಈ ತರ ಮಾಡಿದ್ದು ಫಂಕ್ಷನ್ ಇನ್ವೊಕೇಶನ್ ಆರ್ ಕಾಲಿಂಗ್ ಅಂತಾರೆ ಇದಕ್ಕೆ. ಫಂಕ್ಷನ್ ಕಾಲಿಂಗ್ ದ ಫಂಕ್ಷನ್. ಸೊ ಇದು ಮೂರು ಕಾನ್ಸೆಪ್ಟ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ನೀವು ಇದನ್ನ ನೆನ್ಪಿಟ್ಟು ಬರೀ ವರ್ಡ್ಸ್ ಅನ್ನ. ಯಾಕಂದ್ರ ನೀವು ಆನ್ಸರ್ ಹೇಳುವಾಗ, ನಿಮ್ಮ ಕಲೀಗ್ಸ್ ಜೊತೆ ಡಿಸ್ಕಸ್ ಮಾಡುವಾಗ, ನಿಮ್ಮ ಮ್ಯಾನೇಜರ್ ಜೊತೆ ಡಿಸ್ಕಸ್ ಮಾಡುವಾಗ, ಇಂಟರ್ವ್ಯೂ ಆಗಿ ಎಕ್ಸ್ಪ್ಲೇನ್ ಮಾಡುವಾಗ, you should use the right name. So I will invoke this function, I will call this function, I will declare this function here, this is the definition of this function. So atara explain ಮಾಡೋದಿರುತ್ತೆ. So please attention ಕೊಟ್ಟು ಈ ಮೂರು ವರ್ಡ್ಸ್ ಅನ್ನ
ನೆನ್ಪಿಟ್ಕೋರಿ, ಕನ್ಫ್ಯೂಸ್ ಆಗ್ಬೇಡ್ರಿ, ಯಾಕಂದ್ರೆ ಡಿಕ್ಲರೇಷನ್ ಡೆಫಿನಿಷನ್ ಎರಡು ಒಂದ್ ಸ್ವಲ್ಪ ಹತ್ರ ಇದ್ದಂಗ ಅದಾವ. ಸೊ ಡೋಂಟ್ ಗೆಟ್ ಇದು ಕನ್ಫ್ಯೂಸ್ಡ್. ಓಕೆ, ಹೆಂಗ್ ನೆನ್ಪಿಟ್ಕೋಬೇಕಂತಂದ್ರೆ ಡೆಫಿನಿಷನ್ ಐತಲ್ಲ, ಡೆಫಿನಿಷನ್ ಇಸ್ ಲೈಕ್ ಡಿಫೈನಿಂಗ್ ಇಟ್. ಸೊ ಡಿಫೈನಿಂಗ್ ಮೀನ್ಸ್ ರೈಟಿಂಗ್ ಇಟ್ ಅಂತ ನೆನ್ಪಿಟ್ಕೋರಿ, ಅಂದ್ರೆ ಪ್ರಾಲಿ ವಿಲ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಡಿಕ್ಲೇರ್ ಇಸ್ ಬರೀ ಅನೌನ್ಸ್ಮೆಂಟ್ ಮಾಡತ್ತೇವೆ ನಾವು ಕಂಪೈಲರ್, ನಂದೊಂದು ಫಂಕ್ಷನ್ ಐತಿ ಈ ತರ ಅಂತ ಅನೌನ್ಸ್ಮೆಂಟ್ ಮಾಡತ್ತೇವೆ. ಸೊ ದಟ್ ಇಸ್ ವಾಟ್ ಇಸ್ ಡಿಕ್ಲರೇಷನ್. ಓಕೆ, ಸೊ ಡಿಕ್ಲರೇಷನ್ ಈಸ್, ಈಗ ನಾವು ಏನಂತಾರ, ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಇನ್ಫಾರ್ಮಿಂಗ್ ಎವ್ರಿಬಡಿ ದಟ್ ಓಕೆ ಐ ಎಕ್ಸಿಸ್ಟ್. ಹಂಗ್ ನೆನ್ಪಿಟ್ಕೋರಿ, ಮೇ ಬಿ ವಿಲ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಆಮೇಲೆ ಸಿಂಟ್ಯಾಕ್ಸ್ ಆಲ್ಸೋ, ಡೋಂಟ್ ಫರ್ಗೆಟ್ ದ ಸಿಂಟ್ಯಾಕ್ಸ್. ಓಕೆ, ರಿಮೆಂಬರ್ ದ ಸಿಂಟ್ಯಾಕ್ಸ್. ನೆಕ್ಸ್ಟ್ ಏನ್ ಟಾಪಿಕ್ ಇದ್ರೊಳಗೆ, ಫಂಕ್ಷನ್ಸ್ ಆರ್ ಸೂಪರ್ ಇಂಪಾರ್ಟೆಂಟ್ ಫಾರ್ ಇಂಟರ್ವ್ಯೂಸ್. ಸುಮಾರು ಇಂಟರ್ವ್ಯೂ ಕ್ವಶನ್ ಒಳಗ ಪೀಪಲ್ ವಿಲ್ ಸೇ ರೈಟ್ ಅ ಫಂಕ್ಷನ್ ಟು ಫೈಂಡ್ ಲಾರ್ಜೆಸ್ಟ್ ಎಲಿಮೆಂಟ್, ರೈಟ್ ಅ ಫಂಕ್ಷನ್ ಟು ಫೈಂಡ್ ಆಡ್ ಅಂಡ್ ಈವನ್ ನಂಬರ್ಸ್, ರೈಟ್ ಅ ಫಂಕ್ಷನ್ ಟು ರಿವರ್ಸ್ ಅ ಸ್ಟ್ರಿಂಗ್, ರೈಟ್ ಅ ಫಂಕ್ಷನ್ ಟು ಸಾರ್ಟ್ ದ ಅರೇ. ಯಾರು ನಿಮಗ್ ಮೇನ್ ದಿಂದ ಶುರು ಮಾಡಿ ಕೋಡ್ ಬರೀರಿ ಅಂತ ಹೇಳಂಗಿಲ್ಲ, ಆಯ್ತಾ. ಸೊ ಆ ಫಂಕ್ಷನ್ ಬರೀರಿ ಅಂದಾಗ ಅದಕ್ಕೆ ಏನ್ ಇನ್ಪುಟ್ ತಗೋತೀರಿ, ಏನ್ ಔಟ್ಪುಟ್ ಕೊಡ್ತೀರಿ, ಏನ್ ರಿಟರ್ನ್ ಟೈಪ್ ತಗೋತೀರಿ ಅನ್ನೋದು ಇಂಪಾರ್ಟೆಂಟ್. ನಾವು ಆ ಫಂಕ್ಷನ್ ಡಿಕ್ಲರೇಷನ್ ನೋಡಿನ ನಮ್ಗೆ ಗೊತ್ತಾಗ್ಬಿಡ್ತೈತಿ ಇವ್ ಕ್ಯಾಂಡಿಡೇಟ್ ಹೆಂಗದಾನ ಅಂತಂದು. ಓಕೆ, ಸೊ ಪ್ರಾಕ್ಟೀಸ್ ಮಾಡ್ರಿ, ಈ ತರ ಬೇರೆ ಬೇರೆ ಕೋಡ್ ಓಪನ್ ಮಾಡಿ ನೋಡ್ರಿ. ಓಪನ್ ಸೋರ್ಸ್ ನಿಮಗ್ ಬೆಸ್ಟ್ ಏನಂದ್ರೆ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ಅದಾವಲ್ಲ, ಆ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ತನ ಕೋಡ್ ಅಬ್ಸರ್ವ್ ಮಾಡ್ರಿ. ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಓಕೆ ಹೌ ದೇ ಡಿಕ್ಲೇರ್ ಫಂಕ್ಷನ್ಸ್, ಹೌ ದೇ ರೈಟ್ ಫಂಕ್ಷನ್ಸ್ ಅಂತಂದು. ಇನ್ಪುಟ್ ಏನಿದೆ, ಔಟ್ಪುಟ್ ಏನಿದೆ, ಅದ್ರ ಹೆಸರು ಏನ್ ಕೊಟ್ಟಾರ, ಅದನ್ನ ಅಟೆನ್ಷನ್ ನೀವು ಅದನ್ನ ನೋಟಿಸ್ ಮಾಡಕತ್ರಿ ಅಂದ್ರೆ ನಿಮ್ಗೆ ಅದ್ರ ಸೆನ್ಸ್ ಬರಕ್ ಶುರು ಆಗುತ್ತೆ. ಸೊ ದಿಸ್ ಇಸ್ ಸೂಪರ್ ಇಂಪಾರ್ಟೆಂಟ್ ಫಾರ್ ದ ಇಂಟರ್ವ್ಯೂಸ್. ನಾವು ಎಷ್ಟೋ ಜನರಿಗೆ ರೈಟ್ ಅ ಫಂಕ್ಷನ್ ಅಂತ ಹೇಳಿದ್ರು ಅವ್ರಿಗೆ ಗೊತ್ತಾಗಲ್ಲ ಅದ್ ಹೆಂಗ್, ಯಾಕೆ ಹಂಗ ಆಗ್ತೈತೆ ಅಂದ್ರೆ ಲ್ಯಾಬ್ನಾಗೆಲ್ಲ ಪ್ರಾಕ್ಟೀಸ್ ಮಾಡುವಾಗ ಏನ್ ಮಾಡ್ತೀರಿ, ಮೇನ್ ದಿಂದ ಶುರು ಮಾಡ್ತೀರಿ, ಎಲ್ಲ ಲಾಜಿಕ್ ಅಲ್ಲೇ ಬರೆದ್ ಬಿಡ್ತೀರಿ ಒಳಗ ಮೇನ್ದಾಗನ. ಸೊ ಯು ಆರ್ ನಾಟ್ ಆಸ್ ಟು ರೈಟ್ ಅ ಫಂಕ್ಷನ್. ಯೂಶಲಿ ಕಾಲೇಜ್ನಾಗ ಇದನ್ನ ಕೋಡ್ ಒಂದು ಫಂಕ್ಷನ್ ದಾಗ ಬರಿ ಅಂತ ಹೇಳಂಗಿಲ್ಲ, ಎಲ್ಲ ಮೇನ್ದಾಗ ಬರೆದು ಹೋಗದ್ ಬಿಡ್ತೀರಿ ಲ್ಯಾಬ್ ಪ್ರೋಗ್ರಾಮ್ಸ್. ಸೊ ನಿಮಗ ಅದು ಫಂಕ್ಷನ್ ಇದನ್ನ ಹೆಂಗ್ ಅದನ್ನ ಕಟ್ ಮಾಡಿ ಒಂದು ಫಂಕ್ಷನ್ ದಾಗ ಬರೋದು, ಮೇನ್ ದಿಂದ ಅದನ್ನ ಹೆಂಗ್ ನಾ ಇನ್ವೋಕ್ ಮಾಡ್ಬೇಕು ಅನ್ನೋದು ನಿಮ್ಗೆ ಸ್ಕಿಲ್ ಅನ್ನ ಇರಂಗಿಲ್ಲ. ಅಂಡ್ ದಟ್ ಬಿಕಮ್ಸ್ ಅ ಪ್ರಾಬ್ಲಮ್ ವೆನ್ ಯು ಗೋ ಫಾರ್ ಇಂಟರ್ವ್ಯೂಸ್ ಆರ್ ವೆನ್ ಯು ಸ್ಟಾರ್ಟ್ ವರ್ಕಿಂಗ್ ಇನ್ ದ ಇಂಡಸ್ಟ್ರೀಸ್, ರೈಟ್. ಸೊ ದಟ್ ಈಸ್ ವೈ ಫಾರ್ ದ ಇಂಟರ್ವ್ಯೂಸ್ ಆಲ್ಸೋ ದ ಫಂಕ್ಷನ್ಸ್ ಆರ್ ಸೂಪರ್ ಇಂಪಾರ್ಟೆಂಟ್. ನೆಕ್ಸ್ಟ್, ವಾಟ್ ಈಸ್ ದ ಮೇನ್ ಫಂಕ್ಷನ್ ಅಂಡ್ ಹೌ ಇಟ್ ಈಸ್ ಯೂಸ್ಡ್. Now this is the ಏನಂತಾರ ಮೋಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಆಫ್ ದಿಸ್ ಸೆಷನ್. ಸೊ ಮೇನ್ ಅಂದ್ರೆ ಏನು, ಮೇನ್ ಅಂತ ಯಾಕೈತಿ, ಈಗ ಎಲ್ಲಾ ಹಲೋ ವರ್ಡ್ ಪ್ರೋಗ್ರಾಮ್ ಬರಿತೀರಲ್ಲ, ಪೈಥಾನ್ ಒಂದು ಬಿಟ್ರ ಉಳಿದ ಎಲ್ಲಾ ಲ್ಯಾಂಗ್ವೇಜ್ನಾಗೂ ಮೇನ್ ದಿಂದನ ಬರಿತೀರಿ. ಸೊ ಮೇನ್ ಅಂತ ಯಾಕೈತಿ, ಅದಕ್ಕೆ ಮೇನ್ ಯಾಕೆ ಅನ್ಬೇಕು ನಾವು, ಅದ್ರ ಬದ್ಲಿ ಮತ್ತೆ ಏನಾರ ಯಾಕೆ ಅನ್ಬಾರ್ದು, ಸ್ಟಾರ್ಟ್ ಯಾಕೆ ಅನ್ಬಾರ್ದು, ರೈಟ್. ಸೊ ಯಾವಾಗಾರ ಟ್ರೈ ಮಾಡಿ ನೋಡೇರಿ, ಇದಿರುತ್ತಲ್ಲ ಮೇನ್ ಇರುತ್ತಲ್ಲ, ಈಗ ಯಾರ್ಯಾರು ಸಿ ಬ್ಯಾಕ್ ಗ್ರೌಂಡ್ ಅದಿರಲ್ಲ, ಐ ವಿಲ್ ಆಲ್ ಡೂ ಇಂಟ್ ಮೇನ್, ಆಯ್ತಾ. ಮೇನ್ ಅಂತ ಬರೋದು ಇಲ್ಲಿ ಏನಂತ ಬರೀತೀರಿ, ಪ್ರಿಂಟ್ ಎಫ್ ಹೆಲೋ ವರ್ಡ್ ಅಂತ ಬರೀತೀರಿ, ಅಥವಾ ಹೆಲೋ ಅಂತ ಬರೀತೀರಿ. ನಿಮ್ ಲ್ಯಾಪ್ಟಾಪ್ನಾಗ ಏನ್ ಮಾಡ್ರಿ, ಇದು ಮೇನ್ ಐತಲ್ಲ, ಇದನ್ ಮೇನ್ ತೆಗೀರಿ, ಇದನ್ನ ತೆಗೆದು ಸ್ಟಾರ್ಟ್ ಅಂತ ಬರೀರಿ. ಸ್ಟಾರ್ಟ್ ಅಂತ ಬರೋದ್ ನೋಡ್ರಿ ಏನಾಗ್ತೈತೆ ಅಂತಂದ್ರೆ, ಇಲ್ಲ ಅಂದ್ರೆ ಇದು ಮೇನ್ ಅಂತ ಐತಲ್ಲ, ಸ್ಮಾಲ್ ಇದ್ರ ಕ್ಯಾಪಿಟಲ್ ಎಂ ಮಾಡ್ರಿ, ಕ್ಯಾಪಿಟಲ್ ಎಂ ಐ ಎನ್ ಮೇನ್ ಅಂತ ಹಿಂಗ್ ಬರೀರಿ. ಹಿಂಗ್ ಬರೋದ್ ನೋಡ್ರಿ, ಮೇನ್ ಯಾರು ಸಿ ಕಲಿಯತ್ತೀರಿ ಅವರು ಮಾಡಿ ನೋಡ್ರಿ, ಯಾರು ಜಾವಾ ಕಲಿಯತ್ತೀರಲ್ಲ ಅವರು ಮಾಡಿ ನೋಡ್ರಿ, ಈ ತರ ಮಾಡಿ ನೋಡ್ರಿ ಏನ್ ಎರರ್ ಬರ್ತೈತಿ ಅಂತ ಅಬ್ಸರ್ವ್ ಮಾಡ್ರಿ. ನಾನು ತೋರಿಸ್ತೀನಿ ಅದನ್ನ ಇನ್ನೊಂದ್ ಸ್ವಲ್ಪ ಆದ್ಮೇಲೆ. ಸೊ ಹಂಗಿದ್ರ ವಾಟ್ ಈಸ್ ಮೇನ್, ಯಾಕೆ ಇವ್ ಎರಡು ಲ್ಯಾಂಗ್ವೇಜ್ನಾಗ ಮೇನ್ ಐತಿ, ಮತ್ ಪೈಥಾನ್ದಾಗ ಇದು ಇಲ್ಲ. ಪೈಥಾನ್ದಾಗ ನಿಮಗ್ ಮೇನ್ ಬರಿಬೇಕು ಅಂತ ಏನಿಲ್ಲ. ಆಮೇಲೆ ಆ ಮೇನ್ ನೀವು ಏನು ಸ್ಟಾರ್ಟರ್ ಅನ್ರಿ ಅಥವಾ ನೀವು ಏನಂತಾರ ಶುರು ಮಾಡಂತಾರ ಹೇಳ್ರಿ, ಬೇಕಾದ ಹೇಳ್ರಿ, ಇಟ್ ವಿಲ್ ವರ್ಕ್ ಇನ್ ಪೈಥಾನ್ ಬಟ್ ನಾಟ್ ಇನ್ ಸಿ ಅಂಡ್ ಜಾವಾ. ದ ವೇ ದೀಸ್ ಟೂ ಲ್ಯಾಂಗ್ವೇಜಸ್ ಟ್ರೀಟ್ ಅಂದ್ರ, ಆಪರೇಟಿಂಗ್ ಸಿಸ್ಟಮ್ ನೀವು ಬರೆದಿರೋ ಸಾಫ್ಟ್ವೇರ್ ಅನ್ನ ರನ್ ಮಾಡ್ಬೇಕು ಅಂದ್ರ ಅದೇನ್ ಹೇಳ್ತೈತೆ ಅಂದ್ರ, ನೀವೆಲ್ಲಾ ಸೋರ್ಸ್ ಕೋಡ್ ಇರ್ತೈತಲ್ಲ ಅದೊಂದು ಫೈಲ್ ಅಂತ ತಿಳ್ಕೊರಿ. ನೀವ್ ಏನ್ ಮಾಡತ್ತೀರಿ, ನಿಮ್ ಸೋರ್ಸ್ ಕೋಡ್ ಎಲ್ಲ ಬೈನರಿ ಲ್ಯಾಂಗ್ವೇಜ್ ಮಾಡಿ ಅದನ್ನೊಂದು ಫೈಲ್ನಾಗ ಹಾಕಿ ಆಪರೇಟಿಂಗ್ ಸಿಸ್ಟಮ್ ಕೊಡತ್ತೀರಿ. ಅದೇನ್ ಕೇಳತೈತಂದ್ರ, ಈ ಫೈಲ್ನ್ಯಾಗ ನಾ ಎಲ್ಲಿಂದ ಓದಾಕ್ ಶುರು ಮಾಡ್ಲಿ, ವಾಟ್ ಈಸ್ ದ ಫಸ್ಟ್ ಲೈನ್ ಐ ಶುಡ್ ಸ್ಟಾರ್ಟ್ ರೀಡಿಂಗ್. ಸೊ ಇಟ್ ವಿಲ್ ಸೇ, ಈಗ ನಾ ಅದನ್ನ ಏನಾರ ಡಿಫೈನ್ ಮಾಡಿರ್ಲಿಲ್ಲ ಅಂತ ತಿಳ್ಕೊರಿ, ಒಬ್ರೇ ಅಂತಾರ 10ನೇ ಪೇಜ್ ನಿಂದ ಓದನ್ಬಹುದು, ಇಲ್ಲ ಒಬ್ರು ಫಸ್ಟ್ ಇಂದ ಓದನ್ಬಹುದು, ಇಲ್ಲ ಅಂದ್ರೆ ಒಬ್ರು ಅಲ್ಲಿಂದ ಹೋಗನ್ಬಹುದು, ಕರೆಕ್ಟ್. ಸೊ ವಿ ಮೇ ಸೇ ಡಿಫ್ರೆಂಟ್ ಥಿಂಗ್ಸ್. ಅದಕ್ಕೆ ಅವ್ರು ಏನ್ ರೂಲ್ ಮಾಡಿದ್ರು,
ನೀವು ಕೋಡ್ ಹೆಂಗಾರ ಬರೀರಿ ಅದ್ ಹೆಂಗಾರ ಆರ್ಗನೈಸ್ ಮಾಡ್ಕೋರಿ. ನಾವು ಶುರು ಮಾಡೋದು ಆಲ್ವೇಸ್ ಮೇನ್ ದಿಂದ. ಸೊ ನೀವು ಯಾವಾಗ ಅದನ್ನ ಅಪ್ಲಿಕೇಶನ್ ರನ್ ಮಾಡ್ತಿರಲ್ಲ, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತ, ಅದನ್ನ ಹುಡುಕುತ್ತಾ ಬೈನರಿ ಒಳಗ ಮೇನ್ ಎಲ್ಲಿ ಐತಿ ಅಂತಂದ್. ಅದ್ ಮೇನ್ ಸಿಗ್ಲಿಲ್ಲ ಅಂದ್ರೆ ಅದಕ್ಕೆ ಕನ್ಫ್ಯೂಸ್ ಆಗ್ತೈತಿ ಎಲ್ಲಿಂದ ಶುರು ಮಾಡ್ಲಿ ಅಂತ. ಅದಕ್ಕೆ ಅದು ಎರರ್ ಹೊಡೆದ್ ಬಿಡುತ್ತ, ನನಗ್ ಮೇನ್ ಸಿಗ್ತಿಲ್ಲ ಅಂತಂದ್ ಎರರ್ ಕೊಟ್ಬಿಡುತ್ತೆ ನಿಮ್ಮಲ್ಲಿ. ಸೊ ಸ್ಟಾರ್ಟಿಂಗ್ ಪಾಯಿಂಟ್, ಆ ಸಾಫ್ಟ್ವೇರ್ ಎಕ್ಸಿಕ್ಯೂಷನ್ ಸ್ಟಾರ್ಟಿಂಗ್ ಪಾಯಿಂಟ್ ಏನೈತಲ್ಲ ಅದು ಮೇನ್. ಇದು ಈ ಎರಡು ಲ್ಯಾಂಗ್ವೇಜ್ನಾಗ, ಇನ್ನೂ ಅದರ್ ಲ್ಯಾಂಗ್ವೇಜಸ್ನಾಗು ದಿಸ್ ಇಸ್ ಕಂಪಲ್ಸರಿ. ಇನ್ಫ್ಯಾಕ್ಟ್ ಅದು ಎಷ್ಟು ಸ್ಟ್ರಿಕ್ಟ್ ಐತಂದ್ರೆ ನೀವು ಅದ್ರದ್ದು ಹೆಸರು ಸದಕ್ಕೆ ಏನು ಚೇಂಜ್ ಮಾಡಕ್ ಬಿಡಲ್ಲ. ಅಂದ್ರೆ ಕ್ಯಾಪಿಟಲ್, ಸ್ಮಾಲ್ ಲೆಟರ್, ಅಪ್ಪರ್ ಕೇಸ್, ಲೋವರ್ ಕೇಸ್ ಅದಕ್ಕೆ ಮಾಡಕ್ ಬಿಡಂಗಿಲ್ಲ. ಅದನ್ನ ತೋರಿಸ್ತೀನಿ ನಾನು ನಿಮಗೆ. ಸೊ ದಟ್ ಈಸ್ ಹೌ ಇಂಪಾರ್ಟೆಂಟ್ ದ ಮೇನ್ ಇಸ್. ಸೊ ದ ಮೇನ್ ಇಸ್ ದ ಫಸ್ಟ್ ಫಂಕ್ಷನ್. ನೀವು ಬರ್ದಿರುವಂತ ಕೋಡ್ದು ಫಸ್ಟ್ ಫಂಕ್ಷನ್ ಏನಂದ್ರೆ ಅದ ಇನ್ವೋಕ್ ಆಗುತ್ತೆ. ಸೊ ಮೇನ್ ಸಿಂಟ್ಯಾಕ್ಸ್ ಹಂಗಿದ್ರೆ ಏನೈತಿ, ನಾನ್ ನಿಮ್ಗೆ ಹೇಳಿದ್ನಲ್ಲ ಮೇನ್ ಅನ್ನೋದು ಒಂದು ಫಂಕ್ಷನ್ ಅಂತ. ಸೊ ಫಂಕ್ಷನ್ ಏನ್ ಇರ್ತಾವ, 3 ಪಾರ್ಟ್ಸ್ ಇರ್ತಾವ. ಏನೇನು? ರಿಟರ್ನ್ ಟೈಪ್, ರಿಟರ್ನ್ ಟೈಪ್ ಇರ್ತೈತಿ. ಆಮೇಲೆ ನೇಮ್ ಇರ್ತೈತಿ. ಆಮೇಲೆ ಇನ್ಪುಟ್ ಆರ್ಗ್ಯುಮೆಂಟ್ಸ್, ಇನ್ಪುಟ್ ಆರ್ಗ್ಯುಮೆಂಟ್ಸ್ ಅಂತಾರ, ಇಲ್ಲಾಂದ್ರೆ ಪ್ಯಾರಾಮೀಟರ್ಸ್ ಅಂತಾರ. ಓಕೆ, 3 ಪಾರ್ಟ್ಸ್ ಇರಬೇಕಲ್ಲ ಮೇನ್ಗನು. ಸೊ ಹಂಗಿದ್ರ ಮೇನ್ಗೆ ಇನ್ಪುಟ್ ಹೆಂಗ್ ಕೊಡೋದು, ಅದನ್ನ ಯಾವಾಗಾರ ಮಾಡಿ ನೋಡ್ಯಾರ? ಸೊ ಅದನ್ನು ಡೆಮಾನ್ಸ್ಟ್ರೇಷನ್ ದಾಗ ತೋರಿಸ್ತೇನೆ. ಯು ಕ್ಯಾನ್ ಪಾಸ್ ಇನ್ಪುಟ್ ಟು ದ ಮೇನ್ ಆಲ್ಸೋ. ಯಾಕಂದ್ರೆ ಅದು ಒಂದು ಫಂಕ್ಷನ್ ಅಲ್ಲ. ಅದು ಒಂದು ಫಂಕ್ಷನ್ ಅಂದ್ರೆ ನಾವು ಅದಕ್ಕೂ ಇನ್ಪುಟ್ ಕೊಡಕ್ ಬರ್ಬೇಕಲ್ಲ. ಸೊ ಇನ್ಫ್ಯಾಕ್ಟ್ ಮೇನ್ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಯಾರಂದ್ರ, ಇಟ್ ಕ್ಯಾನ್ ಟೇಕ್ ಇದು ಸ್ಪೆಷಲೈಸ್ಡ್ ಇನ್ಪುಟ್ ಆರ್ಗ್ಯುಮೆಂಟ್ಸ್. ಈಗ ನೀವು ಸಮ್ ಆಫ್ 2 ನಂಬರ್ಸ್ ಬರ್ದಾಗ ಅದಕ್ಕೆ 2 ಇನ್ಪುಟ್ ಆರ್ಗ್ಯುಮೆಂಟ್ ಇದ್ದು, ನೀವು ಅದಕ್ಕೆ 3 ಹಾಕಿದ್ರಿ ಅಂದ್ರೆ ನಿಮ್ ಕಂಪೈಲರ್ ಎರರ್ ಕೊಡುತ್ತೆ. ಸೊ ಇದನ್ನೊಂದು ಅಬ್ಸರ್ವ್ ಮಾಡ್ರಿ. ಇದನ್ನೊಂದು ಪಾಯಿಂಟ್ ನ ಇದ್ರೊಳಗೆ ಕವರ್ ಮಾಡಿಲ್ಲ, ವಿಚ್ ಐ ಕ್ಯಾನ್ ಕವರ್ ಲಿಟಲ್ ಲೇಟರ್ ಅನ್ಕೊಂಡಿದ್ನಿ. ಇಲ್ಲೇನ್ ಫಂಕ್ಷನ್ ಇಂಪ್ಲಿಮೆಂಟ್ ಮಾಡಿದ್ವಲ್ಲ, ಗೆಟ್ ಸಮ್ ಅಂತ. ಸೊ ಈ ಗೆಟ್ ಸಮ್ ಫಂಕ್ಷನ್ಗೆ ಇಲ್ಲಿ ಬರೀ 2 ವ್ಯಾಲ್ಯೂ ತಗೊಳತೈತೆ, ನಂಬರ್ 1 ನಂಬರ್ 2 ಅಂತ. ನಾವು ಅದ್ರ ಬದ್ಲಿ ಇನ್ನೊಂದು ನಂಬರ್ ಕೊಟ್ವಿ ಅಂತ ಕೋರಿಲಿ, ಇನ್ನೊಂದು 25 ಪಾಸ್ ಮಾಡಿದ್ವಿ ಅಂದ್ರೆ ವರ್ಕ್ ಆಗಲ್ಲ ಕೋಡ್. ಅದ್ರ ಬದ್ಲಿ ನಾ ಇಲ್ಲಿ ಮಹೇಶ್ ಅಂತ ಕೊಟ್ನಿ, ಅವಾಗೂ ವರ್ಕ್ ಆಗಲ್ಲ. ಸೊ ದೇರ್ ಇಸ್ ಅ ಸ್ಟ್ರಾಂಗ್ ಟೈಪ್ ಚೆಕಿಂಗ್ ಅಂತಾರೆ ಇದಕ್ಕೆ. ಡೇಟಾ ಟೈಪ್ ಚೆಕ್ ಮಾಡುತ್ತದು. ನೀವ್ ಏನ್ ಡಿಕ್ಲೇರ್ ಮಾಡಿರಲ್ಲ ಫಂಕ್ಷನ್ದಾಗ ಅದೇ ಸೇಮ್ ಡೇಟಾ ಟೈಪ್ ಅನ್ನ ಕೊಡ್ಬೇಕು ನೀವು. ಆದ್ರೆ ನಾ ಇಂಟೀಜರ್ ಕೊಡ್ತೇನೆ ಅಂತ ಹೇಳಿ ಸ್ಟ್ರಿಂಗ್ ಕೊಟ್ರೆ ತಗೊಳಂಗಿಲ್ಲ ಅದು ಆತರ. ಸೊ ಇಟ್ಸ್ ವೆರಿ ಸ್ಟ್ರಿಕ್ಟ್. ಓಕೆ, ಅದೇ ರೀತಿ ಮೇನ್ಗೆ ಏನಂದ್ರೆ ದೇ ಹ್ಯಾವ್ ಡನ್ ಇಟ್ ಇನ್ ಅ ವೇ ಸಚ್ ದಟ್ ನೀವು 1 ಆರ್ಗ್ಯುಮೆಂಟ್ ಕೊಡಬಹುದು, 2 ಕೊಡಬಹುದು, 3 ಕೊಡಬಹುದು. ಆದ್ರೆ ಎಲ್ಲ ಸ್ಟ್ರಿಂಗ್ಸ್ ಕೊಡ್ಬೇಕಂತ ಐತೆ, ಅದನ್ನ ತೋರಿಸ್ತೇನೆ ಡೆಮಾನ್ಸ್ಟ್ರೇಷನ್ ದಾಗ. ಸೊ ದಟ್ ಈಸ್ ವಾಟ್ ದ ಮೇನ್ ಫಂಕ್ಷನ್ ಇಸ್. ಮೇನ್ ಇಸ್ ಅ ವೆರಿ ಸ್ಪೆಷಲ್ ಫಂಕ್ಷನ್. ಅಂಡ್ ಇನ್ ಪೈಥಾನ್ there is no compulsion to write main ಅಂತ, ಅದು ಬೇರೆ ಹೆಸರಲ್ಲೇ ಬರೀಬಹುದು. ಬಟ್ there are some interesting tricks in Python that I will show. Next ಏನು, what are the command line arguments and why does Python does not have main? So these two will go deeper now. ಈಗ ನೀವು ಒಂದು ಸಾಫ್ಟ್ವೇರ್ ಬರ್ದಿರಿ, ಒಂದು ಕಮಾಂಡ್ ಬರ್ದಿರಿ ಅಂತ ತಿಳ್ಕೊರಿ. ಆ ಕಮಾಂಡ್ ನೀವು ಬರ್ದಿರೋ ಸಾಫ್ಟ್ವೇರ್ ಅದಕ್ಕೆ ಏನು UI ಇಲ್ಲ. ಅದ ಹೆಂಗಂದ್ರೆ ಒಂಥರ ಕಮಾಂಡ್ ಇದ್ದಂಗೆ ಐತಿ. ಆಯ್ತಾ? ಕಮಾಂಡ್ ಅಂದ್ರೆ ಏನೋ, ಅದನ್ನ ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಅಲ್ಲಿಂದ ರನ್ ಮಾಡಿ ನೋಡ್ಬೇಕು. ಆಯ್ತಾ? ಈಗ ನಾನು ನಿಮಗ ಇದ್ರ ಸೆಟಪ್ ವಿಡಿಯೋದಾಗ ತೋರ್ಸೇನಿ. ಎದ್ರದ್ದು ಕಂಪೈಲರ್, ಇಂಟರ್ಪ್ರಿಟರ್, ಜಾವಾ ಮತ್ತು ಪೈಥಾನ್ ಸೆಟಪ್ ನಾಗ ಕಮಾಂಡ್ ಲೈನ್ ಹೆಂಗ್ ಓಪನ್ ಮಾಡಿ ಕಮಾಂಡ್ ರನ್ ಮಾಡೋದು ತೋರ್ಸಿನಲ್ಲ. ಸೊ ಇಟ್ ಈಸ್ ಲೈಕ್ ದಟ್. ಸೊ ಕಮಾಂಡ್ ಲೈನ್ ಒಳಗ ಈಗ ನೀವೊಂದು ಎಕ್ಸಿಕ್ಯೂಟೇಬಲ್ ಮಾಡಿರಿ. ಏನಂತ, ಹೆಲೋ ಅಂತ ಒಂದು ಪ್ರೋಗ್ರಾಮ್ ಬರ್ದಿರಿ. ಅದನ್ನ ಕಂಪೈಲ್ ಮಾಡಿದ್ಮೇಲೆ ಅದೇನಾಗೈತಿ, hello.txt ಆಗೈತಿ. ಓಕೆ, ಈಗ ನೀವು ಮೇನ್ಗ ಆರ್ಗ್ಯುಮೆಂಟ್ಸ್ ಕಳಿಸ್ಬೇಕು. ಇದ್ರೊಳಗೆ ಏನೈತಿ, ಇಲ್ಲಿ ಮೇನ್ ಐತಿ. ಅದೇನ್ ಮಾಡಾಕ್ತೈತಿ, ನೀವೇನ್ ಇನ್ಪುಟ್ ಕೊಡ್ತಿರಲ್ಲ ಅದನ್ನ ಪ್ರಿಂಟ್ ಮಾಡತೈತಿ ಅಂತ ಇಟ್ಕೊಂಡು ಅಷ್ಟ ಮಾಡಾಕ್ತೈತಿ. ಇದೇನು ಸಿಂಪಲ್, ಅಗದಿ ಸಿಂಪಲ್ ಅದ. ಈಗ ಕೊಟ್ಟಿರೋ ಆರ್ಗ್ಯುಮೆಂಟ್ಸ್ ಅನ್ನ ಅಲ್ಲಿ ನಿಮ್ದೇನ್ ಟರ್ಮಿನಲ್ ಇರ್ತೈತಿಲ್ಲ ಅದ್ರ ಮ್ಯಾಗ ಪ್ರಿಂಟ್ ಮಾಡತೈತಿ, ಇಷ್ಟ. ಸೊ ಹೌ ಟು ಪಾಸ್ ನೇಮ್ ಟು ದಿಸ್? ಸೊ ಅದಕ್ಕೊಂದು ಟೆಕ್ನಿಕ್ ಐತಿ. ಏನ್ ಟೆಕ್ನಿಕ್ ಅಂದ್ರ, ಈ hello.txt ಅಂತ ಬರೀತಿರ್ಲಾ, ಸೊ ಇದ್ರ ಮುಂದನ ಯು ಕ್ಯಾನ್ ಪಾಸ್ ಏನಂತ, ಮಹೇಶ್ ಅಲ್ಗೋ ಅಂತ. ಸೊ ಅವಾಗ ಏನ್ ಮಾಡ್ತೈತಿ ಅದು, ಇಲ್ಲಿ ಏನೇನ್ ಸ್ಟ್ರಿಂಗ್ಸ್ ಕಳಿಸ್ತಿರ್ಲಾ, ಅಥವಾ ಇಲ್ಲಿ ಯು ಕ್ಯಾನ್ ಸೇ 365 ಈ ತರ ಇಲ್ಲಿ ಏನೇನ್ ಸ್ಟ್ರಿಂಗ್ಸ್ ಕಳಿಸ್ತಿರ್ಲಾ, ಇಲ್ಲಿ ನಡಕ್ಕೆ ಏನ್ ಸ್ಪೇಸ್ ಐತಲ್ಲ ಆ ಸ್ಪೇಸ್ ಬಿಡ್ತೈತಿ. ಈಚ್ ವರ್ಡ್ ಅಲ್ಲಿ ಏನ್ ಕಳಿಸ್ತೀರಿ ಆ ಎಲ್ಲಾ ವರ್ಡ್ ಅನ್ನ ಈ ಮೇನ್ ಫಂಕ್ಷನ್ಗೆ ಆಸ್ ಅನ್ ಆರ್ಗ್ಯುಮೆಂಟ್ ಪಾಸ್ ಮಾಡಿ ಕಳಿಸ್ತೈತಿ. ನೀವು ಅದನ್ನ ಆಕ್ಸೆಸ್ ಮಾಡ್ಬೋದು ಕೋಡ್ ಒಳಗೆ. ಸೊ ಇದಕ್ಕೆ ಏನಂತಾರ ನೆನ್ಪಿಟ್ಕೋರಿ, ಇದಕ್ಕೆ ಏನಂತಾರ ಅಂದ್ರ ಕಮಾಂಡ್ ಲೈನ್
ಆರ್ಗ್ಯುಮೆಂಟ್ಸ್. ಇದು ಬಹಳ ಯೂಸ್ ಆಗತ್ತ. ನೀವೇನಾರ CI/CD ಡೆವಾಪ್ಸ್ ಇಂಜಿನಿಯರ್ ಅಥವಾ ಬ್ಯಾಕ್ ಎಂಡ್ ಡೇಟಾ ಅನಾಲಿಸಿಸ್ ಅದು ಮಾಡತ್ತಿದ್ರಿ ಅಂತ ತಿಳ್ಕೊರಿ, ನಿಮ್ದು ಆಲ್ವೇಸ್ ನೀವು ಕೋಡ್ಗ ಹಾರ್ಡ್ ಕೋಡ್ ಮಾಡಕ್ ಬರಂಗಿಲ್ಲ. ಡೇಟಾನ ಅಥವಾ ಫೈಲ್, ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಎಕ್ಸೆಲ್ ಫೈಲ್ ಓಪನ್ ಮಾಡಿ ಎಲ್ಲಾ ಟೋಟಲ್ ಮಾಡಿ ಸೇವ್ ಮಾಡತ್ತೀರಿ. ಬಟ್ ಆ ಎಕ್ಸೆಲ್ ಫೈಲ್ ಹೆಸರು ಕೋಡ್ನ್ಯಾಗ ಹಾರ್ಡ್ ಕೋಡ್ ಮಾಡಿದ್ರಿ ಅಂದ್ರ ಪ್ರತಿ ಸರಿ ಕೋಡ್ ಚೇಂಜ್ ಮಾಡ್ಬೇಕಾಗ್ತೈತಿ ನೀವು, ಕರೆಕ್ಟಾ? ಅದ್ ಮಾಡಬಾರ್ದಂದ್ರ ಆ ಫೈಲಿಗೆ ನೀವು ರನ್ ಆಗುವಾಗನ ಅದ್ ಫೈಲ್ ಹೆಸರು ಕೊಡ್ಬೇಕಲ್ಲಿ. ಅಥವಾ ಈಗ ಒಂದು ಸುಮ್ಮ ಉದಾಹರಣೆ ಹೇಳತ್ತೇನೆ, 2 ನಂಬರ್ ಆಡ್ ಮಾಡಕ್ ಒಂದ್ ಬರ್ದಿರಿ ಅಪ್ಲಿಕೇಶನ್, ಆಯ್ತಾ? ನೀವು ಆ ನಂಬರ್ಸ್ ಅನ್ನ ಕೋಡ್ದಾಗ ಹಾರ್ಡ್ ಕೋಡ್ ಮಾಡಿದ್ರಿ ಅಂದ್ರ ಪ್ರತಿ ಸರಿ ಅದನ್ನ ಕೋಡ್ ಮತ್ತೆ ನಾವು ಚೇಂಜ್ ಮಾಡ್ಬೇಕಾಗ್ತೈತಿ. ಅದ್ರ ಬದ್ಲು ಈ ತರ ಮಾಡ್ಬೋದು, sum.exe, then you pass the number and it can read those number and add it. So command line arguments are an important concept in programming, and ಇದ್ರದ್ ನೀವು ಪ್ರಾಕ್ಟಿಕಲ್ ಥಿಯರಿ ಎಲ್ಲ ತಿಳ್ಕೊರಿ ಚಲೋ ತಂಗ. ಅಂಡ್ ಮೇನ್ ಫಂಕ್ಷನ್ ಐತಲ್ಲ, ಮೇನ್ ಫಂಕ್ಷನ್ ಅಗ್ರಿ ಡೀಪ್ ಆಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ನಾವೇನ್ ಮಾಡೋಣ, ಇದ್ರದ್ದು ಕೋಡ್ ಅಬ್ಸರ್ವ್ ಮಾಡಿ ನೋಡೋಣ. ಸೊ ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ಸೀಯಿಂಗ್ ಸಿಂಪಲ್ ಪ್ರೋಗ್ರಾಮ್. ಇದು ಒಂದ್ ಸೆಷನ್ ಒಳಗೆ ಇದು ಫೌಂಡೇಶನಲ್ ಸೆಷನ್ ಇರೋದ್ರಿಂದ ನಿಮಗೆ ಸೈಮಲ್ಟೇನಿಯಸ್ಲಿ ನಾ ಪೈಥಾನ್, ಜಾವಾ ಮತ್ತು ಸಿ 3 ತೋರಿಸ್ತೇನೆ. ಕನ್ಫ್ಯೂಸ್ ಆಗ್ಬೇಡ್ರಿ. ಈಗ ನಿಮಗೆ ಸಿ ಒಂದ ಫೋಕಸ್ ಇದ್ರೆ ಅದನ್ನೊಂದ ಜಾಸ್ತಿ ಅಟೆನ್ಷನ್ ಕೊಟ್ಟು ಕೇಳ್ರಿ, ಉಳಿದ್ ಬೇಕಿದ್ರೆ ಇಗ್ನೋರ್ ಮಾಡ್ರಿ. ಆದ್ರೆ ಅಬ್ಸರ್ವ್ ಮಾಡ್ರಿ ಬೇರೆ ಬೇರೆ ಲ್ಯಾಂಗ್ವೇಜ್ ನಾಗ ಹೆಂಗ್ ವರ್ಕ್ ಆಗುತ್ತಂತ. ಸೊ ಈಗ ನಾವೇನಂದ್ರ ಫಸ್ಟ್ ಪ್ರೋಗ್ರಾಮ್ ಏನ್ ಹೆಲೋ ವರ್ಡ್, ನಮಸ್ತೆ ಏನಂತೀವಲ್ಲ, ಆ ಪ್ರೋಗ್ರಾಮ್ ಅನ್ನ ಅಲಾಂಗ್ ವಿತ್ ಮೇನ್ ಫಂಕ್ಷನ್ ಪೋಸ್ಟ್ ಮಾರ್ಟಮ್ ಮಾಡಿ ನೋಡೋಣ ಅಂತ, ಆಯ್ತಾ? ಸೊ ಈಗ ಫಸ್ಟ್ ಪ್ರೋಗ್ರಾಮ್ ಯಾವ್ದು ಓಪನ್ ಮಾಡೇನಂದ್ರ ವಿಜುವಲ್ ಸ್ಟುಡಿಯೋ ಕೋಡ್ ಒಳಗ ಸಿ ಪ್ರೋಗ್ರಾಮ್ ಓಪನ್ ಮಾಡ್ತೇನೆ, ಆಯ್ತಾ? ಸೊ ಯಾಕಂದ್ರೆ ಸುಮಾರು ಜನ ನೀವು ಕಲ್ತಾ ಇರ್ತೀರಿ ಸಿ, ಇಲ್ಲಾಂದ್ರೆ ನೋಡಿರ್ತೀರಿ. ಸೊ ಇಲ್ಲಿ ಬಿಗಿನ್ ವಿತ್ ಸಿ. ಇಲ್ಲೇನಿದೆ ಇಂಟ್ ಮೇನ್, ಇದಕ್ ನೋಡ್ರಿ ನೀವು ಜನರಲಿ ಇದನ್ನ ನೋಡಿರಲ್ಲ, ಏನಂತ ಇಂಟ್ ಆರ್ಗ್ ಅಂತ ನೋಡಿರಲ್ಲ. ಸೊ ದಿಸ್ ಇಸ್ ವಾಟ್ ದಟ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಆರ್. ಇದು ಕಂಪಲ್ಸರಿ ಇಲ್ಲ, ನಿಮ್ಗೆ ಹೇಳಿದ್ನಲ್ಲ ಆರ್ಗ್ಯುಮೆಂಟ್ಸ್ ಆರ್ ನಾಟ್ ಕಂಪಲ್ಸರಿ. ಇದು ಹಿಂಗ್ ಬರೆದ್ರು ಏನಾಗ್ತೈತಿ, ಕೋಡ್ ವರ್ಕ್ ಆಗ್ಬೇಕು. ಬಟ್ ಹಿಯರ್ ವಿ ಆರ್ ಟೇಕಿಂಗ್ ದಟ್, ಓಕೆ? ಆಮೇಲೆ ಇಲ್ಲಿ ಏನೇನ್ ಮಾಡ್ತಿದೀವಿ, ಪ್ರಿಂಟ್ ಎಫ್ ನಮಸ್ಕಾರ, /n ಅಂದ್ರ ನ್ಯೂ ಲೈನ್ ಅಂದಂಗ. ಈ ಮೇನ್ ಅನ್ನೋದು ಒಂದು ಫಂಕ್ಷನ್ ಅನ್ನ ಇದ್ರೊಳಗೆ ಅಬ್ಸರ್ವ್ ಮಾಡ್ರಿ, 3 ಪಾರ್ಟ್ಸ್ ಏನೇನದಾವ. ನಾ ಒಂದ್ ಫಾಂಟ್ ದೊಡ್ಡದ್ ಮಾಡ್ತೀನಿ ತಡೀರಿ. ಓಕೆ, ಐ ಹೋಪ್ ಇಟ್ ಈಸ್ ವೆರಿ ಕ್ಲಿಯರ್ಲಿ ವಿಸಿಬಲ್ ನಾವು. ಏನ್ 3 ಪಾರ್ಟ್ಸ್ ಅದಾವ ಹೇಳ್ರಿ ಇದ್ರಾಗ. ಇದು ಏನಂತಾರ ಇದಕ್ಕ, ರಿಟರ್ನ್ ಟೈಪ್, ಇದು ಫಂಕ್ಷನ್ ನೇಮ್, ಇದು ಇನ್ಪುಟ್ ಆರ್ಗ್ಯುಮೆಂಟ್ಸ್, ದಟ್ಸ್ ಇಟ್. ಇದು ಡಿಕ್ಲರೇಷನ್ ಡೆಫಿನಿಷನ್ ಅಂತ ಹೆಂಗ್ ಕಂಡುಹಿಡಿಯೋದು, ಇಲ್ಲಿ ಎಂಡ್ ಏನಾರ ಈ ತರ ಕೋಲನ್ ಇತ್ತು ಅಂದ್ರ ಇದು ಡಿಕ್ಲರೇಷನ್. ಅದು ಇಲ್ಲ, ಮತ್ತೆ ಇದು ಓಪನ್ ಬ್ರೇಸ್ ಐತಿ, ಕ್ಲೋಸ್ ಬ್ರೇಸ್ ಐತಿ, ದೆನ್ ಇಟ್ ಇಸ್ ಡೆಫಿನಿಷನ್. ಓಕೆ, ಇನ್ವೋಕೇಶನ್ ಇಲ್ಲ, ಬಿಕಾಸ್ ಈ ಇನ್ವೋಕ್ ಮಾಡೋ ಕೋಡ್ ಎಲ್ಲಿ ಇರ್ತೈತೆ ಅಂದ್ರ ಅದೇನ್ ಕನ್ಸೋಲ್ ಅಪ್ಲಿಕೇಶನ್ ಬಂಡಲ್ ಇರುತ್ತಲ್ಲ ಅದ್ರೊಳಗೆ ಇರುತ್ತೆ. ಅಲ್ಲಿ ನಿಮ್ದು ಕಂಪೈಲರ್ ಏನ್ ಪ್ಯಾಕೇಜ್ ಮಾಡತ್ತಿ ಕೋಡ್ ಅನ್ನು ಕಂಪೈಲ್ ಮಾಡಿ ಅದ್ರೊಳಗೆ ಅದ್ ಇರ್ತೈತಿ. ಇದನ್ನ ಇನ್ವೋಕ್ ಮಾಡೋದ್ ಲೈನ್ ಅದ್ರೊಳಗೆ ಇರುತ್ತೆ. ಸೊ ವಿ ಕೆನಾಟ್ ಸಿ ದ ಇನ್ವೋಕೇಶನ್ ರೈಟ್ ನೌ. ಓಕೆ, ಸೊ ಈಗ ಇದನ್ನ ರನ್ ಮಾಡಿ ನೋಡೋಣ ಇದು ವರ್ಕ್ ಆಗತ್ತಾ ಇಲ್ಲ ಅಂತಂದ. ಓಕೆ, ವರ್ಕ್ ಆಗಿಲ್ಲ. ಯಾಕಾಗಿಲ್ಲ, ಏನ್ ಎರರ್ ಬಂತು? The pre-launch task C++ gcc.exe build active file terminated with exit code -1. exit code 0 ಬಂತಂದ್ರ ಕೆಲಸ ಆಯ್ತು ಅಂತಂದಂಗ, 0 ಅಥವಾ ಪಾಸಿಟಿವ್. ನೆಗೆಟಿವ್ ಬಂತಂದ್ರ ಕೆಲಸ ಆಗ್ಲಿಲ್ಲ ಅಂತಂದಂಗ. ಸೊ ದೇರ್ ಇಸ್ ಸಮ್ ಮಿಸ್ಟೇಕ್. ನೋಡೋಣ ಏನ್ ಮಿಸ್ಟೇಕ್ ಆಗೈತೆ ಅಂತ. ಸೊ ಲೆಟ್ಸ್ ಸೇ ಶೋ ಎರರ್ಸ್. ಅವಾಗ ಏನ್ ಮಾಡ್ಬೇಕು, ನೀವು ಇಲ್ಲಿ ಟರ್ಮಿನಲ್ ನಾಗ ಹೋಗಿ ಈ ಎರರ್ ಇಲ್ಲಿ ಓದೋನು ಏನಂತಂದಿದ್ದು. ನಾ ಇದು ಎರರ್ ಸ್ವಲ್ಪ ದೊಡ್ಡದು ಮಾಡ್ತೇನೆ. ಸೊ ಏನಾಯ್ತು, ಸ್ಟಾರ್ಟಿಂಗ್ ಟು ಬಿಲ್ಡ್. ಓಕೆ, ಈ ಬರ್ದಿರೋ ಪ್ರೋಗ್ರಾಮ್ main.c ನ ಅದು ಕಂಪೈಲ್ ಮಾಡಕ್ ನೋಡ್ತಿದೆ. ಕಂಪೈಲ್ ಮಾಡುವಾಗ ಏನಂತ ಎರರ್ ಅಂತಿದೆ, ಅನ್ಡಿಫೈನ್ಡ್ ರೆಫರೆನ್ಸ್ ಟು ವಿನ್ ಮೇನ್ ಅಂಡ್ ಎರರ್ 1D ರಿಟರ್ನ್ 1 exit status build finished with error. The terminal process failed to launch. Exit code -1. Terminal will be reused by task. Press key to close. ಈ ಎರರ್ ನೋಡಿದ್ರಿ ಅಂದ್ರೆ ಏನಾಗ್ತೀರಿ, ಗಾಬರಿ ಆಗ್ಬಿಡ್ತೀರಿ ಒಂದ್ ಸ್ವಲ್ಪ ಮಂದಿ. ಏನಪ್ಪಾ ಇದು, ಏನ್ ಎರರು ಅಂತಂದ, ಏನ್ ತಪ್ಪು ಮಾಡಿದ್ನಿ ನಾನು ಅಂತಂದ, ಆಯ್ತಾ? ಸೊ ಮೊದಲೆಲ್ಲ ನಮಗ್ ಬಹಳ ತ್ರಾಸ ಆಗ್ತಿದ್ ಸಿ ಕಲಿಬೇಕಾದ್ರೆ. ಯಾಕಂದ್ರೆ ಹಿಂಗ ಅದ್ ಎರರ್ ಏನಾರ ಇರ್ತೈತಿ, ಆದ್ರ ಅದನ್ನ ಹೇಳೋ ರೀತಿ ಬಹಳ ವಿಚಿತ್ರ ಇರ್ತೈತಿ ಸಿದಾಗ. ಅದನ್ನ ನಮ್ಗೆ ಅರ್ಥ ಆಗುವಂಗ ಹೇಳಂಗೇನೆ ಇಲ್ಲ ಅದು. ಅದ್ ಯಾಕಂದ್ರೆ ಅದನ್ನ ಯಾರು ಕೋಡ್ ಬರ್ದಾರಲ್ಲ ಅವ್ರು ಬರ್ದವ್ರ ಹಂಗ್ ಬರ್ದಾರ ಅದನ್ನ. ನಾವೆಲ್ಲ ಗುದ್ದಾಡ್ತಿದ್ವಿ ಎರರ್ಸ್ ಜೊತೆ. ಈಗ ನಿಮ್ಗೆಲ್ಲ ಏನಂತಂದ್ರ ಕೋಡಿಂಗ್ ನೀವು ಒಂದು ಒಳ್ಳೆ ಸಮಯದಾಗ ಕಲಿಯಾಕ್ತೀರಿ. ಈಗೇನಂದ್ರೆ ನಿಮ್ ಹತ್ರ ಚಾಟ್ GPT ಐತಿ, ಆಯ್ತಾ?
ಸೊ ನೀವು ಇದನ್ನೇನ್ ಮಾಡ್ರಿ, ಇದನ್ನ ಕಾಪಿ ಮಾಡ್ರಿ ಎರರ್. ಈಗ ಇಲ್ಲಿ ಇದಕ್ಕೆ ಹೋಗ್ರಿ ಚಾಟ್ GPT ಹೋಗಿ ಐ ಆಮ್ ಗೆಟಿಂಗ್ ದಿಸ್ ಎರರ್, ವಾಟ್ ಕುಡ್ ಬಿ ರಾಂಗ್, ಹೌ ಟು ಫಿಕ್ಸ್ ಇಟ್ ಅಂತ ಕೇಳ್ರಿ ಚಾಟ್ GPT. ಎರರ್ ಇಲ್ಲಿ ಪೇಸ್ಟ್ ಮಾಡ್ರಿ ಅಂಡ್ ಲೆಟ್ ಸಿ ಇಫ್ ಚಾಟ್ GPT ವಿಲ್ ಟೆಲ್ ಯು ದ ಆನ್ಸರ್. The error message indicates that linker is looking for WinMain function, which is used as an entry point for Windows GUI applications, but your program likely has main function, which is the entry point of console application. This usually happens when the project or compiler settings are misconfigured to treat application GUI instead of console application. Here is how you can fix. Make sure your code includes main function. For example, main. ಆಮೇಲೆ ಇದೆಲ್ಲ ಕೊಟ್ಟಾರ ಇಲ್ಲಿ ಆಯ್ತಾ, ಮತ್ತೆ ಬೇರೆ ಬೇರೆ ಎಕ್ಸಾಂಪಲ್ ಕೊಟ್ಟಾರ ಆಯ್ತಾ. ಸೊ ಅದಕ್ಕೆ ಮೇನ್ ಫಂಕ್ಷನ್ ಸಿಕ್ತಿಲ್ಲ ಅಂತ. ಮೇನ್ ಫಂಕ್ಷನ್ ಯಾಕೆ ಸಿಕ್ತಿಲ್ಲ, ಇಲ್ಲೇ ನೋಡ್ರಿ ಏನೈತಿ, ಇಲ್ಲಿ ಮೇನ್ ಐತಲ್ಲ, ಮತ್ತೆ ಯಾಕೆ ಸಿಕ್ತಿಲ್ಲ, ಏನ್ ಮಿಸ್ಟೇಕ್ ಇದೆ? ಸೊ ದ ಮಿಸ್ಟೇಕ್ ಈಸ್ ಅಪ್ಪರ್ ಕೇಸ್ ಅಂಡ್ ಲೋವರ್ ಕೇಸ್. ಸೊ ನಾ ಏನ್ ಮಾಡೇನಿ ಇಲ್ಲಿ ಇಂಟೆನ್ಷನಲಿ ಐ ಹ್ಯಾಡ್ ಡನ್ ದ ಮಿಸ್ಟೇಕ್. ಮೇನ್ ಇಲ್ಲಿ ಏನಿರ್ಬೇಕು, ಲೋವರ್ ಕೇಸ್ನಾಗ ಇರಬೇಕು. ಅಂದ್ರೆ ಕ್ಯಾಪಿಟಲ್ ಎಂ ಇದ್ರೆ ವರ್ಕ್ ಆಗಲ್ಲ, ಇಟ್ ಹ್ಯಾಸ್ ಟು ಬಿ ಸ್ಮಾಲ್ ಎಂ ಓನ್ಲಿ, ಅಂದ್ರೆ ಇಟ್ ವಿಲ್ ವರ್ಕ್. ಇಲ್ಲ ಅಂದ್ರ ಅದೇನಾಗ್ತೈತಿ, ಆ ತರ ಒಂದ್ ಎರರ್ ಬರುತ್ತೆ. ಅಫ್ಕೋರ್ಸ್ ಈ ಎರರ್ಸ್ ನಮಗ್ ಅರ್ಥನ ಆಗಂಗಿಲ್ಲ, ಅದಕ್ಕೊಂದಿಟ್ಟು ಚಾಟ್ GPT ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಈಸಿ ಆಗುತ್ತೆ ಕಲಿಯಾಕ. ಅಲ್ಲಿ ಹೋಗಿ ಕೇಳ್ರಿ ಹಿಂಗಂದ್ರೆ ಏನಂತಂದ ನಿಮ್ಗೆ ಗೊತ್ತಾಗತ್ತೆ. ಸೊ ಈಗ ಇದನ್ನ ರನ್ ಮಾಡಿ ನೋಡೋಣ ಫಸ್ಟ್ ವರ್ಕ್ ಆಗುತ್ತಾ ಇಲ್ಲ ಅಂತ. ಓಕೆ, ಸೊ ಇಟ್ ವರ್ಕ್ಡ್. ಇಟ್ ಸೈಡ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇಸ್ 1. ಆಮೇಲೆ ಇಲ್ಲಿ ಏನ್ ಹೇಳ್ತು, ನಮಸ್ಕಾರ ನಮಸ್ಕಾರ ಅಂತ ಇಲ್ಲಿ ಬರ್ದಿವಲ್ಲ ಪ್ರಿಂಟ್ನಾಗ. ಸೊ ಇಟ್ ಶೋಡ್ ದಟ್, ಬಟ್ ಇಲ್ಲಿ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಬರೀ 1 ಅಂತ ಹೇಳ್ತಿದೆ. ಆಮೇಲೆ ಅದು ಏನಂತ ಪ್ರಿಂಟ್ ಮಾಡೈತೆ ಅಂತ ಅದನ್ನು ನೋಡೋಣ ಆಯ್ತಾ. ಆರ್ಗ್ಯುಮೆಂಟ್ ವಿ ಸಿ ನಮಸ್ತೆ ಮೇನ್ ಇದು ಪ್ರಿಂಟ್ ಮಾಡೈತಿ ಆಯ್ತಾ. ಸೊ ಇಲ್ಲಿ ಏನ್ ಆರ್ಗ್ಯುಮೆಂಟ್ಸ್ ಬಂದು ಅಂತ ನಿಮಗ್ ತೋರಿಸ್ತೀನ. ಬಹಳ ಈಸಿ ಅದ. ಏನಂದ್ರೆ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡ್ರಿ ಇದಕ್ಕ, ಇಲ್ಲಾಂದ್ರೆ ಇಲ್ಲೇ ಸೆಟ್ ಮಾಡ್ರಿ, ಈ ಫಾರ್ ಲೂಪ್ ಒಳಗ್ ಮಾಡ್ರಿ ಇಲ್ಲಿ ಈ ಲೈನಿಗೆ 11ನೇ ಲೈನಿಗೆ ರನ್ ಮಾಡೋ ಬದ್ಲಿ ಡಿಬಗ್ ಮಾಡ್ರಿ. ಸೊ ಇಲ್ಲಿ ಬಂದಾಗ ಇದೇನ್ ಆರ್ಗ್ಯುಮೆಂಟ್ ಐತಲ್ಲ, ಸೊ ಆರ್ಗ್ಯುಮೆಂಟ್ ಇದ್ರೊಳಗೆ ಏನೈತಿ, ಈಗ ಆರ್ಗ್ ಸಿ ವ್ಯಾಲ್ಯೂ ಎಷ್ಟೈತಿ ಇಲ್ಲಿ ನೋಡ್ರಿ, ಲೋಕಲ್ದಾಗ ಇಲ್ಲಿ ಇದ್ರೊಳಗೆ ಕಾಣಾಗ್ತೈತಿ ನಿಮಗೆ ವಾಚ್ದೊಳಗ. ಸೊ ಆರ್ಗ್ ವಿ ಅನ್ನೋದು ಇದೇನೈತಲ್ಲ ಇದ್ರೊಳಗ ಇಲ್ಲಿ ಇಂಡೆಕ್ಸ್ 0ದಾಗ ಏನೈತಿ ಅಂತ ನೋಡ್ಬೇಕು. ಸೊ ನೀವೇನ್ ಮಾಡ್ರಿ, ಇಲ್ಲಿ ವಾಚ್ನ್ಯಾಗ ಅದನ್ನ ಹಾಕ್ರಿ, ಎಂಟರ್ ಹೊಡಿರಿ. ಅವಾಗ ನಿಮ್ಗ ಇದೇನಂದ್ರ ಅಡ್ರೆಸ್, ಇದು ನಿಮ್ಗೆ ಹೇಳಿದ್ನಲ್ಲ ಸ್ಟ್ರಿಂಗ್ ಎಲ್ಲ ರ್ಯಾಮ್ನಾಗ ಮೆಮೊರಿ ಅಲೋಕೇಟ್ ಆಗುತ್ತೆ, ಒಂದು ಅಡ್ರೆಸ್ ಸ್ಟೋರ್ ಆಗುತ್ತೆ ಅಂತ. ಇದು ಹೆಕ್ಸಾಡೆಸಿಮಲ್ ಈ ತರ ಅಡ್ರೆಸ್ ಕಾಣಾಗ್ತೈತಿ ನಿಮಗ 951530. ಆ ಅಡ್ರೆಸ್ನಾಗ ಏನೈತಿ, ಸಿ ಮತ್ತ ಪ್ರೋಗ್ರಾಮ್ ಹೆಸರು ಐತಿ. ಇದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರ ಕಮಾಂಡ್ ಲೈನ್ ಹೋಗಿ ರನ್ ಮಾಡ್ಬೇಕು, ಅವಾಗ ನಿಮ್ಗೆ ಮಜಾ ಬರುತ್ತೆ. ತೋರಿಸ್ತೀನಿ ಹೆಂಗಂತ. ಸೊ ಏನ್ ಮಾಡ್ರಿ ಅಂದ್ರ ಕಮಾಂಡ್ ಲೈನ್ ಅಪ್ಲಿಕೇಶನ್ ಓಪನ್ ಮಾಡ್ರಿ. ಈಗ ಇದು ಕೋಡ್ ಎಲ್ಲ ಐತಿ, ನಂದು ನಮಸ್ತೆ ಫೋಲ್ಡರ್ನಾಗ ಐತಿ ಆಯ್ತಾ. ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ. ಸೊ ಇದೇನ್ ನನ್ ಮೇನ್ ಪ್ರೋಗ್ರಾಮ್ ಐತಲ್ಲ ನಾ ಬರ್ದಿದ್ದು, ಇದೇ ಮೇನ್ ಅನ್ನೋದು ಎಲ್ಲೈತಿ, ನಮಸ್ತೆದಾಗ ಐತಿ. ಯು ಕ್ಯಾನ್ ರೈಟ್ ಕ್ಲಿಕ್ ಹಿಯರ್ ಅಂಡ್ ಸೇ ರಿವೀಲ್ ಇನ್ ಫೈಲ್ ಎಕ್ಸ್ಪ್ಲೋರರ್. ಅವಾಗ ಆಟೋಮೆಟಿಕ್ಲಿ ಇದು ಓಪನ್ ಆಗುತ್ತೆ ಇಲ್ಲಿ ಆಯ್ತಾ. CPCS ಸಿ ಪ್ರೋಗ್ರಾಮಿಂಗ್ ನಮಸ್ತೆ. ನಾವು ಅದನ್ನ ಕಂಪೈಲ್ ಮಾಡಿದಾಗ ಒಂದು ಬೈನರಿ ಫೈಲ್ ಕ್ರಿಯೇಟ್ ಆಗೈತಿ, ಏನು main.exe ಅಂತ. ಈ ಸಿ ಪ್ರೋಗ್ರಾಮ್ ಇದ್ದದ್ದು ಬೈನರಿ ಕನ್ವರ್ಟ್ ಆಗೈತಿ. ಓಕೆ, ಬೈನರಿ ಕನ್ವರ್ಟ್ ಆಗಿ ಈ ತರ ಒಂದು ಕಮಾಂಡ್ ಲೈನ್ ಅಪ್ಲಿಕೇಶನ್ ರೆಡಿ ಆಗೈತಿ main.exe ಅಂತ. ಸೊ ನಾ ಏನ್ ಮಾಡಿದ್ನಿ, ವಿಂಡೋಸ್ದು ಕಮಾಂಡ್ ಪ್ರಾಂಪ್ಟ್ ಓಪನ್ ಮಾಡಿ ಈ ಡೈರೆಕ್ಟರಿಗೆ ಚೇಂಜ್ ಡೈರೆಕ್ಟರಿ. ಸೊ ಇಲ್ಲಿ ಹೋಗಿ CD ಚೇಂಜ್ ಡೈರೆಕ್ಟರಿ ಅಲ್ಲಿ ಬಂದಿವಿ. ಈಗ ಅದು exe ಐತಿ, ಏನ್ ಹೆಸರು ಅದರದ್ದು main.exe ಇಲ್ಲ. ಸೊ ಅದನ್ನ ನೀವು main.exe ಅಂತ ಹಿಂಗ್ ಬಂದ್ರಿ ಅಂದ್ರೆ ನೀವು exe ಬರಿಬೇಕು, ಬರೀಲಿಲ್ಲ ಅಂದ್ರೆ ವರ್ಕ್ ಆಗುತ್ತೆ. ಸೊ main.exe ಅಂತ ಬರ್ದು ಎಂಟರ್ ಹೊಡೆದ್ರಿ ಅಂದ್ರ ಅದು ಕೋಡ್ ರನ್ ಆಯ್ತು. ಅದೇನ್ ಬೈನರಿ ಕೋಡ್ ಆಲ್ರೆಡಿ ರೆಡಿ ಇತ್ತಲ್ಲ ಕಂಪೈಲ್ ಆಗಿದ್ದು, ಅದು ರನ್ ಆಯ್ತು. ಈಗ ನಮಸ್ಕಾರ ಅಂತ ಪ್ರಿಂಟ್ ಆಯ್ತು. ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ 1 ಅಂಡ್ ದಟ್ ಆರ್ಗ್ಯುಮೆಂಟ್ ಇಸ್ main.exe. ಯಾಕಂದ್ರೆ ಇಲ್ಲಿ ನೋಡ್ರಿ ಈಗ ಸದ್ದ ಬರೀದ್ ಒಂದೇ ಹೆಸರು ಕೊಟ್ಟೇವಿ. ಈಗ ಇದ್ರ ಜೊತೆ ನಾವ್ ಏನ್ ಮಾಡೋಣ, main.exe Mahesh algorithms 365. So now how many arguments it will say? It will say 1, 2, 3 and 4. Number of arguments ಏನಾಯ್ತು 4.
ಇದು ಒನ್ ಪ್ಲೇಸ್ನಾಗ ಮೇನ್ ಡಾಟ್ ಇ ಎಕ್ಸ್ ಇದೆ, ಅನದರ್ ಒಳಗೆ ಮಹೇಶ್ ಇದೆ, ಅನದರ್ ಒಳಗೆ ಅಲ್ಗೋರಿದಮ್ಸ್ ಇದೆ, ಅನದರ್ ಒಳಗೆ 365 ಇದೆ, ರೈಟ್. ಇದೇ ರೀತಿ ನೀವು ಏನಂದ್ರೆ ನಂಬರ್ಸು ಕೊಡ್ಬೋದು. ಮೇನ್ ಒಳಗ say 10 and 100. So it will say this is one argument, 10 is the other argument, then 100 is other argument. So ಈ ತರ ಆರ್ಗ್ಯುಮೆಂಟ್ಸ್ ಕೊಟ್ಟಿದ್ದು ಆ ಮೇನ್ ಫಂಕ್ಷನ್ಗೆ ಆಸ್ ಅನ್ ಇನ್ಪುಟ್ ಬರುತ್ತೆ. ಅದನ್ನ ಇದೇನ್ ಕನ್ಸೋಲ್ ಅಪ್ಲಿಕೇಶನ್ ಇರುತ್ತಲ್ಲ ಅದನ್ನ ಈ ಕಮಾಂಡ್ ಲೈನ್ ಇಂದ ರೀಡ್ ಮಾಡಿ ಆ ವ್ಯಾಲ್ಯೂಸ್ ನ ನಿಮ್ ಮೇನ್ ಫಂಕ್ಷನ್ ಪಾಸ್ ಮಾಡುತ್ತೆ. ಇದು ಇಂಡಸ್ಟ್ರಿ ಒಳಗೆ ಯೂಸ್ ಆಗುತ್ತೆ ಬಹಳಷ್ಟು. ಯಾಕಂದ್ರೆ ನಾವೇನೋ ಟೂಲ್ ಬರ್ದಿರ್ತೀವಲ್ಲ, ಡೇಟಾ ಅನಲೈಸಿಸ್ ಟೂಲ್ ಇರ್ಬೋದು ಅಥವಾ ಏನೋ ಒಂದು ಬ್ಯಾಕ್ ಎಂಡ್ ಜಾಬ್ ಇರ್ಬೋದು, ಅದಕ್ಕೆಲ್ಲದಕ್ಕೂ ಏನಂದ್ರೆ ಎಲ್ಲ ವ್ಯಾಲ್ಯೂ ಹಾರ್ಡ್ ಕೋಡ್ ಮಾಡಲ್ಲ ನಾವು. ಈ ತರ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಪಾಸ್ ಮಾಡಿ ಅದನ್ನ ಅಕ್ಸೆಪ್ಟ್ ಮಾಡಿ ಪ್ರೊಸೆಸ್ ಮಾಡ್ತೀವಿ. ಓಕೆ, ಸೊ ನಿಮ್ಗೆ ಯಾರ ಇಂಟರ್ವ್ಯೂದೊಳಗೆ ಕೇಳಿದ್ರಂದ್ರೆ ಇದನ್ನ ಅತಿ ಡೀಟೇಲ್ ಆಗಿ ಈ ತರ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು, ಈ ತರ ಯೂಸ್ ಆಗುತ್ತೆ ಹೆಂಗಂತ. ಅದ್ರ ಒಂದ್ ಮಜಾ ಏನಂದ್ರೆ ಇದ್ರ ಡೇಟಾ ಟೈಪ್ ಇರುತ್ತಲ್ಲ ಎಲ್ಲ ಸ್ಟ್ರಿಂಗ್ ಇರುತ್ತೆ. ಸೊ ನಾ ಈಗ 10 ಮತ್ತು 100 ಅಂತ ಕಳ್ಸೇನಲ್ಲ, ಅದು ಆಸ್ ಅ ಇಂಟೀಜರ್ ತಗೊಂಡಿರಲ್ಲ, ಅದನ್ನ ಆಸ್ ಅ ಸ್ಟ್ರಿಂಗ್ ತಗೊಂಡಿರುತ್ತೆ. ಸೊ ಸ್ಟ್ರಿಂಗ್ ಟು ಇಂಟೀಜರ್ ಕನ್ವರ್ಟ್ ಮಾಡ್ಬೇಕಾಗತ್ತೆ ಒಳಗಡೆ ಕೋಡ್ನಾಗ. ಇದು ಎದರದಾಯ್ತು ಸ್ಟೋರಿ, ಸಿ ಪ್ರೋಗ್ರಾಮಿಂಗ್ ಆಯ್ತು. ಸೊ ಸಿಂಪಲ್ ಪ್ರೋಗ್ರಾಮ್ ಇದು ಮೇನ್ ಐತಿ. ಈಗ ನೆಕ್ಸ್ಟ್ ಪ್ರಿಂಟ್ ಎಫ್. ಪ್ರಿಂಟ್ ಎಫ್ ಏನು? ಪ್ರಿಂಟ್ ಎಫ್ ಅನ್ನು ಒಂದು ಫಂಕ್ಷನ್ ಅನ್ನ ಇಲ್ಲಿ ನೋಡ್ರಿ, ಇಲ್ಲ ಇದ್ರ ಮ್ಯಾಗ ಇಲ್ಲಿ ಹೋವರ್ ಮಾಡಿದ್ರ ಅದರ ಸಿಂಟ್ಯಾಕ್ಸ್ ಗೊತ್ತಾಗತ್ತ. ರಿಟರ್ನ್ ಟೈಪ್ ಏನು? ಪ್ರಿಂಟ್ ಎಫ್ ದು ಇಂಟ್, ಆಮೇಲೆ ಹೆಸರು ಪ್ರಿಂಟ್ ಎಫ್, ಆಮೇಲೆ ಮುಂದೆ ಏನೈತಿ ಮಲ್ಟಿಪಲ್ ಇನ್ಪುಟ್ ಆರ್ಗ್ಯುಮೆಂಟ್ಸ್, ಕಾನ್ಸ್ಟಂಟ್ ಕ್ಯಾರೆಕ್ಟರ್ ಅಂಡ್ ಕಾಮಾ ಬಟ್ಟು ಡಾಟ್ 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 ಅಂತ ಕೊಟ್ಟಾರ. ಇಟ್ಸ್ ಅ ವೆರಿ ಅಡ್ವಾನ್ಸ್ಡ್ ಫಂಕ್ಷನ್ ಆಕ್ಚುಲಿ. ಇದ್ರ ಬಗ್ಗೆ ನಾನು ಸಬ್ಸಿಕ್ವೆಂಟ್ ಸೆಷನ್ಸ್ ಒಳಗೆ ಹೋಗ್ತೇನೆ ಇನ್ನೂ ಡೀಪ್ ಆಗಿ. ಬಟ್ ಏನ್ ಈ ಟೈಮಿಂಗ್ ಏನ್ ಎಕ್ಸೆಪ್ಟ್ ಮಾಡ್ಕೋರಿ ಅಂದ್ರೆ ಅದೊಂದು ಸ್ಟ್ರಿಂಗ್ ತಗೋತೈತಿ, ಆಮೇಲೆ ಮುಂದೆ ವೇರಿಯೇಬಲ್ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ತಗೋತೀನಿ, ನೆನಪಿಟ್ಕೋರಿ ಅಷ್ಟ. ಸೊ ಪ್ರಿಂಟ್ ಸದ್ಯಕ್ಕೆ ಒಂದ್ ಏನೋ ರಿಟರ್ನ್ ಮಾಡ್ತಿದೆ, ಆ ರಿಟರ್ನ್ ಮಾಡಿದ್ನ ಇಲ್ಲಿ ಕ್ಯಾಚ್ ಹಿಡಿತಿಲ್ಲ, ಅದನ್ನ ಇಗ್ನೋರ್ ಮಾಡತ್ತೇನಿ. ಓಕೆ, ಅದನ್ನ ಇಗ್ನೋರ್ ಮಾಡಾಕ್ತೇನಿ. ಬಟ್ ಇದು ಕೆಲವೊಂದು ಇಂಟರ್ವ್ಯೂ ಒಳಗೆ ಕೇಳ್ತಾರ, ಆಯ್ತಾ. ನಾ ಇಲ್ಲಿ ಶೋ ಯು ಇಂಟ್ ಕೌಂಟ್ is equal to printf this. Okay, then we can print that printf value of count percentage d comma count and then ಇಲ್ಲಿ ಎಂಡಿ ಇದು ಹಾಕ್ರಿ. ಸೊ ಇಲ್ಲಿ ಇದು ಫಂಕ್ಷನ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ವಾಟ್ ಯು ಆರ್ ಡೂಯಿಂಗ್ ಹಿಯರ್ ಇನ್ ದ ಮೇನ್ is called function definition. You are defining it here, and what you are doing with printf here is you are invoking it. You are invoking the printf function. So ನಾ ಏನ್ ಮಾಡಾಕ್ತೇನೆ ಇಲ್ಲಿ ಇದನ್ನ ಇನ್ವೋಕ್ ಮಾಡಿ ತೋರ್ಸಾಕ್ತೇನೆ. ಸೊ ಈಗ ನೋಡ್ರಿ, ಇದು printf ನಮಸ್ಕಾರ ಅಂತ ಮಾಡೇವಿ. ಇದೇನೋ ಒಂದು ಇಂಟೀಜರ್ ರಿಟರ್ನ್ ಮಾಡಾಕ್ತೈತಿ, ನಮ್ಗೆ ಗೊತ್ತಿಲ್ಲ ಅದು ಏನ್ ಮಾಡಾತೈತೆ, ನೋಡೋಣ ಅದು ಏನ್ ಮಾಡಾತೈತಂತ. ಇದನ್ನ ಈಗ ರನ್ ಮಾಡಿ ನೋಡೋಣ, ಆಯ್ತಾ. ಸೊ ಲೆಟ್ಸ್ ರನ್ ಇಟ್. ಈಗ ಡಿಬಗಿಂಗ್ ತೋರಿಸ್ತಿದ್ದೀನಿ. ಸೊ ಈಗ ಬರ್ರಿ ಈಗ ನೋಡೋಣ ಏನಂದ್ರೆ ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೇನಿ, ಇದನ್ನ ಡಿಬಗ್ ಮಾಡಿ ನೋಡೋಣ, ಆಯ್ತಾ. ಸೊ ಇಲ್ಲಿ ಲೈನ್ ನಂಬರ್ 8 ಡಿಬಗ್ ಸೆಟ್ ಮಾಡೋಣ ಅಂತ. ಸೊ ಇದ್ರ ವ್ಯಾಲ್ಯೂ ನೋಡ್ರಿ ಎಷ್ಟು ಬಂತು, 10 ಅಂತ ಬಂತು ಈಗ. ಆಮೇಲೆ ಇಲ್ಲಿ ಔಟ್ಪುಟ್ ನಾಗನು 10 ಅಂತ ಪ್ರಿಂಟ್ ಆಗಿದೆ ಇಲ್ಲಿ. ಓಕೆ, ಸೊ ಪ್ರಿಂಟ್ ಎಫ್ ನಮಸ್ಕಾರ ಅಂತ ಕೊಟ್ಟಾಗ 10 ಅಂತ ಎದಕ್ ಬಂತು? ವಾಟ್ ಈಸ್ ದಟ್ 10 ಇಂಡಿಕೇಟಿಂಗ್ ಅಂತ ಗೆಸ್ ಮಾಡ್ರಿ. ದ ಆನ್ಸರ್ ಈಸ್ ಆಕ್ಚುಲಿ ನೀವು ಇಲ್ಲಿ ಏನ್ ಪ್ರಿಂಟ್ ಮಾಡಿಸಿದ್ರಲ್ಲ ಅದು ನಂಬರ್ ಆಫ್ ಕ್ಯಾರೆಕ್ಟರ್ಸ್. ಸೊ ಕೌಂಟ್ ಮಾಡ್ರಿ, 1 2 3 4 5 6 7 8 9 ನ್ಯೂ ಲೈನ್ ಕ್ಯಾರೆಕ್ಟರ್ 10. ಸೊ ಟೋಟಲ್ ನಾವ್ ಇದಕ್ಕೇನು 10 ಕ್ಯಾರೆಕ್ಟರ್ ಪಾಸ್ ಮಾಡಿದ್ವಲ್ಲ. ಸೊ ಪ್ರಿಂಟ್ ಎಫ್ ಏನ್ ಮಾಡುತ್ತೆ ಸಿದೊಳಗ ಅಂದ್ರೆ ಆಗ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ರಿಟರ್ನ್ ಮಾಡುತ್ತ. ಸೊ ದಟ್ ಈಸ್ ವೈ ದಿಸ್ ವ್ಯಾಲ್ಯೂ ಕೌಂಟ್ ನೀವು ಇಲ್ಲಿ ವಾಚ್ ನಾಗ ಹಾಕಿ ನೋಡ್ರಿ, ಇಟ್ ಈಸ್ 10. ಇದನ್ನ ಎಷ್ಟೋ ಕಡೆ ಇಂಟರ್ವ್ಯೂ ಒಳಗೆ ಮಲ್ಟಿ ಚಾಯ್ಸ್ ಕ್ವಶನ್ ಇರ್ತಾವಲ್ಲ, ಅವಾಗ ಕೇಳ್ತಾರ ಪ್ರಿಂಟ್ ಎಫ್ ಹೆಲೋ ಅಂತ ಬರ್ದಿರ್ತಾರ, ಆಮೇಲೆ ಇದು ಎಷ್ಟು ರಿಟರ್ನ್ ಮಾಡ್ತೈತಿ ಅಂತ ಕೇಳಿರ್ತಾರ. ಸೊ ಇದು ಕಾನ್ಸೆಪ್ಟ್ ನೆನ್ಪಿಟ್ಕೋರಿ. ನಿಮ್ಗೆ ಅವಾಗ ಗೊತ್ತಿರ್ಬೇಕು ಏನಂದ್ರೆ ಪ್ರಿಂಟ್ ಎಫ್ ಏನ್ ರಿಟರ್ನ್ ಮಾಡ್ತೈತಿ ಅಂತಂದು ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಬಂದಿವಿ ಅಂದ್ರೆ ಇನ್ಪುಟ್ ಆರ್ಗ್ಯುಮೆಂಟ್. ಸೊ ಇನ್ಪುಟ್ ಆರ್ಗ್ಯುಮೆಂಟ್ಸ್ ನೀವು ನೋಡಿದ್ರಿ. ಆಮೇಲೆ ಇಲ್ಲಿ ಅಬ್ಸರ್ವ್ ಮಾಡ್ರಿ ಎಂಡಿಗೆ ಮೇನ್ ಏನ್ ಮಾಡಾಕ್ತೈತೆ ಅಂತ. ಇದ್ರದ್ದು ರಿಟರ್ನ್ ಟೈಪ್ ಇಂಟ್ ಇರೋದ್ರಿಂದ ಕೆಲಸ ಎಲ್ಲ ಮುಗಿದ್ಮೇಲೆ ಆಯ್ತಪ್ಪ ನಂದೆಲ್ಲ ಕೆಲಸ ಮುಗಿಸಿದ್ನಿ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿ ರಿಟರ್ನ್ 0 ಮಾಡ್ತಿದೆ. ಸೊ ದಟ್ ಇಸ್ ವಾಟ್ ಇಸ್ ದಟ್ಸ್ ವಾಟ್ ಇಸ್ ಹ್ಯಾಪನಿಂಗ್ ಹಿಯರ್. ಅಂಡ್ ನಿಮ್ದು ವೆರಿ ಫಸ್ಟ್ ಪ್ರೋಗ್ರಾಮ್ ನಾವು ಬರೀ ಹೆಲೋ ವರ್ಡ್ ಬರೀ ಬದಲಿ ಒಂದು ಸ್ವಲ್ಪ ಲಿಟಲ್ ಬಿಟ್ ಅಡಿಷನಲ್ ಇನ್ಫಾರ್ಮೇಶನ್ ಅಂಡ್ ಅಡಿಷನಲ್ ಡೆಪ್ತ್ ದೊಳಗೆ ಹೇಳ್ತಿದೀವಿ, ಸೊ ದಟ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಮೇನ್ ಫಂಕ್ಷನ್. ಮತ್ ನೀವು ಆಮೇಲೆ ಮುಂದೆ ಹೋದ್ರಿ ಅಂದ್ರೆ ಮತ್ತೆ ವಾಪಸ್ ಮೇನ್ ಫಂಕ್ಷನ್ ಬರಂಗಿಲ್ಲ. ಅದಕ್ಕೆ ಈಗ ಕಲಿಯುವಾಗನ ಚಲೋ ಕಲೀರಿ ಅಂತ ಹೇಳಿ ವಿ ಆರ್ ಟೆಲ್ಲಿಂಗ್ ಆಲ್ ಆಫ್ ದಿಸ್. ಓಕೆ,
ಆಮೇಲೆ ಫಾರ್ ಲೂಪ್ ಇದೆಲ್ಲ ತಲೆ ಕೆಡ್ಸ್ಕೊಬೇಡ್ರಿ, ಇದೆಲ್ಲ ಆಮೇಲೆ ಸಬ್ಸಿಕ್ವೆಂಟ್ ಸೆಷನ್ದಾಗ ಬರ್ತೈತಿ. ಈಗ ಏನ್ ಅರ್ಥ ಮಾಡ್ಕೋರಿ ಅಂದ್ರೆ ಮೇನ್ಗನು ಇನ್ಪುಟ್ ಆರ್ಗ್ಯುಮೆಂಟ್ಸ್ ಬರ್ಬೋದು. ಆಮೇಲೆ ರಿಟರ್ನ್ ಟೈಪ್ ಏನಿದೆ, ಇದು ಹೆಂಗ್ ವರ್ಕ್ ಆಗುತ್ತೆ, ಇದನ್ನ ಇಟ್ ಇಸ್ ವೆರಿ ಸ್ಟ್ರಿಕ್ಟ್ ಟು ರೈಟ್ ಎಕ್ಸಾಕ್ಟ್ಲಿ ಇದೇ ತರ ಬರಿಬೇಕಂತಂದು. ಈಗ ಲೆಟ್ಸ್ ಗೋ ಟು ಜಾವಾ. ಸೊ ಜಾವಾದು ನೋಡ್ರಿ, ಇದು ಕೋಡಿಗೆ ರನ್ ಮಾಡಿ ನೋಡೋಣ. ಇಲ್ಲಿ ನೋಡ್ರಿ ಜಾವಾದು ಎರರ್ ಬರಾಕ್ತೈತಿ. ಏನಂತ ಹೇಳಾಕ್ತೈತಿ ಅದು, main method not found in class main, please define main method as public static void main. ನೋಡ್ರಿ ಜಾವಾ ಟಫ್ ಅಂತಾರ ಕೆಲವೊಬ್ರು, ಜಾವಾ ಸಿ ಗಿಂತ ಎಷ್ಟು ಈಸಿ ಐತೆ ಅಂತಂದು. ಸಿದಾಗ ಅದ್ ಏನ್ ಎರರ್ ಹೇಳಿದ್ರ ಅದ ಗೊತ್ತಾಗ್ಲಿಲ್ಲ ನಮಗ್, ಹೋಗಿ ಚಾಟ್ ಜಿಪಿಟಿ ಹೋಗಿ ಹುಡುಕ್ ವಾಪಸ್ ಬಂದಿವಿ. ಆದ್ರೆ ಮೇನ್ ಇಲ್ಲಿ ಜಾವಾದಾಗ ಆತರ ಇಲ್ಲ, ಇಟ್ ಇಸ್ ಕ್ಲಿಯರ್ಲಿ ಟೆಲ್ಲಿಂಗ್ ಏನೋ ಮೇನ್ದಾಗ ಮಿಸ್ಟೇಕ್ ಮಾಡಿರಿ, ಮೇನ್ ಸಿಕ್ತಿಲ್ಲ ನನಗಂತಂದ. ಸೊ ಅಂಡ್ ಇಟ್ಸ್ ಆಲ್ಸೋ ಗಿವಿಂಗ್ ಯು ದ ಸಿಂಟ್ಯಾಕ್ಸ್. ಇಲ್ಲಿ ಏನ್ ಮಿಸ್ಟೇಕ್ ಮಾಡಿದೀವಿ ನಾವು ಅಂದ್ರ ಮೇನ್ ಅದ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್, ಸೊ ಇಟ್ ಹ್ಯಾಸ್ ಟು ಬಿ ಸ್ಮಾಲ್. ಇದಲ್ಲ ಸಾರಿ, ಇಲ್ಲೇ ಐತಲ್ಲ ಇದು ಕ್ಲಾಸ್ ನೇಮ್, ಇದು ಫಂಕ್ಷನ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಅಂತ ಐತಿ, ಅಂದ್ರೆ ಇದು ಏನು ರಿಟರ್ನ್ ಮಾಡಾಕ್ತಿಲ್ಲ. ಪಬ್ಲಿಕ್ ಸ್ಟ್ಯಾಟಿಕ್ ಇದೆಲ್ಲ ಕಾನ್ಸೆಪ್ಟ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಹೇಳುವಾಗ ಹೇಳ್ಕೊಡ್ತೀವಿ. ಇದು ವೈಡ್ ಅಂದ್ರೆ ಇದು ಏನು ರಿಟರ್ನ್ ಮಾಡ್ತಿಲ್ಲ. ಆಮೇಲೆ ಇದು ಇಂಟಿಜರ್, ಇದು ಸ್ಟ್ರಿಂಗ್ ಅರೇ ತಗೊಳ್ತಿದೆ, ಅದಕ್ಕೆಲ್ಲ ಏನಾಗ್ತಾರ ಆರ್ಗ್ಯುಮೆಂಟ್ಸ್ ಅಂತಿದ್ದಾರೆ. ನೀವು ಸೀದಾಗ ಪ್ರಿಂಟ್ ಎಫ್ ಅಂದ್ರಲ್ಲ, ಇಲ್ಲಿ ಜಾವಾದಾಗ ಏನಂತ ಬರೀತಾರ, ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಎಲ್ ಎನ್ ಅಂತ ಬರೀತಾರ. ನೀವ್ ಅನಿಸ್ಬೋದು ಅಲ್ಲಿ ಕಡಿಮೆ ಅಕ್ಷರ ಅದಾವ, ಇಲ್ಲಿ ಜಾಸ್ತಿ ಅಕ್ಷರ ಅದಾವ ಅಂತ. ಯಾಕಂದ್ರ ಜಾವಾ ಇಸ್ ಅನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇಲ್ಲಿ ನೀವು ಸಿಸ್ಟಮ್ ಅನ್ನೋದು ಒಂದು ಕ್ಲಾಸ್ ಆಯ್ತಾ, ಆಮೇಲೆ ಇದ್ರೊಳಗ ಔಟ್ ಅನ್ನೋದು ಒಂದು ಆಬ್ಜೆಕ್ಟ್, ಅದ್ರೊಳಗ ಪ್ರಿಂಟ್ ಎಲ್ ಎನ್ ಅನ್ನೋದು ಒಂದು ಫಂಕ್ಷನ್ ಆಯ್ತಾ. ಸೊ ಏನಂದ್ರೆ ಇದು ಸಿಸ್ಟಮ್ ಐತಲ್ಲ, ದಿಸ್ ಇಸ್ ದ ಕ್ಲಾಸ್. ಇಲ್ಲ ಐತ್ ನೋಡ್ರಿ, ಇದೇನಂದ್ರೆ ಜಾವಾ ಸ್ಟ್ಯಾಂಡರ್ಡ್ ಲೈಬ್ರರಿ ಇದು ಕ್ಲಾಸ್ ಇದು ಆಯ್ತಾ. ಸೊ ನೀವು ಅದನ್ನ ಉಪಯೋಗಿಸಾಕ್ತಾ ಇರಲ್ಲ, ಅದು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ದೊಳಗ ಕೋಡ್ ಒಂದ್ ಸ್ವಲ್ಪ ಬರೀದ್ ಉದ್ದ ಅನ್ಸುತ್ತೆ, ಬಟ್ ನಿಮ್ಗದು ಕೋಡ್ ರೀಡಬಿಲಿಟಿ ಜಾಸ್ತಿ ಆಗತ್ತ, ಕೋಡ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ಈಸಿ ಆಗತ್ತ. ಆಮೇಲೆ ಕೋಡ್ ಬರೀದ್ ಬಹಳ ಈಸಿ ಆಗತ್ತೆ, ಯಾಕಂದ್ರೆ ಎಡಿಟರ್ಸ್ ಎಲ್ಲ ಹೆಂಗಿರ್ತಾವ ಅಂದ್ರೆ ನೀವು ಟೈಪ್ ಮಾಡುವಾಗ ಅದು ತಾನೇ ಹೇಳ್ತೈತಿ. ನೀವು ಒಂದ್ 2 ಅಕ್ಷರ ಬರೋದ್ರೆ ಅಂದ್ರೆ ಓಕೆ ಮುಂದ್ ಇದೆ ಏನಂತ ಹೇಳ್ತೈತಿ, ನೀವು ಬರೀ ಟ್ಯಾಬ್ ಹೊಡ್ಕೊಂತ ಹೋಗ್ಬೇಕು. ಸೊ ಬರೆಯೋ ಸ್ಪೀಡ್ ಐಡಿ ಒಳಗೆ ಆಕ್ಚುಲಿ ಫಾಸ್ಟ್ ಇರ್ತೈತಿ. ನೀವೆಲ್ಲ ಕುಂತ್ ಪ್ರತಿಯೊಂದು ಕ್ಯಾರೆಕ್ಟರ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೀಗ ನೀವು ಗಿಟ್ಹಬ್ ಕೋಡ್ ಪೈಲಟ್ ಅದು ಅಂತವೆಲ್ಲ ಯೂಸ್ ಮಾಡಿದ್ರಿ ಅಂದ್ರೆ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ ನೀವು ಕೋಡ್ ಬರೆಯಾಕತ್ರ ಅಂದ್ರೆ ನೀವು ಮುಂದೆ ಹೋಗ್ತಿರ್ತೈತೆ ಅದು. ನೀವು ಬರೀ ಅದನ್ನ ನೋಡೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೋದು, ಕರೆಕ್ಟ್ ಇದ್ರೆ ಎಂಟರ್ ಹೊಡಿಯೋದು, ಆ ತರ ಬರುತ್ತೆ. ಸೊ ಡೋಂಟ್ ವರಿ ಅಬೌಟ್ ದಟ್. ಆ ತರ ಥಿಂಕ್ ಮಾಡ್ಬೇಡ್ರಿ, ಏನಪ್ಪಾ ಅಲ್ಲಿ ಬರೀ 4-5 ಅಕ್ಷರ ಇದ್ದು ಕ್ಯಾರೆಕ್ಟರ್ಸ್ ಇದ್ದು ಇಲ್ಲಿ ಇಷ್ಟೊಂದು ಬರೆಯತ್ತೀವಿ ಅಂತ ಜಾವಾದಾಗ. ಬಟ್ ಜಾವಾ ಇಸ್ ವೆರಿ ಫ್ರೆಂಡ್ಲಿ. ನೀವು ನೋಡಿದ್ರೆ ಎರರ್ ಮೆಸೇಜ್ ಅನ್ನ ಎಷ್ಟು ಕ್ಲೀನ್ ಆಗಿ ಹೇಳ್ತಂತ. ಈಗ ರನ್ ಮಾಡಿ ನೋಡೋಣ ಇದು ವರ್ಕ್ ಆಗುತ್ತೇನಂತ. ಓಕೆ, ನಮಸ್ತೆ ಪ್ರಿಂಟ್ ಆಯ್ತಾ, ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ 0. ಸೊ ನಮಸ್ತೆ ಎಲ್ಲಿಂದ ಪ್ರಿಂಟ್ ಆಯ್ತು, ಈ ಲೈನ್ ನಂಬರ್ 4 ಇಂದ ಆಯ್ತು. ಮುಂದೆ ಪ್ರಿಂಟ್ ಆರ್ಗ್ಯುಮೆಂಟ್ಸ್ ಅಂತ ಒಂದು ಫಂಕ್ಷನ್ ಕರಿತೀವಿ. ಈ ಫಂಕ್ಷನ್ ಇಲ್ಲಿ ಇದೇನು, ಇಲ್ಲಿ ಮೇನ್ ಇಲ್ಲಿ ಬರ್ದಿವಲ್ಲ ಬ್ರೇಸಸ್ ಒಳಗ, ದಿಸ್ ಇಸ್ ಫಂಕ್ಷನ್ ಡೆಫಿನಿಷನ್. ಓಕೆ, ಇಲ್ಲೊಂದು ಫಂಕ್ಷನ್ ನಾವು ಏನ್ ಮಾಡತ್ತೀವಿ, ಇನ್ವೋಕ್ ಮಾಡ್ತಿದೀವಿ ಅಥವಾ ಕಾಲ್ ಮಾಡ್ತಿದೀವಿ. ಏನ್ ಫಂಕ್ಷನ್ ಕಾಲ್ ಮಾಡ್ತಿದೀವಿ, ಪ್ರಿಂಟ್ ಆರ್ಗ್ಯುಮೆಂಟ್ಸ್ ಅಂತಂದು. ಸೊ ಈ ಫಂಕ್ಷನ್ ಎಲ್ಲೈತಿ, ಇಲ್ಲೈತಿ ಲೈನ್ ನಂಬರ್ 10 ದಾಗ. ಸೊ ಇದೇನು ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಪ್ರಿಂಟ್ ಆರ್ಗ್ಯುಮೆಂಟ್ಸ್, ಅಂಡ್ ಇದ್ರೊಳಗು ಆರ್ಗ್ಯುಮೆಂಟ್ಸ್ ತಗೋತಿದೀವಿ. ಸೊ ರಿಟರ್ನ್ ಟೈಪ್ ಏನು ಇಲ್ಲಿ ವೈಡ್, ಫಂಕ್ಷನ್ ಹೆಸರೇನು ಪ್ರಿಂಟ್ ಆರ್ಗ್ಯುಮೆಂಟ್ಸ್, ಅಂಡ್ ಇನ್ಪುಟ್ ಪ್ಯಾರಾಮೀಟರ್ಸ್ ಆರ್ ದಿಸ್ ಒನ್. ಇಲ್ಲಿ ಏನ್ ಮಾಡ್ತಿದೀವಿ, ಅದನ್ನ ಮತ್ ಪ್ರಿಂಟ್ ಮಾಡಿ ಇಲ್ಲಿ ಫಾರ್ ಲೂಪ್ ಯೂಸ್ ಮಾಡಿ ಅವೆಲ್ಲ ಎಲಿಮೆಂಟ್ಸ್ ಪ್ರಿಂಟ್ ಮಾಡ್ತಿದೀವಿ. ಫಾರ್ ಲೂಪ್ ಬಗ್ಗೆ ತಲೆ ಕೆಡ್ಸ್ಕೋಬೇಡ್ರಿ ಈಗ ಅಟ್ ಪ್ರೆಸೆಂಟ್, ಬಟ್ ವಿ ಆರ್ ಪ್ರಿಂಟಿಂಗ್ ಆಲ್ ದೋಸ್ ಇನ್ಪುಟ್ ಆರ್ಗ್ಯುಮೆಂಟ್ಸ್ ಹಿಯರ್. ಬಟ್ ಇದನ್ನ ರನ್ ಮಾಡಿದಾಗ ಇದು 0 ಆರ್ಗ್ಯುಮೆಂಟ್ ಅಂತ ಹೇಳ್ತಿದೆ. ಓಕೆ, ಸೊ ಇದನ್ನು ಏನ್ ಮಾಡೋಣ, ಈಗ ಕಮಾಂಡ್ ಲೈನ್ ರನ್ ಮಾಡಿ ನೋಡೋಣ ಹೆಂಗ್ ವರ್ಕ್ ಆಗುತ್ತಂತ. ಲೆಟ್ಸ್ ರನ್ ದಿಸ್ ಕೋಡ್. ಓಕೆ, ಇದೆಲ್ಲಿದೆ ಕೋಡ್, ಇಲ್ಲಿ VS PCS ಜಾವಾದಾಗ ಐತಿ. ಸೊ ಏನ್ ಮಾಡ್ರಿ, ಕಮಾಂಡ್ ಲೈನ್ ಹೋಗ್ರಿ, ಕಮಾಂಡ್ ಲೈನ್ ಹೋಗಿ ದೆನ್ ಲೆಟ್ಸ್ ರನ್ ಇಟ್. ಓಕೆ, ಸೊ ಇದು ಸಿ, ಇದು ಜಾವಾ. ನಾ ಎಲ್ಲದೇನಿ VS ಜಾವಾದಾಗ ಅದೀನಿ ಆಯ್ತಾ. ಸೊ ನನ್ನ ಡೈರೆಕ್ಟರಿ ಎಲ್ಲಿದೆ, PC-ದೊಳಗ ಇಲ್ಲೈತಿ, VS ಜಾವಾ ಐತಿ. ಆಮೇಲೆ ನೀವು ನನ್ನ ಪ್ರೀವಿಯಸ್ ವಿಡಿಯೋದಾಗ ನೋಡಿರಿ, ನಾ ಆಲ್ರೆಡಿ ಏನ್ ಮಾಡೇನಿ, ಜಾವಾ ಇನ್ಸ್ಟಾಲ್ ಮಾಡೇನಿ. ಹೆಂಗ್ ನೋಡ್ಬೋದು, ಜಾವಾ ಈ ತರ java.exe ಬರೋದ್ರು ನಡಿತೈತಿ, ಇಲ್ಲಾಂದ್ರೂ ನಡಿತೈತಿ. ನಾ ಬರ್ಯಾಕ್ತೇನೆ, ನಿಮ್ಗೆ ಗೊತ್ತಾಗ್ಲಿ ನಾ ಒಂದು exe ಇನ್ವೋಕ್ ಮಾಡತ್ತೇನೆ ಅಂತ. ಹೆಲ್ಪ್ ಅಂದ್ರಿ ಅಂದ್ರ ಈ ತರ ಬರ್ಬೇಕದ್ ಕಮಾಂಡ್, ಅಂದ್ರೆ ನಿಮ್ದು ಇನ್ಸ್ಟಾಲ್ ಆಗೈತಿ, ಅದು ಪಾತ್ನ್ಯಾಗ ಐತಿ ಅಂತಂದ. ಇದ್ ಬರಾತಿಲ್ಲ ಅಂತಂದ್ರ ನಿಮ್ಮ ಲ್ಯಾಪ್ಟಾಪ್ನ್ಯಾಗ ನೀವು ನಂದು ಹಿಂದಿನ ವಿಡಿಯೋ ನೀವು ಸ್ಕಿಪ್ ಮಾಡಿರಿ ಸೆಟಪ್ ಅಂದಂಗ, ಹೋಗ ಸೆಟಪ್ ವಿಡಿಯೋ ನೋಡ್ರಿ, ನಿಮ್ಗೆ ಗೊತ್ತಾಗತ್ತೆ ಇದು ಹೆಂಗ್ ಮಾಡ್ಬೇಕಂತ. ಈಗ ನಾ ಏನ್ ಮಾಡ್ತೇನಿ, java.exe
ಇನ್ವೋಕ್ ಮಾಡ್ತೀನಿ. ಎದ್ರ ಸಂಬಂಧ? ಯಾವ್ದಿದ್ ಕ್ಲಾಸ್ ಐತಲ್ಲ ಏನು ಮೇನ್ ಡಾಟ್ ಜಾವಾ ಅಂತಂದು. ಓಕೆ, ಮೇನ್ ಡಾಟ್ ಜಾವಾ ಅಂತ ನಾ ಇನ್ಪುಟ್ ಕೊಟ್ಟಾಗ ನಮಸ್ತೆ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಇಸ್ 0. ಸೊ ಏನು ಆರ್ಗ್ಯುಮೆಂಟ್ ಕೊಟ್ಟಿಲ್ಲ ಅಂತ ಹೇಳ್ತೇನೆ. ಸೊ ಅಗೇನ್ ಐ ವಿಲ್ ಗಿವ್ ಸಮ್ ಆರ್ಗ್ಯುಮೆಂಟ್ಸ್ ನಾವು. ಏನಂತ? ಮಹೇಶ್, ಸುಶೀಲ್. ಸೊ ಏನ್ ಬಂತು? ಮಹೇಶ್ ಅಂತ ಬಂತು, ಸುಶೀಲ್ ಅಂತ ಬಂತು, 2 ಆರ್ಗ್ಯುಮೆಂಟ್ಸ್. ಸೊ ಇಫ್ ಐ ಗಿವ್ ಸಮ್ ಮೋರ್ ನಂಬರ್ಸ್, ರೈಟ್, 365, I'll go. So now it says 4 ಆರ್ಗ್ಯುಮೆಂಟ್ಸ್. ಈ ತರ ಇವೆಲ್ಲ ಆರ್ಗ್ಯುಮೆಂಟ್ಸ್ ಇಲ್ಲೇನ್ ಕಮಾಂಡ್ ನೀವು ಮಾಡಿದ್ರಲ್ಲ ಇದನ್ನ ಏನ್ ಮಾಡತ್ತ, ಇದೇನ್ ಜಾವಾ ಎಕ್ಸಿಕ್ಯೂಟರ್ ಐತಲ್ಲ, ಕಂಪೈಲರ್ ಅಂಡ್ ಅದನ್ನ ಇಂಟರ್ಪ್ರಿಟರ್ ಮೊದಲ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಇಂಟರ್ಮೀಡಿಯೇಟ್ ಕೋಡ್ ಕನ್ವರ್ಟ್ ಮಾಡಿ, ಇಂಟರ್ಮೀಡಿಯೇಟ್ ಇಂದ ಬೈನರಿ ಮಾಡಿ, ಅಂಡ್ ಇಟ್ ಡೈರೆಕ್ಟ್ಲಿ ಇನ್ವೋಕ್ಡ್ ಇಟ್. ಸೊ ಜಾವಾ ಡಾಟ್ ಎಕ್ಸ್ ಇಸ್ ಡೂಯಿಂಗ್ ಆಲ್ ಆಫ್ ದಟ್ ಫಾರ್ ಯು. ಓಕೆ, ಪ್ಲಸ್ ನೀವು ಇಲ್ಲಿ ಕೊಟ್ಟಿರೋ ಇನ್ಪುಟ್ ಆರ್ಗ್ಯುಮೆಂಟ್ಸ್ ಅನ್ನ ಇಲ್ಲೇ ನಿಮ್ ಮೇನ್ ಫಂಕ್ಷನ್ ಇದೆಯಲ್ಲ, ಈ ಮೇನ್ ಫಂಕ್ಷನ್ಗೆ ಇದನ್ನ ಪಾಸ್ ಮಾಡ್ತಿದೆ. ಆ ಬಂದಿದ್ದ ಫಂಕ್ಷನ್ ನೀವು ಪ್ರಿಂಟ್ ಆರ್ಗ್ಯುಮೆಂಟ್ಸ್ ಕಳಿಸಿ, ಪ್ರಿಂಟ್ ಆರ್ಗ್ಯುಮೆಂಟ್ ದಾಗ ಇಲ್ಲಿ ಮಾಡ್ತಿದ್ದೀರಿ. ಓಕೆ, ಸೊ ಈಗ ಈ ಫಂಕ್ಷನ್ ನಾವು ಡಿಕ್ಲೇರ್ ಮಾಡಿಲ್ಲಲ್ಲ, ಸೊ ಡಿಕ್ಲೇರ್ ಮಾಡ್ಬೇಕಿದ್ರೆ ಹೆಂಗ್ ಮಾಡ್ಬೇಕು? ಇದೇನ್ ಡೆಫಿನಿಷನ್ ಐತಲ್ಲ ಇದನ್ನ ತಗೊಂಡು ಯು ಕ್ಯಾನ್ ಆಲ್ಸೋ ಡಿಕ್ಲೇರ್ ಇಟ್ ಲೈಕ್ ದಿಸ್. ಈ ತರ ಬರೆದು ಯು ಪುಟ್ಟ ಇದು ಇಲ್ಲಿ ಕೋಲನ್ ಈ ತರ. ಯು ಕ್ಯಾನ್ ಆಲ್ಸೋ ಡಿಕ್ಲೇರ್ ದ ಫಂಕ್ಷನ್ ಈ ಬೇರೆ ಲ್ಯಾಂಗ್ವೇಜಸ್ ಒಳಗ ಈ ತರ. ಬಟ್ ಇಲ್ಲೇನಂತಿದೆ ಇದು? ಓಕೆ, ನೋಟ್ ಟು ದ ಎಡಿಟರ್, ವಿ ಹ್ಯಾವ್ ಟು ರಿಮೂವ್ ದಿಸ್ ಬಿಕಾಸ್ ಸಿನ್ಸ್ ಇಟ್ ಈಸ್ ಏನಂತಾರ ಆಬ್ಜೆಕ್ಟ್ ಓರಿಯೆಂಟೆಡ್ ಅಲ್ಲ, ಆಬ್ಜೆಕ್ಟ್ ಓರಿಯೆಂಟೆಡ್ ಒಳಗೆ ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲಿಸಿಟ್ಲಿ ಡಿಕ್ಲೇರ್ ಇಟ್. ಇಲ್ಲಿ ಇದಕ್ಕೆ ಆಟೋಮೆಟಿಕ್ ಗೊತ್ತಾಗ್ತಿದೆ. ಓಕೆ, ಈ ಪೋರ್ಷನ್ ಅನ್ನ ಕಂಪ್ಲೀಟ್ಲಿ ಡಿಲೀಟ್ ಮಾಡ್ರಿ. ಯಾವ ಪೋರ್ಷನ್ ಅಂದ್ರೆ ನಾ ಹೇಳಿದ್ನಲ್ಲ ಡಿಕ್ಲರೇಷನ್, ಅದು ಕಂಪ್ಲೀಟ್ಲಿ ರಿಮೂವ್ ಮಾಡ್ರಿ ಬಿಕಾಸ್ ಇಟ್ಸ್ ಜಾವಾ ಇಸ್ ಏಬಲ್ ಟು ಫೈಂಡ್ ದ ಫಂಕ್ಷನ್. ಓಕೆ, ಬಿ ಕೇರ್ಫುಲ್. ಈ ಸೆಕ್ಷನ್ ರಿಮೂವ್ ಮಾಡ್ಬೇಕು. ಬರೀ ಇದಷ್ಟೇ ನಾ ಡಿಕ್ಲರೇಷನ್ ತೋರ್ಸಕ್ ಹೋದ್ನಲ್ಲ ಅದನ್ನಷ್ಟ ರಿಮೂವ್ ಮಾಡ್ರಿ. ಸೊ ನೀವು ಎರಡು ನೋಡಿದ್ರಿ ಈಗ ಏನಂತ, ಕಮಾಂಡ್ ಲೈನ್ ಹೆಂಗ್ ರನ್ ಮಾಡ್ತೀರಿ, ಇಲ್ಲಿಂದ ಹೆಂಗ್ ರನ್ ಮಾಡ್ತೀರಿ ಅಂತ. ನಾನು ನಿಮ್ಗೆ ಈಗ ಇದನ್ನ ಇನ್ನೊಂದು ಏನ್ ಮಾಡ್ತೇನೆ, ಇಲ್ಲೊಂದು ಬ್ರೇಕ್ ಪಾಯಿಂಟ್ ಇಟ್ಟು ತೋರಿಸ್ತೀನಿ ನಿಮ್ಗೆ ಅದು ಹೆಂಗ್ ಕಾಲ್ ವರ್ಕ್ ಆಗತ್ತಂತ. ಅಂಡ್ ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲೊಂದು ಬ್ರೇಕ್ ಪಾಯಿಂಟ್ ಸೆಟ್ ಮಾಡೋಣ ಅಂತ. ಸೆಟ್ ಮಾಡಿ ಲೆಟ್ಸ್ ಡಿಬಗ್ ದಿಸ್ ಪ್ರೋಗ್ರಾಮ್. ಓಕೆ, ಸೊ ಫಸ್ಟ್ ಏನ್ ಬಂತು ಕಾಲು, ಇಲ್ಲಿ ಬಂತು. ಇಲ್ಲೊಂದು ಕಾಲ್ ಸ್ಟ್ಯಾಕ್ ಅಂತ ಇರ್ತೈತಿ, ಇದನ್ನ ಲಕ್ಷ ಕೊಟ್ಟು ಅಬ್ಸರ್ವ್ ಮಾಡ್ರಿ. ಓಕೆ, ಇದಿಲ್ಲಿ ಕಾಲ್ ಸ್ಟ್ಯಾಕ್ ಒಳಗ ಈಗ ನೋಡ್ರಿ, ಈಗ ಆಲ್ರೆಡಿ ನಿಮ್ದು ಇಲ್ಲಿ ಮೇನ್ ಫಂಕ್ಷನ್ ಇಲ್ಲಿ ಬರೋ ಮಟ ಅಂದ್ರ ಇವೆಲ್ಲ ಇಲ್ಲಿ ಕೆಳಗೆ ಇವೆಲ್ಲ ಬೇರೆ ಫಂಕ್ಷನ್ ಇನ್ವೋಕ್ ಆಗಿ ಫೈನಲಿ ನಿಮ್ ಮೇನ್ ಫಂಕ್ಷನ್ ಇನ್ವೋಕ್ ಆಗೈತಿ ಈಗ ಕಾಲ್ ಸ್ಟ್ಯಾಕ್ನಾಗ. ಆಯ್ತಾ? ಸೊ ಇದೇನಂತಂದ್ರ ಹೆಂಗ್ ಇಂಟರ್ನಲ್ಲಿ ವರ್ಕ್ ಆಗ್ತೈತಿ ಕಾಲ್ ಸ್ಟ್ಯಾಕ್, ಅದ್ ಹೆಂಗ್ ಸ್ಟೇಟ್ ರಿಮೆಂಬರ್ ಆಗತ್ತ ಅಂತ ಹೇಳ್ತೀನಿ ನಾ ಇನ್ನೊಂದ್ ಸ್ವಲ್ಪ ಟೈಮ್ ಒಳಗ. ಸೊ ಫಸ್ಟ್ ಇದೇನಾಯ್ತು, ಲೈನ್ ನಂಬರ್ 5 ಎಕ್ಸಿಕ್ಯೂಟ್ ಆಯ್ತು. ಈಗ ಒಂದೊಂದು ಲೈನ್ ಹೋಗೋದು ನೆಕ್ಸ್ಟ್. ಈಗ ಇಲ್ಲಿ ನಾವ್ ಏನಾಯ್ತು, ಗೋ ಇನ್ಸೈಡ್ ಅಂದ್ವಲ್ಲ, ಅದು ಪ್ರಿಂಟ್ ಎಲ್ ಎನ್ ಇದಕ್ ಹೋಯ್ತು, ಒಳಗ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಹೋಯ್ತು. ಈಗ ಮೇನ್ ದಾಗ ಇದ್ದೀವಿ ನಾವು. ಇಲ್ಲಿ ಪ್ರಿಂಟ್ ಎಲ್ ಎನ್ ಅಂತ ಐತಿ. ಈ ಫಂಕ್ಷನ್ ಎಲ್ಲಿ ಇಂಪ್ಲಿಮೆಂಟ್ ಮಾಡ್ಯಾರ, ಸಿಸ್ಟಮ್ ಕ್ಲಾಸ್ ಒಳಗೆ ಮಾಡ್ಯಾರ. ನಾ ಸ್ಟೆಪ್ ಇಂಟು ಅಂತ ಪ್ರೆಸ್ ಮಾಡಿದ್ನಿ. ಸ್ಟೆಪ್ ಇಂಟು ಅಂದ ತಕ್ಷಣ ಏನ್ ಮಾಡ್ತದು, ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಒಳಗೆ ಹೋಗ್ಬಿಡ್ತಿಲ್ಲಿ. ಇದು ಯಾಕೆ ಹಿಂಗ್ ಮಾಡತ್ತಂದ್ರೆ ನಾವು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ದನು ಏನ್ ಮಾಡಿದೀವಿ, ಡಿಬಗೇಬಲ್ ಸಿಂಬಾಲ್ಸ್ ಫೈಲ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ವಿ. ಇನ್ಸ್ಟಾಲ್ ಮಾಡುವಾಗ ದಟ್ ಇಸ್ ವೈ ವಿ ಆರ್ ಗೋಯಿಂಗ್ ಇನ್ಸೈಡ್. ಬಟ್ ಈಗ ನಮಗೆ ಇದನ್ನೆಲ್ಲ ಡಿಬಗ್ ಮಾಡ್ಕೋತ ಕೂತ್ರೆ ಬಹಳ ಟೈಮ್ ಇದಾಗತ್ತೆ. ಸೊ ವಾಟ್ ಐ ವಿಲ್ ಡೂ, ಐ ವಿಲ್ ನಾಟ್ ಗೋ, ಇನ್ಸ್ಟೆಡ್ ಆಫ್ ಐ ವಿಲ್ ಯೂಸ್ ಸ್ಟೆಪ್ ಓವರ್. ಓಕೆ, ಸ್ಟೆಪ್ ಓವರ್ ಇಂದ ಜಲ್ದಿ ಹೊರಗೆ ಬರ್ತೀವಿ ಇಲ್ಲಿಂದ. ಈಗ ಇಲ್ಲಿಂದ ಹೊರಗೆ ಬಂದ್ವಿ. ಈ ಪ್ರಿಂಟ್ ಆರ್ಗ್ಯುಮೆಂಟ್ಸ್ ಅನ್ನೋ ಫಂಕ್ಷನ್ ಯಾರು ನಾವು ಬರ್ದೀವಿ, ಕರೆಕ್ಟಾ? ಈಗ ಇದ್ರೊಳಗೆ ಹೋಗ್ಬೇಕು ನಾವು. ಇದ್ರೊಳಗೆ ಹೋಗ್ಬೇಕಂದ್ರೆ ಏನು, ಸ್ಟೆಪ್ ಇಂಟು ನೋಡ್ರಿ. ಈಗ ನಾವು ಕಂಟ್ರೋಲ್ ಏನಾಯ್ತು, ಇಲ್ಲಿಂದ ಇಲ್ಲಿ ಬಂತು. ಇಲ್ಲಿ ಕಾಲ್ ಸ್ಟ್ಯಾಕ್ ನಾಗ ಅಬ್ಸರ್ವ್ ಮಾಡ್ರಿ, ಈ ಲೈನು ಫಸ್ಟ್ ಇದೆ, ಅಲ್ಲಿಂದ ನೆಕ್ಸ್ಟ್ ಪ್ರಿಂಟ್ ಆರ್ಗ್ಯುಮೆಂಟ್ಸ್ ಲೈನ್ ಇದೆ ಇದು ಕಾಲ್ ಸ್ಟ್ಯಾಕ್ ನಾಗ. ಸೊ ಇಲ್ಲಿಂದ ನಾವು ಇನ್ನೊಂದು ಫಂಕ್ಷನ್ ಹೋಗಿದ್ವಿ ಅಂತ ತಿಳ್ಕೊರಿ, ಮತ್ತೆ ಇದು ಸ್ಟ್ಯಾಕ್ ನಾಗ ಹೋಗ್ತಿತ್ತು, ಮತ್ತೆ ಅಲ್ಲಿ ಹೋಗ್ತಿದ್ವಿ. ಸೊ ನೀವು ಹಂಗ ನೀವು ಒಂದ್ರೊಳಗೆ ಒಂದು ಫಂಕ್ಷನ್ ಕಾಲ್ ಮಾಡ್ಕೊತ ಹೋದ್ರೆ ಅವನ್ನೆಲ್ಲ ಸ್ಟ್ಯಾಕ್ ನಾಗ ಪುಷ್ ಮಾಡ್ಕೊಂತ ಹೋಗುತ್ತೆ ಅಂಡ್ ಇಟ್ ಗೋಸ್ ಟು ದ ನೆಕ್ಸ್ಟ್ ಫಂಕ್ಷನ್. ಈ ತರ ಯಾಕೆ ಮಾಡುತ್ತ ಅಂತ ನಿಮ್ಗೆ ನಾ ಬೋರ್ಡ್ ಮ್ಯಾಗ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ ಅಟ್ ದ ಎಂಡ್ ಆಫ್ ದಿಸ್ ಇದು ಎಕ್ಸಾಂಪಲ್. ಸೊ ಇಲ್ಲಿ ಏನಾಗುತ್ತೆ, ಈ ತರ ಸ್ಟ್ಯಾಕ್ ಒಳಗೆ ಹೋಗಿ ನೆಕ್ಸ್ಟ್ ಈಗ ಫೈನಲಿ ಏನಾಗುತ್ತೆ, ಇಲ್ಲಿ ಫಾರ್ ಲೂಪ್ ಬರುತ್ತೆ. ಮತ್ ನಾ ಒಳಗೆ ಹೋದ್ನಿ, ಮೈ ಬ್ಯಾಡ್. ಓಕೆ, ಸೊ ಹಿಯರ್ ಅಗೇನ್ it will go ahead and print these arguments and run this code. ಸೊ ಈಗ ಇದು ಕೋಡ್ ರನ್ ಆಗಿ ಏನಾಗುತ್ತೆ ನಿಮಗೆ ಫೈನಲಿ ಇಲ್ಲಿ ಅದ್ರದ್ದು ಏನ್ ಇನ್ಪುಟ್ ಆರ್ಗ್ಯುಮೆಂಟ್ಸ್ ಇದ್ವಲ್ಲ ಅದೆಲ್ಲ ಪ್ರಿಂಟ್ ಆದವು ಇಲ್ಲಿ ಎಂಡಿಗೆ 0 ಅಂತ.
ಸೊ ಈ ತರ ಇಟ್ ಇಸ್ ಹ್ಯಾಪನಿಂಗ್ ಇನ್ ಜಾವಾ. ಓಕೆ, ಸೊ ಕಾಲ್ ಸ್ಟ್ಯಾಕ್ ಒಂದ್ ಮೇನ್ ಎಕ್ಸಾಂಪಲ್ ಏನೈತಂತಂದ್ರ ಈಗ ಇದೊಂದು ಫಂಕ್ಷನ್ ಇದೆ, ಲೆಟ್ಸ್ ಕಾಲ್ ಇಟ್ F1. ಇಲ್ಲಿಂದ ಇನ್ನೊಂದು ಫಂಕ್ಷನ್ ಇನ್ವೋಕ್ ಆಗ್ತಿದೆ F2. ಇಲ್ಲಿಂದ ಇನ್ನೊಂದು ಫಂಕ್ಷನ್ ಇನ್ವೋಕ್ ಆಗ್ತಿದೆ F3. ಸೊ ಈಗ ಇದು ಇಲ್ಲಿ ಮಟ್ಟ ರನ್ ಆಯ್ತು, ಇಲ್ಲಿ ಮಟ್ಟ ರನ್ ಆಗಿ ಇಲ್ಲಿಂದ ನಾವು ಇದನ್ನ ಕಾಲ್ ಮಾಡಾಕ್ತೇವೆ, ಇನ್ವೋಕ್ ಮಾಡಾಕ್ತೇವೆ. ಸೊ ಆಗ ಇದು ಇಲ್ಲಿ ಬಂತು. ಮುಂದೆ ಈ ಫಂಕ್ಷನ್ ಇಲ್ಲಿ ಮಟ್ಟ ರನ್ ಆಗಿ ಇಲ್ಲಿಂದ ಏನಾಗ್ತಿದೆ, ಈ ಫಂಕ್ಷನ್ ಇನ್ವೋಕ್ ಆಗಾಗ್ತೈತಿ ಗ್ರೀನ್, ಇದು F3. ಓಕೆ, ಸೊ ಇಲ್ಲಿ ಬಂತು. ಈಗ ಇದು ಗ್ರೀನ್ ಇದ್ದದ್ದು ಇದೆಲ್ಲ ವರ್ಕ್ ಮುಗಿಸಿ, ಇದೆಲ್ಲ ಕೆಲಸ ಮುಗಿಸಿ ವಾಪಸ್ ಏನ್ ಮಾಡ್ತೈತೆ ಅದು, ಇದು ಎಲ್ಲಿ ನೀವು ಬಿಟ್ಟು ಬಂದಿದ್ರಲ್ಲ ಹೊಳ್ಳಿ ಅಲ್ಲೇನ ಹೋಗುತ್ತದು. ಅಲ್ಲೇ ಹೋಗಿ ಮತ್ ಇದೆಲ್ಲ ಕೆಲಸ ಕಂಟಿನ್ಯೂ ಮಾಡಿ ಎಲ್ಲ ಮುಗಿಸಿದ ಮ್ಯಾಗ ಮತ್ ಇದು ಹೊಳ್ಳಿ ಇಲ್ಲಿಂದ ಏನ್ ಮಾಡುತ್ತೆ, ಇಲ್ಲಿ ಎಲ್ಲಿ ಬಿಟ್ಟು ಬಂದಿದ್ರಲ್ಲ ಅಲ್ಲೇ ವಾಪಸ್ ಹೋಗುತ್ತೆ. ಆಮೇಲೆ ಈ ಫಂಕ್ಷನ್ ಏನ್ ಮಾಡುತ್ತೆ, ಉಳಿದಿದ್ದೆಲ್ಲ ಕೆಲಸ ಇದ್ ಮಾಡುತ್ತೆ. ಸೊ ಇದನ್ನ ಇನ್ನೊಂದು ಎಕ್ಸಾಂಪಲ್ ನೀವು ಅರ್ಥ ಮಾಡ್ಕೋಬೇಕಂತಂದ್ರ, ಈಗ ನಿಮ್ದು ಏನಂದ್ರ ಒಂದು ಮೇನ್ ಫಂಕ್ಷನ್ ಐತಂತ ತಿಳ್ಕೊರಿ. ಇದು ನಿಮ್ದು ಮೇನ್ ಫಂಕ್ಷನ್. ಓಕೆ, ಸೊ ಈ ಮೇನ್ ಫಂಕ್ಷನ್ ಒಳಗೆ ಇಲ್ಲಿ ಕೋಡ್ ಇದೆ. ಈ ಕೋಡ್ ಒಳಗೆ ನೀವು ಇಲ್ಲಿ ಇನ್ನೊಂದು ಫಂಕ್ಷನ್ ಇನ್ವೋಕ್ ಮಾಡಾಕ್ತೀರಿ, ಯಾವುದು ಗೆಟ್ ಸಮ್ ಅಂತ ಮಾಡತ್ತೀರಿ. ಓಕೆ, ಆಮೇಲೆ ನಿಮ್ ಕೋಡ್ ಕಂಟಿನ್ಯೂ ಆಗತೈತಿ ಹಿಂಗ. ಸೊ ಏನಾಗುತ್ತ, ಅದು ರನ್ ಆಗುವಾಗ ಇಲ್ಲಿ ಬಂದ್ಮೇಲೆ ಇಲ್ಲಿದೇನ್ ಸ್ಟೇಟ್ ಇರ್ತೈತಲ್ಲ, ಇಲ್ಲಿ ಎಲ್ಲಾ ಸ್ಟೇಟ್ ಅನ್ನ ಸ್ಟ್ಯಾಕ್ ಮೆಮೊರಿ ಒಳಗೆ ಸ್ಟೋರ್ ಮಾಡ್ತೈತಿ. ಇದು ಹೆಂಗಂದ್ರ, ಈಗ ನೀವ್ ಎಲ್ಲರ ಬಾಳ ದಿನ ಊರಿಗೆ ಹೊಂಟಿದ್ರಿ ಅಂತ ತಿಳ್ಕೊರಿ, ನಿಮ್ಮ ಮನ್ಯಾಗ ಯಾರು ಇಲ್ಲ, ಮನಿ ಕೀಲಿ ಹಾಕಿ ಹೊಂಟೇರಿ ಒಂದ್ 10-15 ದಿನ. ಏನ್ ಮಾಡ್ತೀರಿ, ಎಲ್ಲಾ ಕಿಟಕಿ ಬಾಗ್ಲು ಎಲ್ಲಾ ಕರೆಕ್ಟ್ ಆಗಿ ಪ್ಯಾಕ್ ಮಾಡಿ, ಮನ್ಯಾಗಿಂದೆಲ್ಲ ಕಿಚನ್ದು ಅವಿ ಸಾಮಾನ್ ಎಲ್ಲ ತೆಗೆದಿಟ್ಟು, ಎಕ್ಸ್ಪೆನ್ಸಿವ್ ಸಾಮಾನ್ ಎಲ್ಲ ಲಾಕರ್ನಾಗ ಇಟ್ಟು, ಯು ಟ್ರೈ ಟು ಪ್ರಿಸರ್ವ್ ದ ಸ್ಟೇಟ್. ಆಯ್ತಾ? ಹಂಗ್ ಮಾಡಿ ಏನ್ ಮಾಡ್ತೀರಿ, ಮುಂದೆಲ್ಲ ನಿಮ್ ಸಿಲಿಂಡರ್ಗಳೆಲ್ಲ ಮನೆಯೊಳಗೆ ಇಟ್ಕೊಂಡು ಆತರ ಸೇಫ್ ಆಗಿ ಇಟ್ಟು ನೀವೇನ್ ಮಾಡ್ತೀರಿ, ಊರಿಗೆ ಹೋಗ್ತೀರಿ. ಊರಿಗೆ ಹೋಗಿ ಮತ್ ವಾಪಸ್ ಬಂದ್ಮೇಲೆ ಮತ್ ಅವನ್ನೆಲ್ಲ ಏನ್ ಮಾಡ್ಕೋರಿ, ಎಲ್ಲ ಹೊಳ್ಳಿ ಹೊಂದಿಸ್ಕೊಂಡ್ ಇಟ್ಕೋತೀರಿ. ಕರೆಕ್ಟಾ? ಈ ಎಕ್ಸಿಕ್ಯೂಟ್ ಆಗುವಾಗ CPU ಹಂಗ ಮಾಡತ್ತ. ಅದೇನ್ ಮಾಡತ್ತ, ಈ ಮೇನ್ ಫಂಕ್ಷನ್ ದಾಗ ಇಲ್ಲಿದ್ರಿ, ಇಲ್ಲಿಂದ ಗೆಟ್ ಸಮ್ ಅಂತ ಕಾಲ್ ಮಾಡತ್ತೀರಿ. ಗೆಟ್ ಸಮ್ ಎಲ್ಲೈತಿ, ಅದ್ ಇನ್ನೊಂದ್ ಫಂಕ್ಷನ್ ಆಗಿ ಇಲ್ಲಿ ಇರುತ್ತೆ. ಇಲ್ಲೇ ಇದ ನಿಮ್ ಪ್ರೋಗ್ರಾಮ್ನಾಗನ ಗೆಟ್ ಸಮ್ ಅಂತ ಇಲ್ಲಿ ಇರ್ತೈತಿ. ಸೊ ಇಲ್ಲಿ ಹೋಗೋಕ್ಕಿಂತ ಮೊದಲ ಇದ್ರದ್ದೇನ್ ಇಲ್ಲಿ ಏನ್ ಸ್ಟೇಟ್ ಐತಲ್ಲ, ಈ ಎಲ್ಲಾ ಸ್ಟೇಟ್ ಅನ್ನ ಸ್ಟ್ಯಾಕ್ ಮೆಮೊರಿ ಅಂದ್ರ ರ್ಯಾಮ್ ದಾಗನ ಇದು, ಏನ್ ಸ್ಟ್ಯಾಕ್ ಅಂದ್ರೆ ಏನ್ ಬೇರೆ ಇರಲ್ಲ, ಇದು ರ್ಯಾಮ್ ದಾಗ ಇರ್ತೈತಿ. ಸೊ ರ್ಯಾಮ್ ದಾಗನ ಅದ್ರದ್ದು ಎಲ್ಲಾ ಸ್ಟೇಟ್ ಅನ್ನ ಇಲ್ಲಿ ಸೇವ್ ಮಾಡ್ತೈತಿ. ಅಂದ್ರೆ ಈಗ ನಿಮ್ದು ವೇರಿಯಬಲ್ ಯಾವ್ದೋ ಒಂದು ವೇರಿಯಬಲ್ ವ್ಯಾಲ್ಯೂ 10 ಇತ್ತು, ಇನ್ನೊಂದೇನೋ ವೇರಿಯಬಲ್ ಹೆಸರು A=M ಇತ್ತು, ಅದೆಲ್ಲ ವ್ಯಾಲ್ಯೂಸ್ ನ ಸ್ಟ್ಯಾಕ್ ದಾಗ ಪುಷ್ ಮಾಡತ್ತ. ಪುಷ್ ಮಾಡಿ ಏನ್ ಮಾಡತ್ತ, ಇಲ್ಲಿಂದ ಕಂಟ್ರೋಲ್ ಐತಲ್ಲ, ಈ ಕಂಟ್ರೋಲ್ ಇಲ್ಲಿಂದ ಏನಾಗತ್ತ, ಇಲ್ಲಿಗೆ ಜಂಪ್ ಆಗತ್ತ. ಸೊ ಅವಾಗ ಕೋಡ್ ಇಲ್ಲಿಂದ ಎಕ್ಸಿಕ್ಯೂಟ್ ಆಗಕ್ ಶುರು ಆಗತ್ತೆ. ಇಲ್ಲಿಂದ ಇದೆಲ್ಲ ಎಕ್ಸಿಕ್ಯೂಟ್ ಆಗಿ ಲಾಸ್ಟ್ ಇದು ಕೋಡ್ ಮುಗಿದ ಮ್ಯಾಗ ವಾಪಸ್ ಮತ್ ಕಂಟ್ರೋಲ್ ನೀವು ಎಲ್ಲಿ ಕಾಲ್ ಮಾಡಿದ್ರಲ್ಲ ಹೊಳ್ಳಿ ಅಲ್ಲೇ ಬಂದ್ ಬಿಡ್ತೈತ. ಅದು ಅಲ್ಲಿ ಬಂದ್ ಬಿಟ್ಟಾಗ ಇಲ್ಲೇನು ಸ್ಟ್ಯಾಕ್ ದಾಗ ಸ್ಟೇಟ್ ಸ್ಟೋರ್ ಆಗಿತ್ತಲ್ಲ, ಈ ಎಲ್ಲಾ ಸ್ಟೇಟ್ ಅನ್ನ ವಾಪಸ್ ಮತ್ ಇಲ್ಲಿ ರಿಸ್ಟೋರ್ ಮಾಡ್ತೈತ. ಅದು ರಿಸ್ಟೋರ್ ಮಾಡಿ ಆಮೇಲೆ ಇಲ್ಲಿಂದ ಎಕ್ಸಿಕ್ಯೂಟ್ ಮಾಡಕ್ ಶುರು ಮಾಡತ್ CPU. ಇದು ಒಂದ್ ಫಂಕ್ಷನ್ ಇತ್ತಂದ್ರ, ಈಗ ಒಂದ್ ಫಂಕ್ಷನ್ ಇಂದ ಇನ್ನೊಂದ್ ಫಂಕ್ಷನ್, ಅಲ್ಲಿಂದ ಇನ್ನೊಂದ್ ಫಂಕ್ಷನ್, ಅಲ್ಲಿಂದ ಇನ್ನೊಂದ್ ಫಂಕ್ಷನ್ ಮಾಡಿದ್ರಿ ಅಂದ್ರ ಅವಾಗ ಏನಾಗ್ತೈತಿ, ಈ ಸ್ಟೇಟ್ ಆಯ್ತು, ನೆಕ್ಸ್ಟ್ ಇದ್ರದ್ದು ಸ್ಟೇಟ್ ಬಂತು, ಅದಾದ್ಮ್ಯಾಗ ಇನ್ನೊಂದ್ ಸ್ಟೇಟ್ ಬಂತು, ಅದಾದ್ಮ್ಯಾಗ ಇನ್ನೊಂದ್ ಸ್ಟೇಟ್ ಬಂತು. ಸೊ ಹಿಂಗ ಏನಾಗ್ತೈತಿ, ಆ ಸ್ಟ್ಯಾಕ್ ಮೆಮೊರಿ ಒಳಗ ಅದ್ರದ್ದು ಎಲ್ಲಾ ವೇರಿಯಬಲ್ಸ್, ಅದ್ರದ್ದು ಏನೇನ್ ಸ್ಟೇಟ್ ಐತೆ ಅದು ಪುಷ್ ಹಾಕೊಂತ ಹೋಗುತ್ತೆ. ಹಂಗಿದ್ರ ಮಟ್ಟ ಎಲ್ಲಿ ಮಟ್ಟ ಮಾಡ್ಬೋದು ಮ್ಯಾಕ್ಸಿಮಮ್. ಪೈಥಾನ್ ಒಳಗೆ ಸಮ್ ಅಪ್ಪರ್ ಲಿಮಿಟ್ ಐತಿ, 999 ಟೈಮ್ಸ್ ಹೋದ್ರಿ ಅಂದ್ರ ಅವಾಗ ಅದು ಫೇಲ್ ಆಗುತ್ತೆ. ಈಗ ಉಳಿದ ಲ್ಯಾಂಗ್ವೇಜ್ನಾಗ ಸ್ಟ್ಯಾಕ್ ಮೆಮೊರಿ ಓವರ್ಫ್ಲೋ ಅಂತ ಎರರ್ ಬರ್ತೈತಿ. ಯಾಕೆ ಬರ್ತೈತಿ ಅಂದ್ರೆ, ಒಂದು ಪ್ರೋಗ್ರಾಮ್ಗ ನಿನಗೆ ಇಷ್ಟ ಮೆಮೊರಿ ಕೊಡ್ತೀವಪ್ಪ ನಾವು ಸ್ಟ್ಯಾಕಿಗೆ ಅಂತ ಡಿಸೈಡ್ ಆಗಿರುತ್ತೆ ರನ್ ಆಗುವಾಗ. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದ್ರಿ ಅಂದ್ರೆ ಏನ್ ಮಾಡತ್ತ, ಆ ಪ್ರೋಗ್ರಾಮ್ ಅನ್ನು ಕ್ರಾಶ್ ಮಾಡುತ್ತೆ. ಇದೇನೋ ಗದ್ದಲ ಮಾಡ್ತಿದೆ, ಇದೇನೋ ಮಿಸ್ಚಿಯಸ್ ಆಗಿ ಬಿಹೇವ್ ಮಾಡ್ತಿದೆ ಅಂತ ಹೇಳಿ ಆ ಪ್ರೋಗ್ರಾಮ್ಗ ಅಡಿಷನಲ್ ಮೆಮೊರಿ ಸಿಗಂಗಿಲ್ಲ. ಅವಾಗ ಅದು ಫಂಕ್ಷನ್ ಕಾಲ್ ಮಾಡಕ್ ಬರಂಗಿಲ್ಲ, ಅವಾಗ ಅದು ಕ್ರಾಶ್ ಆಗ್ತೈತಿ. ಹಿಂಗ್ ಜನರಲಿ ಯಾವಾಗ ಆಗ್ತೈತಿ ಹೇಳ್ರಿ, ಯಾವಾಗ ಆಗ್ತೈತಿ ಅಂದ್ರ, ಈಗಿದು ಇದು ಆರೆಂಜ್ ಫಂಕ್ಷನ್ ಕಾಲ್ ಮಾಡಿವಿ ನಾವು, ಏನು ಗೆಟ್ ಸಮ್ ಆಯ್ತಾ. ಈ ಆರೆಂಜ್ ಫಂಕ್ಷನ್ ಏನಾರ ಬೈ ಮಿಸ್ಟೇಕ್ ಡೆವಲಪರ್ ಇದ್ದವ್ರು ಏನಾರ
ಹೊಳ್ಳಿ ಮತ್ತೆ ಇದನ್ನ ಕಾಲ್ ಮಾಡಿದ್ರು, ಅದಕ್ಕೆ ಏನಂತೀವಿ ರಿಕರ್ಷನ್ ಅಂತೀವಿ. ರಿಕರ್ಷನ್ ಒಳಗು ಏನಂದ್ರ ಅದನ್ನ ಬ್ರೇಕ್ ಮಾಡಕ್ ಒಂದ್ ಕಂಡೀಷನ್ ಇರ್ಬೇಕು, ಎಕ್ಸಿಟ್ ಆಗಕ್ ಒಂದ್ ಕಂಡೀಷನ್ ಇರ್ಬೇಕು. ಆ ಎಕ್ಸಿಟ್ ಆಗೋ ಕಂಡೀಷನ್ ಏನಾರ ಅವ್ರ ಕೋಡಿಂಗ್ ದಾಗ ಮಿಸ್ಟೇಕ್ ಮಾಡಿದ್ರು ಅಥವಾ ಹಾಕುದ್ ಮರ್ತಿದ್ರು ಅಂದ್ರೆ ಏನಾಗ್ತೈತಿ ಅಂದ್ರ ಈ ತರ ರಿಕರ್ಷನ್ ದಾಗ ಕಾಲ್ ಆಗಕ್ ಶುರು ಆಗತ್ತೆ. ಕಾಲ್ ಆಗಕ್ ಶುರು ಆದಾಗ ಏನಾಗುತ್ತೆ, ಈ ಸ್ಟ್ಯಾಕ್ ದೊಳಗ್ ಹಂಗ ಪುಷ್ ಹಾಕೊಂತ ಹೋಗುತ್ತದ, ಹಾಕೊಂತ ಫೈನಲಿ ಇಟ್ ವಿಲ್ ಫೇಲ್, ಇಟ್ ವಿಲ್ ಕಮ್ ಟು ಅ ಪಾಯಿಂಟ್ ವೇರ್ ಇಟ್ ವಿಲ್ ಕ್ರಾಶ್ ಅಂಡ್ ಇಟ್ ವಿಲ್ ಹಾಲ್ಟ್ ದ ಎಕ್ಸಿಕ್ಯೂಷನ್. ಓಕೆ, ಸೊ ಈ ತರ ಕೆಲವೊಂದು ಇಶ್ಯೂಸ್ ಆಗ್ತಾವ. ಈ ಕಾನ್ಸೆಪ್ಟ್ ನೆನಪಿಟ್ಕೋರಿ, ಇದು ಬಹಳ ಇಂಪಾರ್ಟೆಂಟ್. ಏನಂದ್ರೆ ಈ ಫಂಕ್ಷನ್ ದೊಳಗೆ ನೀವೇನ್ ಲೋಕಲ್ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿರ್ತೀರಲ್ಲ, ಆ ಡಿಕ್ಲೇರ್ ಮಾಡಿದ್ದು ರ್ಯಾಮ್ ನೊಳಗ ಎಲ್ಲಿ ಸ್ಟೋರ್ ಆಗ್ತೈತಿ ಅಂದ್ರ ಸ್ಟ್ಯಾಕ್ ಮೆಮೊರಿ ಒಳಗ್ ಸ್ಟೋರ್ ಆಗ್ತೈತಿ. ಅದು ಕೆಲಸ ಮುಗಿದ ಮ್ಯಾಗ ಅದನ್ನೆಲ್ಲ ಮರ್ತು ಬಿಡ್ತೈತಿ. ಇದು ಸ್ಟ್ಯಾಕ್ ಮೆಮೊರಿ ಹೆಂಗಂದ್ರ ನಿಮ್ದು OTP ಇದ್ದಂಗನ, ಆ ಕೆಲಸ ಮುಗಿಮಟ್ಟ ಅಷ್ಟ ನೆನಪು, ನೀವು ಎಂಟರ್ ನೋಡಿ ಅದ್ ಓದಿ ಎಂಟರ್ ಮಾಡೋ ಮಟ್ಟ ಅಷ್ಟನ, ಅದಾದ್ಮೇಲೆ ಮರ್ತು ಬಿಡ್ತೀರಲ್ಲ, ಲೈಕ್ ದಟ್. ಸೊ ಇಟ್ಸ್ ಅ ವೆರಿ ಟೆಂಪರರಿಲಿ ಸ್ಟೋರ್ಡ್. ಆದ್ರ ನೀವೀಗ ಫಾರ್ ಎಕ್ಸಾಂಪಲ್ ಒಂದೇನೋ ಫೈಲ್ ಪ್ರಾಸೆಸ್ ಮಾಡತ್ತೀರಿ, ಒಂದ್ ಇಮೇಜ್ ಪ್ರಾಸೆಸ್ ಮಾಡತ್ತೀರಿ, ಆಮೇಲೆ ಆ ಡೇಟಾ ನಿಮ್ ಸಾಫ್ಟ್ವೇರ್ನಾಗ ಬೇರೆ ಕಡೆ ಯೂಸ್ ಆಗುದೈತಿ, ಹಂಗಿತ್ತಂದ್ರ ಸ್ಟ್ಯಾಕ್ನಾಗ ಹಾಕಂಗಿಲ್ಲ, ಅದನ್ನ ಇನ್ನೊಂದ್ ಮೆಮೊರಿ ಇರ್ತೈತಿ, ಅದಕ್ಕೆ ಹೀಪ್ ಮೆಮೊರಿ ಅಂತಾರ. ಆ ಹೀಪ್ ಮೆಮೊರಿದಾಗ ಹಾಕದ್ರಂದ್ರ ಆ ಪ್ರೋಗ್ರಾಮ್ ನೀವು ನೀವರ ಫ್ರೀ ಮಾಡ್ಬೇಕು ಅದನ್ನ, ಇಲ್ಲಾಂದ್ರ ಪ್ರೋಗ್ರಾಮ್ ಫ್ರೀ ಮಾಡ್ಬೇಕು. ಅಂದ್ರೆ ಅದ್ ಎಂಡ್ ಮಟ್ಟ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗೋ ಮಟ್ಟ ನೆನ್ಪಿಟ್ಕೊಳತ್. ಇದ್ರ ಬಗ್ಗೆ ಸ್ಟ್ಯಾಕ್ ಮೆಮೊರಿ, ಹೀಪ್ ಮೆಮೊರಿ ಬಗ್ಗೆ ದೇರ್ ವಿಲ್ ಬಿ ಅ ವೆರಿ ಡೀಟೇಲ್ ಸೆಷನ್. ಈಗ ಬರೀ ಇಷ್ಟ ಹೆಸರು ನೆನಪಿಟ್ಕೋರಿ, ವಿಲ್ ಗೋ ಡೀಪ್ ಇನ್ ಟು ದಟ್ ಸೆಷನ್ ಲೇಟರ್. ಸೊ ಇದನ್ನ ಹೇಳಬೇಕಿತ್ತು, ಯಾಕಂದ್ರ ಫಂಕ್ಷನ್ಸ್ ನೀವು ಇದು ಅಂಡರ್ ದ ಹುಡ್ ಆ CPU ರನ್ ಮಾಡುವಾಗ ಏನ್ ಮಾಡ್ತೈತಿ ಅಂತ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಬರೀ ಥಿಯರಿ ಕಲ್ತಂಗ ಆಗ್ಬಿಡ್ತೈತಿ. ಸೊ ಅಂಡರ್ ದ ಹುಡ್ ಏನಾಗುತ್ತೆ, ಆಕ್ಚುಲಿ ಕಂಟ್ರೋಲ್ ಆ CPU ಕಂಟ್ರೋಲ್ ಶಿಫ್ಟ್ ಆಗುತ್ತೆ. ಹೈ ಲೆವೆಲ್ ಲ್ಯಾಂಗ್ವೇಜ್ನಾಗಲ್ಲ, ಬೈನರಿದಾಗ. ಯಾಕಂದ್ರೆ ನಿಮ್ದು ಹೈ ಲೆವೆಲ್ ಬರ್ದಿದ್ದು ಬೈನರಿ ಕನ್ವರ್ಟ್ ಆಗಿರ್ತೈತಲ್ಲ, ಬೈನರಿ ಪ್ರೋಗ್ರಾಮ್ ರ್ಯಾಮ್ ದಾಗ ಲೋಡ್ ಆಗೈತಿ. ಈ ತರ ಲೋಡ್ ಆದಾಗ ಅದು ಇಲ್ಲಿಂದ ಕಂಟ್ರೋಲ್ ಎಲ್ಲಿ ಕಾಲ್ ಮಾಡ್ತಾರೆ ಅಲ್ಲಿ ಶಿಫ್ಟ್ ಆಗ್ತೈತಿ, ಆ ಕೆಲಸ ಮುಗಿಸ್ ಮತ್ ವಾಪಸ್ ಇಲ್ಲೇ ಬರ್ತೈತಿ. ಆ ತರ ಶಿಫ್ಟ್ ಆಗೋಕ್ಕಿಂತ ಮೊದಲು ಎಲ್ಲಾ ಸ್ಟೇಟ್ ನೆನಪಿಟ್ಟುಕೊಂಡು ಮತ್ ವಾಪಸ್ ಬಂದಾಗ ಅದ ಸ್ಟೇಟ್ ಅನ್ನು ರಿಸ್ಟೋರ್ ಮಾಡುತ್ತೆ. ಸೊ ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಕಾನ್ಸೆಪ್ಟ್ ವೆನ್ ದ ವೇ CPU ರನ್ಸ್ ಯುವರ್ ಕೋಡ್. ಇದನ್ನ ದಯವಿಟ್ಟು ನೆನಪಿಟ್ಕೊಡ್ರಿ. ಸೊ ಲೆಟ್ ಸಿ ನಾವು ದ ಲಾಸ್ಟ್ ಲ್ಯಾಂಗ್ವೇಜ್ ವಿಚ್ ಇಸ್ ಪೈಥಾನ್. ಸೊ ಇಲ್ಲಿ ಒಂದು ಫೈಲ್ ಐತಿ, ಏನಂತ ಡೆಫಿನಿಷನ್ ಮೇನ್ ಅಂತ ಐತಿ, ಆಯ್ತಾ. ಆಮೇಲೆ ಇದು ಫಂಕ್ಷನ್ ಇಲ್ಲಿ. ಸೊ ಪೈಥಾನ್ದಾಗ ಮಜಾ ಏನಂತಂದ್ರ, ಪೈಥಾನ್ದೊಳಗೆ ಏನಂದ್ರ ಓಪನ್ ಬ್ರೇಸ್ ಕ್ಲೋಸ್ ಬ್ರೇಸ್ ಇಲ್ಲ. ಅಂದ್ರೆ ಇಲ್ಲಿ ನೀವು ಇಲ್ಲಿ ಬ್ರೇಸ್ ಹಾಕಂಗಿಲ್ಲ, ಅಥವಾ ನೀವು ಅದನ್ನ ತೆಗೆದ್ಬಿಟ್ಟು ಇಲ್ಲಿ ಬ್ರೇಸ್ ಹಾಕಂಗಿಲ್ಲ. ಪೈಥಾನ್ದಾಗ ಏನಂತಂದ್ರ ಈ ತರ ಇಂಡೆಂಟೇಶನ್ ಇರುತ್ತ. ಅಂದ್ರ ನೀವು ಟ್ಯಾಬ್ ಕೀ, ನಿಮ್ಮ ಲ್ಯಾಪ್ಟಾಪ್ನಾಗ ಟ್ಯಾಬ್ ಇರುತ್ತಲ್ಲ, ಟ್ಯಾಬ್ ಕೀ ಪ್ರೆಸ್ ಮಾಡ್ಬೇಕು, ಆಯ್ತಾ. ಸೊ ಈಗಿಲ್ಲ ಮೇನ್ ಅಂತ ಬರ್ದೇನಿ, ಆಯ್ತಾ. ಬಟ್ ಇದನ್ನ ನಾವು ಚೇಂಜ್ ಮಾಡಿ ನೋಡೋಣ. ಈಗ ಮೇನ್ ಬದ್ಲಿ ಏನಂತ ಬರೀನು, ಅಲ್ಗೋ ಅಂತ ಬರೀನು, ಆಯ್ತಾ. ಸೊ ಇಲ್ಲೂ ಸಹಿತ ನಾವೀಗ ಇಲ್ಲಿ ಮೇನ್ ಅಂತ ಬರ್ದಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಗೋ ಅಂತ ಐತೆ, ಇದು ಪ್ರಿಂಟ್ ಅಂತ ಇದೊಂದು ಫಂಕ್ಷನ್ ಇದೆ. ಇಲ್ಲಿ ಎರಡು ಫಂಕ್ಷನ್ಗ ಈ ಫಂಕ್ಷನ್ ನಾವ್ ಏನು ಇನ್ಪುಟ್ ಆರ್ಗ್ಯುಮೆಂಟ್ಸ್ ತಗೋತಿಲ್ಲ. ಇಲ್ಲೇನ್ ಬರ್ದಿವಲ್ಲ, ದಿಸ್ ಇಸ್ ಫಂಕ್ಷನ್ ಡೆಫಿನಿಷನ್. ಓಕೆ, ನೆನ್ಪಿಟ್ಕೋರಿ, ದಿಸ್ ಇಸ್ ಫಂಕ್ಷನ್ ಡೆಫಿನಿಷನ್ ಬಿಕಾಸ್ ವಿ ಆರ್ ರೈಟಿಂಗ್ ದ ಕೋಡ್ ಹಿಯರ್. ನೆಕ್ಸ್ಟ್ ಇಲ್ಲಿ ಏನ್ ಮಾಡಿದೀವಿ, ಇಲ್ಲಿಯೂ ಫಂಕ್ಷನ್ ಅನ್ನು ಡಿಫೈನ್ ಮಾಡಿವಿ, ನಂಬರ್ ಆಫ್ ಆರ್ಗ್ಯುಮೆಂಟ್ಸ್ ಏನ್ ಬರ್ತಿದೆ. ಆಮೇಲೆ ಇಲ್ಲೊಂದು ಫಾರ್ ಲೂಪ್ ಬರೋದು ಪ್ರಿಂಟ್ ಮಾಡಾಕ್ತೇವೆ, ಅಲ್ಲೇನ್ ಮಾಡಿದ್ವಲ್ಲ ಅದು ಇಲ್ಲೇ ಮಾಡಾಕ್ತೇವೆ. ಆದ್ರೆ ಇಲ್ಲೊಂದು ಮಜಾ ಐತಿ, ಏನಂದ್ರ ಇಫ್ ನೇಮ್ ಇಸ್ ಈಕ್ವಲ್ ಟು ಮೇನ್ ದೆನ್ ಪ್ರಿಂಟ್ ಹೆಲೋ ಐ ಆಮ್ hello.py ಫೈಲ್ ಅಂತ ಇದೆ. ಸೊ ಇದನ್ನ ನಾನು ನಿಮಗೆ ಫಸ್ಟ್ ರನ್ ಮಾಡಿ ತೋರಿಸ್ತೇನೆ, ಆಮೇಲೆ ಒಂದ್ ಸ್ವಲ್ಪ ಕೋಡ್ ಅನ್ಕಮೆಂಟ್ ಮಾಡಿ ತೋರಿಸ್ತೇನೆ. ಅವಾಗ ನಿಮ್ಗೆ ಅರ್ಥ ಆಗತ್ತೆ ಪೈಥಾನ್ದಾಗ ಮೇನ್ ಐತೋ ಇಲ್ಲೋ ಅಂತಂದು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ರಿ, ಏನಾಯ್ತು, ಐ ಆಮ್ hello.py ಫೈಲ್ ನಾವು ರನ್ ಮಾಡಿದ ತಕ್ಷಣ ಏನಂತ ಬರ್ತು, ಅದು ಬರೋ ಬದ್ಲಿ hi there, I am not supposed to be executed but I am still getting executed because you forgot to put a main check for me, LOL. ಯಾವ ಫೈಲ್ ಇಂದ, ಮೆಸೇಜ್ ಫ್ರಮ್ ಪೈಥಾನ್, ಇದು functions.py ಫೈಲ್. ಓಕೆ, ದೆನ್ ಎಂಡಿಗೆ ಏನಂತ ಬರ್ತಿದೆ, ಐ ಆಮ್ hello.py ಫೈಲ್ ಅಂತ ಬರ್ತಿದೆ. ಯಾಕೆ ಹಿಂಗಾಯ್ತಂದ್ರ ನಾ ಏನ್ ಮಾಡೇನಿ, ಇದು ಫಂಕ್ಷನ್ಸ್ ಫೈಲ್ ಐತಲ್ಲ, ಈ ಫೈಲ್ದೊಳಗಿನ ಕೋಡ್ ಇಲ್ಲಿ ಇಂಪೋರ್ಟ್ ಮಾಡತ್ತೇನೆ. ಅಂದ್ರೆ ನನ್ನ ಸೋರ್ಸ್ ಕೋಡ್ ಎರಡು ಫೈಲ್ನಾಗ ಐತಿ, ಇಲ್ಲಿ ಬರ್ದಿರುವಂತ ಫಂಕ್ಷನ್ ಈ ಫೈಲ್ ಒಳಗ ಯೂಸ್ ಮಾಡತ್ತೇನೆ, ಆಯ್ತಾ. ಅದೇನ್ ಇಫ್ ಡೆಫ್ ಹೇಳಿದ್ನಲ್ಲ, ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ ಕೋಡ್ ಎರಡು ಫೈಲ್ನಾಗ ಬರ್ದಾಗನ ಅದು ಅರ್ಥ ಆಗ್ತೈತಿ. ಅದಕ್ಕೆ ನಾನು ನಿಮ್ಗೆ ಈ ಎಕ್ಸಾಂಪಲ್ ಹೇಳಾಕ್ತೇನೆ. ಓಕೆ, ಸೊ ಇಲ್ಲಿ ನಾ ಫಂಕ್ಷನ್ ಇನ್ವೋಕ್ ಮಾಡಿಲ್ಲ, ಹೆಲೋ ಒಳಗೆ ಏನ್ ಮಾಡೇನಿ, ಬರೇ ಇದನ್ನಷ್ಟ ಬರ್ದೇನಿ. ಒಂದ್ ನೆನ್ಪಿಟ್ಕೋರಿ, ಏನಂದ್ರ ಪೈಥಾನ್ ಒಳಗೆ ಇದೇನೇನ್ ಡೆಫಿನಿಷನ್ ಒಳಗೆ ಬರೀತಿರಲ್ಲ, ಈ ಕೋಡ್ ಇನ್ವೋಕ್ ಆಗಲ್ಲ.
ಅನ್ಲೆಸ್ ನೀವು ಅದನ್ನ ಕಾಲ್ ಮಾಡೋ ಮಟ್ಟ ಸೊ ಇಲ್ಲಿ 14ನೇ ಲೈನ್ ಐತಲ್ಲ, ಪ್ರಿಂಟ್ ಹೆಲೋ ಐ ಆಮ್ ದಿಸ್ ಇಸ್ ದ ಲೈನ್ ದಟ್ ವಾಸ್ ಸಪೋಸ್ ಟು ಬಿ ಪ್ರಿಂಟೆಡ್, ಬಟ್ ಬ್ಯಾರೆನ ಪ್ರಿಂಟ್ ಆಗತೈತಿ. ಯಾಕೆ ಆಗತೈತಿ ಅಂದ್ರ ನಾ ಇಲ್ಲಿ ಏನ್ ಮಾಡೇನಿ, ಫಂಕ್ಷನ್ಸ್ ಫೈಲ್ ಇಂಪೋರ್ಟ್ ಮಾಡೇನಿ. ಈ ಫಂಕ್ಷನ್ಸ್ ಫೈಲ್ ದಾಗ ಹೋಗಿ ನೋಡೋನು, ಇಲ್ಲಿ ಏನಂದ್ರೆ ಇದೊಂದು ಡೆಫಿನೇಷನ್ ಐತಿ, ಪ್ರಿಂಟ್ ಗ್ರೀಟಿಂಗ್ಸ್ ಅಂತ, ಇದನ್ನು ಕ್ಲೋಸ್ ಮಾಡ್ರಿ. ಫಂಕ್ಷನ್ಸ್ ಪ್ರಿಂಟ್ ಮೆಸೇಜ್ ಐತಿ, ಇದು ಕ್ಲೋಸ್ ಮಾಡ್ರಿ. ಇಲ್ಲೊಂದು ಏನೈತಿ, ಪ್ರಿಂಟ್ ಮೆಸೇಜಸ್ ಅಂತ ಐತಿ, ಇದನ್ನು ಕ್ಲೋಸ್ ಮಾಡೋಣ. ಗೆಟ್ ಮೆಸೇಜ್, ಸೊ ಲೆಟ್ಸ್ ಕ್ಲೋಸ್ ದಿಸ್ ಆಲ್ಸೋ. ಓಕೆ, ಇಲ್ಲಿ ಐತಿ ನೋಡ್ರಿ, ಇದು ಏನಂತ ಐತಿ, ಮೆಸೇಜ್ ಫ್ರಮ್ ಫಂಕ್ಷನ್ ಡಾಟ್ ಪಿ ವೈ ಫೈಲ್, ಹೈ ದೇರ್, ಐ ಆಮ್ ನಾಟ್ ಸಪೋಸ್ ಟು ಬಿ ಎಕ್ಸಿಕ್ಯೂಟೆಡ್ ಬಟ್ ಐ ಆಮ್ ಸ್ಟಿಲ್ ಗೆಟಿಂಗ್ ಎಕ್ಸಿಕ್ಯೂಟೆಡ್ ಬಿಕಾಸ್ ಯು ಫರ್ಗಾಟ್ ಟು ಪುಟ್ ಅ ಮೇನ್ ಚೆಕ್ ಫಾರ್ ಮೀ. ಲಾಲ್. ಸೊ ಏನಾಯ್ತಂತಂದ್ರ, ಪೈಥಾನ್ ಒಂದು ಇಟ್ಸ್ ಅ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಆಲ್ಸೋ. ಸೊ ಅದ್ರ ಕೋಡ್ ಯಾವಾಗ್ಲೂ ಏನಂದ್ರೆ ನೀವು ಇಂಡಿವಿಜುವಲ್ ಫೈಲನ್ನು ಎಕ್ಸಿಕ್ಯೂಟ್ ಮಾಡಬಹುದು. ಅದರದ್ದು ಪವರ್ ಅದು ಪೈಥಾನ್ ಅದು. ಇಲ್ಲೆಲ್ಲ ಹೆಂಗಂದ್ರ ಮೇನ್ ದಿಂದ ಶುರು ಆಗ್ತೈತೆ ಅಂತ ಹೇಳಿದ್ನಲ್ಲ, ಅಂತದೇನಿಲ್ಲ. ಇಲ್ಲಿ ನೀವು ಇಂಡಿವಿಜುವಲ್ ಫೈಲ್ಸ್ ಅದಕ್ಕೆ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ನಾ ಈ ಫೈಲ್ ದಾಗಿನ ಕೋಡು ಅಲ್ಲಿ ಯೂಸ್ ಮಾಡತ್ತಿದ್ನಲ್ಲ, ಏನಾಯ್ತಂದ್ರ ಇದು ಅದಕ್ಕೆ ಗೊತ್ತಿಲ್ಲ. ನೀವು ಇಂಪೋರ್ಟ್ ಮಾಡಿದ ತಕ್ಷಣ ಅದೇನ್ ಮಾಡ್ತು, ಇಲ್ಲಿ ಸ್ಟಾರ್ಟಿಂಗ್ ಏನ್ ಮಾಡೇನಿ, ಇಲ್ಲಿ ಇಂಪೋರ್ಟ್ ಮಾಡಿದ್ನಲ್ಲ ಇದನ್ನ ಫೈಲನ್ನ, ಆಟೋಮೆಟಿಕ್ಲಿ ಅದು ಈ ಫೈಲಿಗೆ ಬಂದು ಈ ಫಂಕ್ಷನ್ ದಾಗಿನ ಕೋಡ್ ಬಿಡ್ತೈತದ. ಯಾಕಂದ್ರೆ ಫಂಕ್ಷನ್ ಡಿಕ್ಲೇರ್ ಮಾಡಿರ್ತೀರಲ್ಲ, ಆ ಡಿಕ್ಲೇರ್ ಕೋಡ್ ರನ್ ಆಗಲ್ಲ, ಅದನ್ನ ಇನ್ವೋಕ್ ಮಾಡಿದ್ರೆ ಅಷ್ಟ ರನ್ ಆಗತ್ತ ಅಂತ ಹೇಳಿದ್ನ. ಸೊ ಇದನ್ನೆಲ್ಲ ಸ್ಕಿಪ್ ಮಾಡುತ್ತದ, ಇಲ್ಲಿಂದ ಹಿಡಿದು 1ನೇ ಲೈನ್ ಹಿಡಿದು ಇಲ್ಲಿ ಮಟ್ಟ 25ನೇ ಲೈನ್ ಮಟ್ಟ ಸ್ಕಿಪ್ ಮಾಡಿ 26ನೇ ಲೈನ್ ದಾಗ ನಾ ಇಲ್ಲೇನು ಪ್ರಿಂಟ್ ಮೆಸೇಜ್ ಬರ್ದಿದ್ನಲ್ಲ, ಇದನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೈತೆ ಅದು. ಇದನ್ನ ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗ್ತೈತಿ, ಇಲ್ಲಿ ಬರ್ತೈತಿ. ಸೊ ಇದನ್ನ ಇನ್ನೊಂದ್ಸರಿ ರನ್ ಮಾಡಿ ನೋಡ್ತೇನೆ, ಇಲ್ಲಾಂದ್ರೆ ಇಲ್ಲೇ ಐತಿ ನೋಡ್ರಿ, ಔಟ್ಪುಟ್ ಐತಿ ಇಲ್ಲಿ ನಿಮಗೆ. ಸೊ ಫಸ್ಟ್ ಅದು ಪ್ರಿಂಟ್ ಆಗಿ ಇಲ್ಲಿ ಬಂತು. ಸೊ ಇದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರ, ಇಲ್ಲೇನ್ ಬರ್ದಿನಲ್ಲ ಇದನ್ನ ಅನ್ಕಮೆಂಟ್ ಮಾಡತ್ತೇನಿ, ಇದನ್ನ ಇಂಡೆಂಟ್ ಮಾಡ್ಬೇಕೀಗ. ಇಂಡೆಂಟ್ ಅಂದ್ರೆ ಅದ ಒಂದು ಟ್ಯಾಬ್. ಓಕೆ, ಸೊ ಇಫ್ ನೇಮ್ ಇಸ್ ಈಕ್ವಲ್ ಟು ಮೇನ್ ಅಂದ್ರ ನೀವು ಫಂಕ್ಷನ್ ಸ್ಕ್ರಿಪ್ಟ್ ರನ್ ಮಾಡತ್ತೀರಿ ಡೈರೆಕ್ಟ್ ಅಂದ್ರ ಅಷ್ಟ ಇದನ್ನ ರನ್ ಮಾಡ್ರಿ, ಇಲ್ಲಂದ್ರ ಮಾಡ್ಬೇಡ್ರಿ. ಬ್ಯಾರೆದವ್ರು ಯಾರು ನನ್ನ ಫೈಲ್ದಾಗಿನ ಫಂಕ್ಷನ್ ಯೂಸ್ ಮಾಡತ್ತಿದ್ರೆ ಇದನ್ನ ರನ್ ಮಾಡ್ಬೇಡ್ರಿ ಅಂತ ಹೇಳ್ದಂಗೆ ಇದು ಪೈಥಾನ್ ಇಂಟರ್ಪ್ರಿಟರ್. ಸೊ ಇದನ್ನ ಹಾಕಿದ ತಕ್ಷಣ ಈಗ ಇದನ್ನ ಸೇವ್ ಮಾಡ್ತೀನಿ ಫೈಲ್, ಮತ್ ಇದನ್ನ ಹೆಲೋ ಡಾಟ್ ಪಿ ವೈ ರನ್ ಮಾಡ್ತೀನಿ, ನೋಡೋಣ ಏನ್ ಔಟ್ಪುಟ್ ಬರ್ತೈತೆ ಅಂತ. ಏನ್ ಔಟ್ಪುಟ್ ಬಂದು ನೋಡ್ರಿ, ಈಗ ಇಲ್ಲಿ ಏನ್ ಬಂತು, ಬರೀ ಹೆಲೋ ಐ ಆಮ್ ಹೆಲೋ ಡಾಟ್ ಪಿ ವೈ ಫೈಲ್. ಅದು ಎಲ್ಲಿ ಬರ್ದಿದ್ವಿ, ಅದು ಇದ್ರೊಳಗೆ ಬರ್ದಿದ್ವಿ ಇಲ್ಲಿ. ಓಕೆ, ಸೊ ಅವಾಗ ಆ ಇನ್ನೊಂದು ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ ಆಗಿಲ್ಲ. ಸೊ ಅದರ ಅರ್ಥ ಪೈಥಾನ್ ಒಳಗ ಮೇನ್ ಬರಿಬೇಕಂತ ಕಂಪಲ್ಸರಿ ಏನಿಲ್ಲ. ಈಗ ನೋಡ್ರಿ, ಈಗ ಒಬ್ಬೊಬ್ರು ಎಲ್ಲಿ ಕನ್ಫ್ಯೂಷನ್ ಆಗ್ತಾರ ಅಂದ್ರೆ ಇದನ್ನ ಮೇನ್ ಅಂತ ಬರ್ದಿರ್ತಾರ, ಆಯ್ತಾ, ಇದನ್ನ ಮೇನ್ ಅಂತ ಬರ್ದಿರ್ತಾರ, ಆಮೇಲೆ ಇಲ್ಲಿ ಮ್ಯಾಲ ಏನ್ ಮಾಡಿರ್ತಾರ, ಇಲ್ಲಿ ಮೇನ್ ಅಂತ ಬರ್ದಿರ್ತಾರ ಹಿಂಗ. ಸೊ ಇದನ್ನ ನೋಡ್ ಕೆಲವೊಬ್ರು ಏನ್ ಅನ್ಕೋತಾರ, ಈ ಪೈಥಾನ್ದಾಗು ಮೇನ್ ಐತಿ ಅನ್ಕೋತಾರ. ಆದ್ರ ಈಗ ನಾ ಇದನ್ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೇನೆ. ಓಕೆ, ಲೆಟ್ ಮಿ ರನ್ ಇಟ್. ಈಗ ಏನಂತ ಬಂತು, ಹೆಲೋ ಐ ಆಮ್ ಇದು ಬಂತು ಏನು, ಹೆಲೋ ಐ ಆಮ್ ಹೆಲೋ ಡಾಟ್ ಪಿ ವೈ ಫೈಲ್ ಅಂತ ಬಂತು. ಐ ಆಮ್ ಇನ್ಸೈಡ್ ಮೇನ್ ಫಂಕ್ಷನ್ ನಾವು ಅಂತ ಬಂತು ಇದು. ಆದ್ರೆ ನೀವು ಇದನ್ನ ಮೇನ್ ಬದ್ಲಿ ಇದನ್ನ ತೆಗೆದು ಇದ್ರ ಹೆಸರು ಚೇಂಜ್ ಮಾಡ್ರಿ. ಏನಂತ ಚೇಂಜ್ ಮಾಡೋನು, ಅಲ್ಗೋರಿದಮ್ಸ್ ಅಂತ ಮಾಡೋಣ, ಆಯ್ತಾ. ಇದನ್ನ ಹೆಸರು ಇಲ್ಲಿ ಕೊಡ್ಬೇಕು, ನೀವು ಇಲ್ಲಿ ಏನ್ ಕೊಟ್ಟಿರಲ್ಲ ಅದನ್ನ ಇಲ್ಲಿ ಕೊಡ್ಬೇಕು, ಆಯ್ತಾ. ಅಲ್ಗೋರಿದಮ್ಸ್ ಅಂತ ಕೊಟ್ಟಿವಿ. ಸೊ ಈಗ ರನ್ ಮಾಡಿದ್ರು ವರ್ಕ್ ಆಗತ್ತ, ಅದೇನು ಕಂಪ್ಲೇಂಟ್ ಮಾಡತ್ತಿಲ್ಲ ಮೇನ್ ಇಲ್ಲ ಅಂತಂದ. ಈಗ ಎಲ್ಲೈತಿ ಮೇನ್, ಇಲ್ಲಿ ಮೇನ್ ಅನ್ನೋ ಫಂಕ್ಷನ್ ಇಲ್ಲ, ಆಯ್ತಾ. ಡಸಂಟ್ ಮ್ಯಾಟರ್, ಅಲ್ಗೋರಿದಮ್ಸ್ ಅರ ಕೊಡ್ರಿ, ಮಹೇಶ್ ಅರ ಕೊಡ್ರಿ, ಎನಿಥಿಂಗ್, ಯು ಗಿವ್ ಎನಿಥಿಂಗ್, ಇಟ್ ವಿಲ್ ವರ್ಕ್. ಸಿ, ಸೊ ಇನ್ ಪೈಥಾನ್ ದೇರ್ ಇಸ್ ನೋ ನೀಡ್, ಬಟ್ ಈಗ ಬರೀತಾರೆ ಕೆಲವೊಬ್ರು ಏನ್ ಮಾಡ್ತಾರೆ, ಇದನ್ನ ಮೇನ್ ಅಂತಾನೆ ಬರೀತಾರ, ಜಸ್ಟ್ ಇದು ಟು ಟೆಲ್ ದಟ್ ಓಕೆ ದಿಸ್ ಇಸ್ ಒನ್ ಫಂಕ್ಷನ್ ದಟ್ ಐ ಮೀನ್ ವರ್ಕಿಂಗ್ ಅಂತಂದ ಅಷ್ಟೇ. ಸೊ ಇದು ನೆನಪಿಟ್ಟು ಬರ್ರಿ, ಇದು ಕೇಳ್ಬೋದು ನಿಮ್ಗೆ ಇಂಟರ್ವ್ಯೂ ಒಳಗ. ಸೊ ಇದನ್ನ ಹೆಂಗ್ ಹ್ಯಾಂಡಲ್ ಮಾಡೋದು, ಇಫ್ ಈಗ ಈ ಫೈಲ್ ರನ್ ಮಾಡುವಾಗ ಇದು ಏನ್ ಮಾಡ್ತೈತಿ, ಚೆಕ್ ಮಾಡ್ತೈತಿ ನೇಮ್ ಅನ್ನೋದು ವೇರಿಯೇಬಲ್ ಮೇನ್ ಸೆಟ್ ಆಗಿದ್ರೆ ಈಗ ಅವಾಗ ಇದನ್ನೆಲ್ಲ ರನ್ ಮಾಡ್ರಿ ಅಂತ ಅಂದಂಗಿರು, ಆಯ್ತಾ. ನೆಕ್ಸ್ಟ್ ಈಗ ಇಲ್ಲಿ ಫೈಲ್ ಇತ್ತಲ್ಲ, ಆ ಫೈಲ್ದಾಗಿನ ಫಂಕ್ಷನ್ ಯಾವುದು, ಫಂಕ್ಷನ್ಸ್ ಒಳಗೆ ಫಂಕ್ಷನ್ಸ್ ಪ್ರಿಂಟ್ ಮೆಸೇಜ್ ಇತ್ತಲ್ಲ, ಈಗ ಅದನ್ನ ರನ್ ಮಾಡೋಣ. ಇಲ್ಲಿಂದ ಇದನ್ನ ಅನ್ಕಮೆಂಟ್ ಮಾಡ್ತೀನಿ. ಓಕೆ, ಐ ಆಮ್ ಇನ್ಸೈಡ್ ಮೇನ್ ಫಂಕ್ಷನ್ ಆದ್ಮೇಲೆ ಹೆಲೋ. ಸೊ ಇಲ್ಲಿ ಏನಕ್ಕೆ ಹೆಲೋ ಮಾಡಿದ್ದಿಲ್ಲ, ಅದ್ರ ಬದ್ಲಿ ಇಲ್ಲೇನ್ ಬರ್ನು, ಐ ಆಮ್ ಇನ್ವೋಕಿಂಗ್ ಅ ಫಂಕ್ಷನ್ ಫ್ರಾಮ್ ಅದರ್ ಫೈಲ್. ನೋಡೋಣ ಈಗ ಪ್ರಿಂಟ್ ಆಗುತ್ತೆ ನಂದು. ಸೊ ಯು ಕ್ಯಾನ್ ಸಿ ದಟ್ ಐ ಆಮ್ ಇನ್ವೋಕಿಂಗ್ ಅ ಫಂಕ್ಷನ್ ಫ್ರಮ್ ಅದರ್ ಫೈಲ್. ಸೊ ಈಗ ನೆಕ್ಸ್ಟ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್. ಮತ್ ಪೈಥಾನ್ ಹೆಂಗ್ರಿ, ಇಲ್ಲಿ ಮೇನ್ ಇಲ್ಲ ಅಂತಂದ್ರ, ಪೈಥಾನ್ ಮೇನ್ ಇಲ್ಲ ಅಂದ್ರ ಮತ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ ಹೆಂಗ್ ಕಳ್ಸೋರ್ ನೀವು. ಸೊ ಅದು ಬರುತ್ತ, ಅದೇನಂತಂದ್ರ ಇಲ್ಲಿ ಇದಕ್ಕೇನಂತ ನಾನು
ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಡೆಮಾನ್ಸ್ಟ್ರೇಷನ್. ಅದ್ ಬರ್ಬೇಕಾದ್ರೆ ನೀವೇನ್ ಮಾಡ್ಬೇಕು, ಇಂಪೋರ್ಟ್ ಸಿಸ್ ಅಂತ ಮಾಡ್ಬೇಕು. ಮಾಡಿ sys ಡಾಟ್ argv ಇದ್ರೊಳಗೆ ಅದ್ ಬರ್ತೈತೆ ಡೇಟಾ ರನ್ ಮಾಡುವಾಗ ಅದನ್ನ ನೀವು ನೋಡ್ಬೋದು. ಈಗ ರನ್ ಮಾಡಿ ನೋಡೋಣ ಏನಂತ ಬರ್ತೈತೆ ಅಂತ. ಓಕೆ, ಇಲ್ಲೇನಂತ ಬಂತು, ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಓನ್ಲಿ ಒನ್ ಆರ್ಗ್ಯುಮೆಂಟ್ ಏನು ಇದಿದೆ. ಬಟ್ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ನೀವು ಡೆಮೋ ನೋಡ್ಬೇಕಂದ್ರೆ ಅದನ್ನ ಕಮಾಂಡ್ ಲೈನ್ ದಾಗ ನೋಡ್ಬೇಕು, ಅಂದ್ರೆ ಮಜಾ ಬರುತ್ತೆ. ಸೊ ಲೆಟ್ಸ್ ಡೂ ಇಟ್ ಇನ್ ದ ಕಮಾಂಡ್ ಲೈನ್. ಸೊ ಈಗ ನಾ ಎಲ್ಲದೀನಿ ಇಲ್ಲಿ ಪೈಥಾನ್ ದಾಗ ಅದೀನಿ. ಸೊ ಫಸ್ಟ್ ಏನ್ ಕೊಡ್ಬೇಕು, ಪೈಥಾನ್ ಡಾಟ್ exe, ಆಮೇಲೆ ಫೈಲ್ ಹೆಸರೇನು hello ಡಾಟ್ py. ಓಕೆ, ಸೊ ಇಲ್ಲಿ ಏನಂತ ಬರಿತೀನಿ, ಲೆಟ್ಸ್ ಸೇ ಮಹೇಶ್ ಸಂತೋಷ್. ನೋಡ್ರಿ ಈಗ ಏನ್ ಬಂತು, ಒಂದೇ 3 ಆರ್ಗ್ಯುಮೆಂಟ್ ಅದಾವ. ಒಂದೇ ಆರ್ಗ್ಯುಮೆಂಟ್ ಏನು, ಫೈಲ್ ಹೆಸರು ಯಾವುದು ಇದು ಹೆಲೋ, ಎರಡನೇದು ಮಹೇಶ್, ಮೂರನೇದು ಸಂತೋಷ್. ಐ ಆಮ್ ಇನ್ವೋಕಿಂಗ್ ಅ ಫಂಕ್ಷನ್ ಫ್ರಮ್ ಅದರ್ ಫೈಲ್, ಅದು ರನ್ ಆಯ್ತು. ಸೊ ಕಮಾಂಡ್ ಲೈನ್ ಆರ್ಗ್ಯುಮೆಂಟ್ಸ್ ಪೈಥಾನ್ ದಾಗೂ ವರ್ಕ್ ಆಗತ್ತೆ. ಈ ಸಿಸ್ ಡಾಟ್ ಆರ್ಗ್ಯುಮೆಂಟ್ ಒಳಗೆ ಅದು ಬರ್ತೈತಿ, ಈ ತರ ಪಾಸ್ ಮಾಡ್ಬೋದು. ಆಮೇಲೆ ಮೇನ್ ಫಂಕ್ಷನ್ ಇಲ್ಲಿ ಅವಶ್ಯಕತೆ ಇಲ್ಲ, ನೀವು ಯಾವ ಫೈಲ್ ಕೊಡ್ತೀರಲ್ಲ ಅಲ್ಲಿಂದ ರನ್ ಆಗತ್ತೆ. ಮತ್ ಬೇರೆ ಫೈಲ್ ದಾಗಿಂದು ಈ ತರ ಕೋಡ್, ಫಂಕ್ಷನ್ ಹೊರಗಿದ್ದ ಕೋಡ್ ರನ್ ಆಗೋದು ಪ್ರಿವೆಂಟ್ ಮಾಡ್ಬೇಕಾದ್ರೆ ಈ ತರ ಇಫ್ ಕಂಡೀಷನ್ ಹಾಕ್ಬೇಕು, ಅದು ಹಾಕಿದ್ರೆ ಪ್ರಿವೆಂಟ್ ಆಗುತ್ತೆ. ಸೊ ಐ ಹೋಪ್ ದಟ್ you enjoyed the demonstration and you did your first hello word ಅಥವಾ ನಮಸ್ತೆ program. You also learned it along with command line arguments. ಇದ್ರದ್ದು ಸೋರ್ಸ್ ಕೋಡ್ ಎಲ್ಲ ನಾವು ಇದೇನು ಬರ್ದಿನಲ್ಲ ಕೋಡ್, ಇದನ್ನೆಲ್ಲ ನಿಮಗೆ ಅವೈಲೇಬಲ್ ಮಾಡ್ತೀವಿ. ಅಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಫಾರ್ ನಿಮ್ ಫೀಡ್ಬ್ಯಾಕ್. ನಿಮಗ ಫಂಕ್ಷನ್ಸ್ ಬಗ್ಗೆ ಇಷ್ಟು ಲೆಂದಿ ವಿಡಿಯೋ ಐತಿ, ಬಟ್ ಬಹಳ ಇಂಪಾರ್ಟೆಂಟ್ ಇರೋದ್ರಿಂದ, ಪ್ಲಸ್ ನಿಮ್ಗೆ ಹೇಳಿನಲ್ಲ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು, ಡೀಪ್ ಆಗಿ ಹೋಗ್ಬೇಕು. ಅದ್ರ ಬಗ್ಗೆ ನೀವು ಕೇಳಿದ್ರೆ ಎಕ್ಸ್ಪ್ಲೇನ್ ಮಾಡಕ್ ಬರ್ಬೇಕು. ದಟ್ ಇಸ್ ವೈ ಐ ಆಮ್ ಗೋಯಿಂಗ್ ದಿಸ್ ಡೀಪ್. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ನೋಡ್ರಿ, ಇಲ್ಲ ಅಂದ್ರೆ Q&A ದಾಗ ಕ್ವಶನ್ಸ್ ಕೇಳ್ರಿ. ವಿಶ್ ಯು ಆಲ್ ದ ಬೆಸ್ಟ್. ನಮಸ್ಕಾರ, ಥ್ಯಾಂಕ್ ಯು, ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.